ಹಲೋ ಗೆಳೆಯರಿ, ನಮ್ಮ ಲಾಯಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ನೋಡಲಿದ್ದೇವೆ ಆಗಸ್ಟ್ 30, 2025 ದಿ ಹಿಂದೂ ಪತ್ರಿಕೆಯಲ್ಲಿರ್ತಕ್ಕಂಥ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು. ಸೊ ಇವತ್ತಿನ ಒಂದು ಚರ್ಚೆಗೆ ತೆಗೆದುಕೊಂಡಿರ್ತಕ್ಕಂಥ ಆರ್ಟಿಕಲ್ಸ್ಗಳು ಯಾವ ರೀತಿಯಾಗಿದೆ ಅಂತ ನಾವು ಗಮನ ಹರಿಸೋದಾದ್ರೆ, ಮೊದಲ ಹಂತದಲ್ಲಿ ಭಾರತದ ಒಂದು ಎಕನಾಮಿಕ್ ಸ್ಟೇಟಸ್, ಸೊ ಯಾವ ಒಂದು ಪೊಸಿಷನ್ ಇಲ್ಲಿದೆ ಗ್ಲೋಬಲ್ ಲೆವೆಲಲ್ಲಿ ಕಂಪೇರ್ ಮಾಡಿದರೆ ಇವಾಗ ಭಾರತ ಥರ್ಡ್ ಲಾರ್ಜೆಸ್ಟ್ ಆಗುವಂಥ ಒಂದು ಸಾಧ್ಯತೆ ಇದೆ ಎನ್ನುವುದನ್ನು ಗಮನ ಹರಿಸ್ತಾ ಇದ್ವಿ. ಸೊ ಇದರೊಂದಿಗೆ ಭಾರತ ಮತ್ತು ಜಪಾನ್ಗೆ ಸಂಬಂಧಪಟ್ಟಂತಹ ಒಂದು ಟ್ರೇಡ್ ಆಸ್ಪೆಕ್ಟ್ಸನ್ನು ನಾವಿಲ್ಲಿ ಗಮನ ಹರಿಸುವಂಥದ್ದು, ಹಾಗೂ ಕಾರ್ಬನ್ ಕ್ರೆಡಿಟ್ಗೆ ಸಂಬಂಧಪಟ್ಟಂತೆ ಪ್ಯಾರಿಸ್ ಅಗ್ರಿಮೆಂಟ್ ನಡೆಯಲ್ಲಿ ಭಾರತ ರೀಸೆಂಟಾಗಿ ಒಂದು ಅಥಾರಿಟಿಯನ್ನು ಜಾರಿಗೆ ತಂದಿದೆ. ಸೊ ಇಲ್ಲಿ ನಾವು ಮೊದಲು ಜಪಾನ್ನೊಂದಿಗೆ ಆಗ್ತಾ ಇರುವಂಥ ಒಂದು ಟೈಯನ್ನು ಸಹ ನಾವಿಲ್ಲಿ ಗಮನ ಹರಿಸ್ತಾ ಇದ್ದೀವಿ. ಸೊ ಜಪಾನ್ ರಿಲೇಟೆಡ್ ಇರತಕ್ಕಂಥ ಎರಡು ಇಶ್ಯೂನ ನಾವು ಇವತ್ತು ಕವರ್ ಮಾಡಲಿದ್ದೇವೆ. ಸೊ ಇದರೊಂದಿಗೆ ಎಡಿಟೋರಿಯಲ್ ಸೆಕ್ಷನಲ್ಲಿ ಗಮನ ಹರಿಸುವಂಥದ್ದಾದರೆ, ಗ್ಲೋಬಲ್ ಲೆವೆಲಲ್ಲಿ ಎನರ್ಜಿ ಒಂದು ಸ್ಕೇರ್ಸಿಟಿಯನ್ನು ನಾವು ಕಾಣ್ತಾ ಇದ್ದೀವಿ. ಸೊ ಇದರಿಂದ ಹೇಗೆ ಒಂದು ರಾಷ್ಟ್ರ ಎನರ್ಜಿಯನ್ನು ಕನ್ಸರ್ವ್ ಮಾಡುವಂತಹ ನಿಟ್ಟಿನಲ್ಲಿ ಎಫರ್ಟ್ಸನ್ನು ಹಾಕಬೇಕು, ಈವನ್ ಭಾರತದ ಒಂದು ಸ್ಥಿತಿಗತಿಗಳು ಯಾವ ರೀತಿಯಾಗಿದೆ ಅನ್ನೋದನ್ನು ಸಹ ನಾವು ಇವತ್ತು ಗಮನ ಹರಿಸ್ತಾ ಇದ್ದೀವಿ. ಹಾಗೂ ಒಂದು ಸ್ಪೀಚಸನ್ನು, ಡ್ರ್ಯಾಗನ್ ಸ್ಪೀಚಸನ್ನು ನಾವು ನ್ಯೂಸಲ್ಲಿ ಕಾಣ್ತಾ ಇದ್ದೀವಿ. ಹಾಗಾಗಿ ಅದು ಸಹ ನಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ಬಹುಮುಖ್ಯವಾಗಿ ಬೇಕಾಗಿರುವಂಥ ಒಂದು ಆರ್ಟಿಕಲ್ ಎನ್ಬೋದು. ಸೊ ಇವತ್ತಿನ ಒಂದು ಮೊದಲನೇ ಆರ್ಟಿಕಲನ್ನು ನೋಡೋದಾದರೆ, ಇಲ್ಲಿ ಭಾರತ ಥರ್ಡ್ ಲಾರ್ಜೆಸ್ಟ್ ಎಕಾನಮಿ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಹೆಜ್ಜೆಯನ್ನು ಹಾಕ್ತಾ ಇದೆ ಅಂತ ನೋಡ್ತಾ ಇದ್ವಿ. ಸೊ ಮೊದಲ ಹಂತದಲ್ಲಿ ನಾವು ನೋಡೋದಾದರೆ, ಪ್ರೆಸೆಂಟ್ ಕಂಡೀಷನಲ್ಲಿ ಯಾವ್ಯಾವ ಲಿಸ್ಟ್ಗಳನ್ನು ನಾವು ಗಮನ ಹರಿಸ್ತಾ ಇದ್ದೀವಿ. ಸೊ ಯಾವ್ಯಾವ ಕಂಟ್ರೀಸ್ಗಳ ಒಂದು ಲಿಸ್ಟನ್ನು ಕಾಣ್ತಾ ಇದ್ದೀವಿ. ನೀವು ಇಲ್ಲಿ ಕಾಣ್ಬೋದು, ಗ್ಲೋಬಲ್ ಲೆವೆಲಲ್ಲಿ ಇರ್ತಕ್ಕಂತಹ ಲಾರ್ಜೆಸ್ಟ್ ಎಕಾನಮಿಯ ಒಂದು ಪೊಸಿಷನಲ್ಲಿ ನೋಡಿದಾಗ ಭಾರತದ ಒಂದು ಸ್ಥಾನ 4ನೇ ಸ್ಥಾನಕ್ಕಿದೆ ಅಂತ ನೀವು ಕಾಣ್ಬೋದು ಅಲ್ವಾ. ಸೊ ಇಲ್ಲಿ 4th ಪೊಸಿಷನಲ್ಲಿದೆ. ಸೊ ಫಸ್ಟ್ ಇರೋರು ಯಾರು? ಸೊ ಫಸ್ಟ್ ಇರುವಂಥವರು US ಇದೆ. US ಅನ್ನು ತೆಗೆದುಕೊಳ್ತಾ ಇದ್ದೀವಿ. ಹಾಗೂ ಚೈನಾವನ್ನು 2nd ಪೊಸಿಷನಲ್ಲಿ ಕಾಣ್ಬೋದು. ಜರ್ಮನಿ 3rd ಪೊಸಿಷನಲ್ಲಿದೆ. ಭಾರತ ಇವತ್ತು 4ನೇ ಸ್ಥಾನದಲ್ಲಿದೆ ಅಂತ ನಾವು ನೋಡ್ತಾ ಇದ್ವಿ. ಈ ಒಂದು 4ನೇ ಸ್ಥಾನದಿಂದ 3ನೇ ಸ್ಥಾನಕ್ಕೆ ಇದರ ಒಂದು ಪಯಣ ಯಾವ ರೀತಿಯಾಗಿದೆ, ಸೊ ಹೇಗೆ ನಮ್ಮಲ್ಲಿ ಒಂದು ಹೂಡಿಕೆ ಆಗಿರ್ಬೋದು, ಬೇರೆ ಕಂಟ್ರಿಗಳೊಂದಿಗೆ ಆಗ್ತಾ ಇರ್ತಕ್ಕಂಥ ಒಂದು ಎಕನಾಮಿಕ್ ಟ್ರೇಡ್ ಆ್ಯಕ್ಟಿವಿಟೀಸ್ಗಳು, ಸೊ ವ್ಯಾಪಾರ ಒಪ್ಪಂದಗಳು ಎಷ್ಟರ ಮಟ್ಟಿಗೆ ಭಾರತದ ಒಂದು ಎಕನಾಮಿಕ್ ಆ್ಯಕ್ಟಿವಿಟಿಯನ್ನು ಬೂಸ್ಟ್ ಮಾಡುತ್ತೆ, ಸೊ ಆರ್ಥಿಕತೆಯನ್ನು ಇವತ್ತು ಎನ್ಹ್ಯಾನ್ಸ್ ಮಾಡುತ್ತೆ ಅನ್ನುವಂಥದ್ದನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಸೊ ಇವಾಗ ಪ್ರೆಸೆಂಟ್ ಕಂಡೀಷನಲ್ಲಿ US, ಚೈನಾ, ಜರ್ಮನಿ, ಇಂಡಿಯಾ 4th ಪೊಸಿಷನಲ್ಲಿದೆ. ಜಪಾನ್ ತೆಗೆದುಕೊಳ್ಳೋದಾದರೆ ನಿಮಗೆ 5th ಪೊಸಿಷನಲ್ಲಿದೆ. UK ಅಂತ ತೆಗೆದುಕೊಳ್ಳೋದಾದರೆ 6th ಪೊಸಿಷನಲ್ಲಿ ಕಾಣ್ತಾ ಇದ್ದೀವಿ. ಸೊ ಪರ್ಟಿಕ್ಯುಲರ್ಲಿ ಈ ಒಂದು ಕಂಡೀಷನನ್ನು ಕಾಣ್ಬೋದು. ಈ ಒಂದು ಆರ್ಟಿಕಲ್ ನಡಿಯಲ್ಲಿ ಇಂಡಿಯಾ ಮತ್ತು ಜಪಾನ್ಗೆ ಸಂಬಂಧಪಟ್ಟಂತೆ ನಾವು ಗಮನ ಹರಿಸ್ತಾ ಇದ್ದೀವಿ. ಸೊ ಭಾರತ ಇವತ್ತು 4ನೇ ಸ್ಥಾನದಲ್ಲಿದೆ, ಜಪಾನ್ ಇವತ್ತು 5ನೇ ಸ್ಥಾನದಲ್ಲಿದೆ ಅನ್ನೋದು ನಿಮಗೆ ಕ್ಲಿಯರಾಗಿ ಗೊತ್ತಿರಲಿ. ಸೊ ಫ್ಯಾಕ್ಚುಯಲ್ ಇನ್ಫಾರ್ಮೇಷನು ಕೆಲವೊಂದಿಷ್ಟು ಎಕ್ಸಾಮಿನೇಷನಲ್ಲಿ ಕೇಳ್ತಾರೆ. ಸೊ ಇವಾಗ ಆರ್ಟಿಕಲ್ ಕಡೆಗೆ ಗಮನ ಹರಿಸೋದಾದರೆ, ಸೊ ಆರ್ಟಿಕಲ್ ನಮ್ಗೆ ಏನು ಹೇಳ್ತಾ ಇದೆ, ಇಲ್ಲಿ ಪರ್ಟಿಕ್ಯುಲರ್ಲಿ ಈಗ ಯುನೈಟೆಡ್ ಸ್ಟೇಟ್ಸ್ ಒಂದಿಗೆ ಆಗ್ತಾ ಇರುವಂಥ ಒಂದು ಟ್ರೇಡ್ ವಾರ್ ಆಗಿರ್ಬೋದು, ಅವ್ರು ಇವಾಗ ಟ್ಯಾರಿಫನ್ನು ಹಾಕ್ತಾ ಇದ್ದಾರೆ. ಸೊ ಇವಾಗ ಪ್ರೆಸೆಂಟ್ ಕಂಡೀಷನಲ್ಲಿ ಜಪಾನನ್ನು ನಾವು ಕನ್ಸಿಡರ್ ಮಾಡೋದಾದರೆ, ಜಪಾನಲ್ಲಿರ್ತಕ್ಕಂತಹ ಕೆಲವೊಂದಿಷ್ಟು ಕಂಪನೀಸ್ಗಳು ಏನು ಹೇಳ್ತಾ ಇದೆ ಅಂತಂದರೆ, ಭಾರತವನ್ನು ಟ್ರಸ್ಟ್ ಮಾಡಿದ್ದಾರೆ. ಸೊ ಭಾರತದಲ್ಲಿ ನಾವು ಇವತ್ತು ಹೂಡಿಕೆಯನ್ನು ಮಾಡಿದರೆ ಅದರಿಂದ ನಾವು ಹೆಚ್ಚು ಪ್ರಾಫಿಟನ್ನು ಪಡೆದುಕೊಳ್ತಾ ಇದ್ದೀವಿ. ಸೊ ಅಂದರೆ ನಮ್ಮೊಂದಿಗೆ ಬಯಲಾಟ್ರಲ್ ಟ್ರೇಡ್ ಮಾಡುವಂತಹ ಸಂದರ್ಭದಲ್ಲಿ ಇವಾಗ ನಾವೇನು ನೇರ ಹೂಡಿಕೆ ಅಂತ ಏನು ಕರಿತೀವಿ, FDI ಅಂತ ಏನು ಕರಿತೀವಿ, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ ಏನು ಕರಿತೀವಿ. ಸೊ ಇಲ್ಲಿ ವಿದೇಶಿಯರ ಒಂದು ಹೂಡಿಕೆ, ಅದರಲ್ಲೂ ಜಪಾನ್ಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಕಂಪನೀಸ್ಗಳು ನಮ್ಮ ದೇಶದಲ್ಲಿ ಏನು ಇನ್ವೆಸ್ಟ್ ಮಾಡಿದಾರಲ್ಲ ಅವ್ರಿಗೆ ಸರಿಯಾದಂತಹ ಒಂದು ರಿಟರ್ನ್ ಬರ್ತಾ ಇದೆ. ಸೊ ಹಾಗಾಗಿ ಅವ್ರಿಗೆ ಒಂದು ಬೆನಿಫಿಟ್ಟು ಆಗ್ತಾ ಇರೋದ್ರಿಂದ ಭಾರತದೊಂದಿಗೆ ವ್ಯಾಪಾರ ಒಪ್ಪಂದ ಮಾಡಲಿಕ್ಕೆ ಮುಂದಾಗ್ತಾ ಇರೋದನ್ನು ನಾವು ಗಮನ ಹರಿಸ್ತಾ ಇದ್ದೀವಿ. ಸೊ ಇಲ್ಲಿ ಕೆಲವೊಂದಿಷ್ಟು ಬಯಲ್ಯಾಟ್ರಲ್ ಟ್ರೇಡ್ಗೆ ಸಂಬಂಧಪಟ್ಟಂಥ ಡಿಸ್ಕಷನನ್ನು ಸೊ ಮಾಡ್ತಾ ಇರುವಂಥದ್ದನ್ನು ಕಾಣ್ಬೋದು. ಜಪಾನ್ನ ಒಂದು ಪ್ರೈಮ್ ಮಿನಿಸ್ಟರು ಹಾಗೂ ಭಾರತದ ಪ್ರೈಮ್ ಮಿನಿಸ್ಟರು ಸಹ ಇಲ್ಲಿ ಒಂದು ಡಿಸ್ಕಷನನ್ನು ಮಾಡ್ತಾ ಇದ್ದಾರೆ ಅಂತ ನಾವು ಇವತ್ತಿನ ಒಂದು ಫ್ರಂಟ್ ಪೇಜಲ್ಲಿ ಕಾಣ್ತಾ ಇದ್ದೀವಿ. ಸೊ ಇಲ್ಲಿ ಒಂದು ಎಕನಾಮಿಕ್ ಫೋರಮ್ ನಡೆದಿದೆ. ಇಂಡಿಯಾ ಮತ್ತು ಜಪಾನ್ ಒಂದು ಎಕನಾಮಿಕ್ ಫೋರಮನ್ನು ಗಮನ ಹರಿಸಿದಾಗ, ಸೊ ಈ ಒಂದು ಎಕನಾಮಿಕ್ ಫೋರಮ್ ಟೋಕಿಯೋದಲ್ಲಿ ನಡೆದಿರೋದನ್ನು ನಾವು ಕಾಣ್ತಾ ಇದ್ದೀವಿ. ಸೊ ಎರಡೂ ದೇಶಗಳ ಮಧ್ಯೆ ಒಂದು ಎಕನಾಮಿಕ್ ಆಸ್ಪೆಕ್ಟ್ನ ಆಧಾರದ ಮೇಲೆ ಈ ಒಂದು ಪ್ಲ್ಯಾಟ್ಫಾರ್ಮ್ ಸಹಕಾರಿಯಾಗಿದೆ ಅಂತ. ಸೊ ಇಲ್ಲಿ ಇನ್ವೆಸ್ಟ್ಮೆಂಟನ್ನು ಬೂಸ್ಟ್ ಮಾಡೋದ್ರಲ್ಲಿ ಪಿಂಚ್ ಮಾಡ್ತಾ ಇದ್ದಾರೆ. ಸೊ ಭಾರತದಲ್ಲಿ ಹೂಡಿಕೆಯನ್ನು ಮಾಡೋದ್ರಲ್ಲಿ ಇದರಿಂದ ಭಾರತಕ್ಕೆ ಬೆನಿಫಿಟ್ ಆಗುತ್ತೆ, ಭಾರತದಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮುಂದಾಗಿರುವಂಥ ಈ ಒಂದು ಒಪ್ಪಂದ. ಸೊ ಇಲ್ಲಿ PM ಅವರು ಕೊಟ್ಟಿರುವಂಥ ಒಂದು ಸ್ಟೇಟ್ಮೆಂಟ್ ಅಂದರೆ ಅವರ ಒಂದು ಕನ್ಸರ್ನ್ ಏನಿದೆ ಅಂತಂದರೆ ನೋಡೋದಾದರೆ, ಭಾರತ ವೆರಿ ಸೂನ್ ಥರ್ಡ್ ಲಾರ್ಜೆಸ್ಟ್ ಎಕಾನಮಿ ಆಗುತ್ತೆ ಅನ್ನೋದನ್ನು ಮೋದಿಜಿ ಅವರು ಹೇಳ್ತಾ ಇದ್ದಾರೆ ಒಂದೆಡೆ. ಸೊ ಇವಾಗ ಪ್ರೆಸೆಂಟ್ ಕಂಡೀಷನಲ್ಲಿ ನಾವಿರುವಂಥ ಪೊಸಿಷನ್ನು 4th ಇದೆ. ಇದು ನಿಮಗೆ ಕ್ಲಿಯರಾಗಿ ಗೊತ್ತಿರಲಿ, ನಾವು ಇವಾಗ 4th ಲಾರ್ಜೆಸ್ಟ್ ಎಕಾನಮಿ ಇದ್ದೀವಿ ಅನ್ನೋದನ್ನು ಕ್ಲಿಯರ್ ಮಾಡ್ಕೊಳ್ಳಿ. ಇವಾಗ 3rd ಎಡೆಗೆ ಹೋಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಹೇಳ್ತಾ ಇದೆ. ಸೊ ಇವಾಗ ಪರ್ಟಿಕ್ಯುಲರ್ಲಿ ಇಂಡಿಯಾ ಇವತ್ತು ಸ್ಪ್ರಿಂಗ್ ಬೋರ್ಡ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಗ್ಲೋಬಲ್ ಸೌತ್ ಅಂತ ಏನು ಕರಿತೀವಿ, ಗ್ಲೋಬಲ್ ಸೌತ್ ಅಂತ ಅಡ್ರೆಸ್ ಮಾಡುವಂಥ ಸಂದರ್ಭದಲ್ಲಿ ಇವಾಗ ಡೆವಲಪಿಂಗ್ ನೇಷನ್ಸ್ಗಳು ಏನಿದಾವಲ್ಲ
ಸೊ ಡೆವಲಪಿಂಗ್ ನೇಷನ್ಸನ್ನು ಅಡ್ರೆಸ್ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ನಾವು ಗ್ಲೋಬಲ್ ಸೌತ್ ಅಂತ ಯೂಸ್ ಮಾಡ್ತೀವಿ. ಓಕೆ, ಸೊ ಗ್ಲೋಬಲ್ ಸೌತ್ ಅಂತಕ್ಕಂಥ ಒಂದು ಕಂಟೆಕ್ಸ್ಟ್ ನಡೆಯಲ್ಲಿ ಭಾರತ ಒಂದು ಸ್ಪ್ರಿಂಗ್ ಬೋರ್ಡ್ ಆಗಿ ಕನ್ವರ್ಟ್ ಆಗಲಿಕ್ಕೆ ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದೆ. ಅಂದರೆ ಭಾರತದ ಒಂದು ಪ್ರಾಸ್ಪೆರಿಟಿಯನ್ನು ಅಥವಾ ನಮ್ಮ ಒಂದು ಎಕನಾಮಿಕ್ ಸ್ಟೇಟಸ್ ಬಗ್ಗೆ ಇವರು ಅಡ್ರೆಸ್ ಮಾಡ್ತಾ ಇದ್ದಾರೆ. ಸೊ ಇವನ್ ಜಪಾನಿ ಇನ್ವೆಸ್ಟ್ಮೆಂಟನ್ನು ನೋಡಿದಾಗ, ಸೊ ಜಪಾನಿ ಕಂಪನಿಗಳು ನಮ್ಮ ದೇಶದಲ್ಲಿ ಎಷ್ಟರ ಮಟ್ಟಿಗೆ ಇವತ್ತು ಹೂಡಿಕೆಯನ್ನು ಮಾಡಿದೆ, ಇನ್ವೆಸ್ಟ್ಮೆಂಟನ್ನು ಮಾಡಿದೆ ಅಂತ ನಾವು ಗಮನ ಹರಿಸಬೇಕಾಗತ್ತೆ. ಸೊ ನಿಯರ್ಲಿ ಭಾರತದಲ್ಲಿ ಮಾಡಿರುವಂಥ ಒಂದು ಹೂಡಿಕೆಯನ್ನು ನೋಡೋದಾದರೆ ಸೊ $40 ಬಿಲಿಯನ್ ಅಷ್ಟು ಇನ್ವೆಸ್ಟ್ಮೆಂಟನ್ನು ಮಾಡಿರೋದಾಗಿ ನಾವು ಗಮನ ಹರಿಸ್ತಾ ಇದ್ದೀವಿ. ಸೊ ಲಾಸ್ಟ್ 2 ಇಯರ್ಸ್ ನಡಿನಲ್ಲಿ ಇರುವಂಥ ಒಂದು ಹೊಸ ಇನ್ವೆಸ್ಟ್ಮೆಂಟ್ಗಳನ್ನು ನೋಡಿದರೆ $13 ಬಿಲಿಯನ್ ಅಷ್ಟು ಅನೌನ್ಸ್ ಆಗಿರೋದನ್ನು ಸಹ ನಾವು ಗಮನ ಹರಿಸ್ತಾ ಇದ್ವಿ. ಈವನ್ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ನ ಒಂದು ಟಾರ್ಗೆಟನ್ನು ಸಹ ನಾವಿಲ್ಲಿ ಕಾಣ್ತಾ ಇದ್ವಿ. ಜಪಾನ್ ಅನೌನ್ಸ್ ಮಾಡಿರುವಂಥ ಒಂದು ಕಂಡೀಷನನ್ನು ಇಲ್ಲಿ ಗಮನ ಹರಿಸುವಂಥದ್ದು. ಸೊ ನೆಕ್ಸ್ಟ್ ಡಿಕೆಡ್ ಅಂದರೆ ಈ ಒಂದು ಆಸ್ಪೆಕ್ಟನ್ನು ನೋಡೋದಾದರೆ ಎಷ್ಟರ ಮಟ್ಟಿಗೆ ನಾವು ಅವರು ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ ಅಂತ ಮನನ ಮಾಡ್ಕೋಬೋದಲ್ವಾ. ಸೊ ಇದರ ಆಧಾರದ ಮೇಲೆ ಜಪಾನ್ ಇವತ್ತು ನಮ್ಮೊಂದಿಗೆ ಬೈಲ್ಯಾಟ್ರಲ್ ಕೋಆಪರೇಷನನ್ನು ಮಾಡಲಿಕ್ಕೆ ಈ ಒಂದು ಎಕನಾಮಿಕ್ ಫೋರಮ್ ಏನಿದೆ ಎರಡೂ ದೇಶಗಳ ಮಧ್ಯೆ ಇಲ್ಲಿ ಡಿಸ್ಕಷನ್ ಆಗಿದೆ ಅನ್ನೋದ್ರ ಬಗ್ಗೆ ನಮಗೆ ಕ್ಲಾರಿಟಿ ಬೇಕಾಗಿರುವಂಥದ್ದು. ಸೊ ಇವಾಗ ಇನ್ವೆಸ್ಟರ್ ಕಾನ್ಫಿಡೆನ್ಸ್ ಹೇಗೆ ಇದೆ ಅಂದರೆ, ನಾನು ಹೇಳಿದ್ನಲ್ಲ ಇವಾಗ ಆಲ್ರೆಡಿ ನಿಮ್ಗೆ ಹೇಗೆ ಭಾರತದಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ ಅವ್ರಿಗೊಂದು ಪ್ರಾಫಿಟ್ ಬರ್ತಾ ಇದೆ, ಹಾಗಾಗಿ ಬೂಸ್ಟ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ಕಾನ್ಫಿಡೆನ್ಸ್ ಇದೆ ಅಂತ. ಇಲ್ಲಿ ಜಪಾನ್ ಬ್ಯಾಂಕ್ ಆಫ್ ಇಂಟರ್ನ್ಯಾಷನಲ್ ಕೋಆಪರೇಷನ್, ಸೊ ಈ ಒಂದು ಕೋಆಪರೇಷನ್ ಬ್ಯಾಂಕ್ ಏನಿದೆ ಇಂಟರ್ನ್ಯಾಷನಲ್ ಕೋಆಪರೇಷನ್ ರಿಲೇಟೆಡ್ ಟು ಜಪಾನ್. ಓಕೆ, ದಿಸ್ ಜಪಾನ್ ಬ್ಯಾಂಕ್ ಆಫ್ ಇಂಟರ್ನ್ಯಾಷನಲ್ ಕೋಆಪರೇಷನ್, ಸೊ ಇವರು ಸಹ ಇವತ್ತು ಒಂದು ಇಂಡಿಯಾವನ್ನು ಪ್ರಾಮಿಸಿಂಗ್ ಡೆಸ್ಟಿನೇಷನ್ ಅನ್ನುವಂಥದ್ದಾಗಿ ಹೇಳ್ತಾ ಇದ್ದಾರೆ. ಸೊ ಭಾರತ ಇವತ್ತು ಪ್ರಾಮಿಸಿಂಗ್ ಡೆಸ್ಟಿನೇಷನ್ ಆಗಿ ಕನ್ವರ್ಟ್ ಆಗಿದೆ ಅನ್ನೋದ್ರ ಬಗ್ಗೆ ಹೇಳ್ಬೋದು. ಈವನ್ ಜಪಾನ್ ಎಕ್ಸ್ಟರ್ನಲ್ ಟ್ರೇಡ್ ಆರ್ಗನೈಜೇಷನ್, ಸೊ ಅಂದರೆ ಹೊರ ದೇಶಕ್ಕೆ ಸಂಬಂಧಪಟ್ಟಂಥ ಒಂದು ಟ್ರೇಡ್ ಮಾಡಲಿಕ್ಕೆ ಜಪಾನಲ್ಲಿ ಇರ್ತಕ್ಕಂಥ ಒಂದು ಎಕ್ಸ್ಟರ್ನಲ್ ಟ್ರೇಡ್ ಆರ್ಗನೈಜೇಷನ್ ಅಂತ ಹೇಳ್ಬೋದು. ಸೊ ಇವರು ಸಹ 80% ಅಷ್ಟು ಜಪಾನಿ ಕಂಪನೀಸ್ಗಳು ಭಾರತದಲ್ಲಿ ತಮ್ಮ ಒಂದು ಎಕ್ಸ್ಪ್ಯಾನ್ಷನನ್ನು ಮಾಡಲಿಕ್ಕೆ ತಮ್ಮ ಒಂದು ಕಂಪನಿಯ ಬ್ರಾಂಚನ್ನು ಓಪನ್ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ ಅಂತ ಇದು ಆಲ್ರೆಡಿ ಎಕ್ಸ್ಟರ್ನಲ್ ಟ್ರೇಡ್ ಆರ್ಗನೈಜೇಷನ್ ಕೊಡ್ತಾ ಇರುವಂಥ ಒಂದು ರಿಪೋರ್ಟ್ ಆಗಿದೆ. ನಿಯರ್ಲಿ 80% ದೇ ಆರ್ ವಿಲ್ಲಿಂಗ್ ಟು ವರ್ಕ್ ವಿತ್ ಇಂಡಿಯಾ, ರೈಟ್. ಸೊ ಇವಾಗ 75% ಅಷ್ಟು ಕಂಪನೀಸ್ಗಳು ಆಲ್ರೆಡಿ ಪ್ರಾಫಿಟೇಬಲನ್ನು ಹೊಂದ್ತಾ ಇದೆ, ಭಾರತದಿಂದ ಪ್ರಾಫಿಟೇಬಲನ್ನು ಹೊಂದ್ತಾ ಇದೆ. ಸೊ ನಮ್ಮ ದೇಶದಲ್ಲಿ ಬಂದು ಆ ಕಂಪನಿಗಳು ಇನ್ವೆಸ್ಟ್ಮೆಂಟನ್ನು ಮಾಡುತ್ತೆ. ಸೊ ಅದರಿಂದ ಎಕನಾಮಿಕ್ ಆ್ಯಕ್ಟಿವಿಟೀಸ್ಗಳು ನಡೀತಾ ಇರ್ತವೆ, ಅಂದರೆ ನೀಡ್ ಏನಿರುತ್ತೆ ಅದರ ಆಧಾರದ ಮೇಲೆ ಮಾಡುತ್ತೆ. ಸೊ ಆಮೇಲೆ ಅದರಿಂದ ಅವರು ರಿಟರ್ನು ಸಹ ಪಡಿತಾ ಇದ್ದಾರೆ, ಪ್ರಾಫಿಟನ್ನು ಸಹ ಪಡಿತಾ ಇದ್ದಾರೆ. ಇದಕ್ಕೆಲ್ಲ ಕಾರಣ ಏನು ಅಂತಂದರೆ, ನಮ್ಮ ದೇಶದಲ್ಲಿ ಪ್ರಪ್ರಥಮವಾಗಿ ಪಾಪ್ಯುಲೇಷನ್ ಸೈಜ್ ತುಂಬ ಹೆಚ್ಚಾಗಿದೆ. ಓಕೆ, ಪಾಪ್ಯುಲೇಷನ್ ಸೈಜ್ ಹೆಚ್ಚಾಗಿರೋದ್ರಿಂದ ನಾವು ಏನು ಅನ್ಕೋಬೋದು, ಕನ್ಸ್ಯೂಮರ್ ಬೇಸ್ಡ್ ರಿಲೇಟೆಡ್ ಇರ್ತಕ್ಕಂತಹ ಪ್ಲ್ಯಾಟ್ಫಾರ್ಮನ್ನು ಭಾರತ ಒದಗಿಸ್ತಾ ಇದೆ. ಸೊ ಹಾಗಾಗಿ ಇವತ್ತು ನಾವು ಕನ್ಸಿಡರ್ ಮಾಡ್ತಾ ಇರೋದು, ಬೇರೆ ಒಂದು ರಾಷ್ಟ್ರಗಳು ಯಾಕೆ ನಮ್ಮ ದೇಶದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಮುಂದಾಗುತ್ತೆ ಅಂದರೆ, ಸೊ ಪರ್ಟಿಕ್ಯುಲರ್ಲಿ ಕನ್ಸಂಪ್ಷನ್ ಪ್ಯಾಟರ್ನ್ ಹೆಚ್ಚಾಗಿರೋದ್ರಿಂದ. ಸೊ ಇದರಿಂದ ಅವ್ರಿಗೆ ಪ್ರಾಫಿಟ್ ಆಗುತ್ತೆ ಫ್ಯೂಚರಿಸ್ಟಿಕಲ್ಲಿ ಅನ್ನೋದನ್ನು ನಾವು ಗಮನ ಹರಿಸ್ಬೋದು. ಸೊ ಈಗ PM ಹೇಳಿರೋ ಪ್ರಕಾರ, ಸೊ ನಮ್ಮ ಒಂದು ಕ್ಯಾಪಿಟಲ್ ಇನ್ ಇಂಡಿಯಾ ಕ್ಯಾಪಿಟಲ್ ಡಸ್ ನಾಟ್ ಜಸ್ಟ್ ಗ್ರೋ, ಇಟ್ ಮಲ್ಟಿಪ್ಲೈಸ್ ಅನ್ನುವಂಥ ಒಂದು ಸ್ಟೇಟ್ಮೆಂಟನ್ನು ಸಹ ಕೊಡ್ತಾ ಇದ್ದಾರೆ. ಸೊ ಇದು ಕೇವಲ ನಾವು ಗ್ರೋ ಮಾಡ್ತಾ ಇಲ್ಲ, ಮಲ್ಟಿಪ್ಲಿಕೇಶನನ್ನು ಮಾಡ್ತಾ ಇದ್ದೀವಿ. ಸೊ ಬೇರೆ ಕಂಟ್ರೀಸ್ಗಳಿಗೂ ಆಗ್ತಾ ಇರುವಂಥ ಒಂದು ಪ್ರಾಫಿಟನ್ನು ಸಹ ಅಡ್ರೆಸ್ ಮಾಡೋದ್ರ ಮುಖಾಂತರ ಇವರು ಹೇಳ್ತಾ ಇದ್ದಾರೆ. ಸೊ ಎರಡೂ ದೇಶಗಳ ಮಧ್ಯೆ ಇವಾಗ ಆಗ್ತಾ ಇರುವಂಥ ಒಂದು ಬೈಲ್ಯಾಟ್ರಲ್ ಒಪ್ಪಂದ. ಸೊ ನಾವೇನು ಮಾಡ್ತಾ ಇದ್ದೀವಿ, ನೀವು ತಲೆಯಲ್ಲಿ ಇಟ್ಕೋಬೇಕಾಗಿರೋದು, US ಹಾಕ್ತಾ ಇರೋ ಒಂದು ಟಾರಿಫ್ನಿಂದಾಗಿ ನಾವು ಡೈವರ್ಸಿಫೈಡ್ ಆಗಿರ್ತಕ್ಕಂಥ ಡೆಸ್ಟಿನೇಷನನ್ನು ಸಹ ಹುಡುಕ್ತಾ ಇದ್ದೀವಿ, ಬೇರೆ ಒಂದು ರಾಷ್ಟ್ರದೊಂದಿಗೆ ಬೈಲ್ಯಾಟ್ರಲ್ ಕೋಆಪರೇಷನನ್ನು ಮಾಡಲಿಕ್ಕೆ ಮುಂದಾಗ್ತಾ ಇದ್ದೀವಿ ಅನ್ನುವಂಥ ಒಂದು ಕ್ಲಾರಿಟಿ. ಸೊ ಯಾವುದೇ ರೀತಿಯಾಗಿ ಏನು ಟಾಪಿಕ್ಸ್ಗಳು ನಡೀತಾ ಇದೆ ಟ್ರೇಡ್ ರಿಲೇಟೆಡ್ ಇರ್ತಕ್ಕಂಥ ಇಂಟರ್ನ್ಯಾಷನಲ್ ರಿಲೇಷನ್ಲಿ, ಅದನ್ನು ನೀವು ಕನೆಕ್ಟ್ ಮಾಡ್ತಾ ಪರ್ಟಿಕ್ಯುಲರ್ಲಿ ಬೇರೆ ಒಂದು ದೇಶದಿಂದ ಮಾಡುವಾಗ ನಮ್ಗೆ ಇದೇನು ಬೆನಿಫಿಟ್ ಆಗುತ್ತೆ, ವಾಟ್ ಈಸ್ ದ ಇಂಪಾರ್ಟೆನ್ಸ್, ಸೊ ಅದನ್ನು ಕನೆಕ್ಟ್ ಮಾಡ್ತಾ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿ. ಸೊ ಇನ್ನು ಮುಂದಿನ ಹಂತದಲ್ಲಿ, ಸೊ ಫಸ್ಟ್ ಆರ್ಟಿಕಲ್ ಕಂಪ್ಲೀಟ್ ಆಯ್ತಲ್ಲ, ಕ್ಲಿಯರ್ ಆಗಿದೆ. ಇನ್ನು ಮುಂದಿನ ಹಂತದಲ್ಲಿ ನೋಡೋದಾದರೆ, ಇವಾಗ ನೋಡಿ ಈ ಒಂದು ಆರ್ಟಿಕಲ್ನ ಟೈಟಲ್ ಯಾವ ರೀತಿಯಾಗಿದೆ, 8 ರಾಷ್ಟ್ರಗಳು 8 ಸ್ಟೇಟ್ಸ್ ಪ್ರಪೋಸಸ್ ಅ ಸೆಸ್ ಆನ್ ಸಿನ್ ಲಕ್ಸುರಿ ಗೂಡ್ಸ್ ಅಬೋವ್ ಪ್ರಪೋಸ್ಡ್ GST ರೇಟ್ ಆಫ್ 40% ಅಂತ ಹೇಳ್ತಾ ಇದ್ದಾರೆ. ರೀಸೆಂಟಾಗಿ ನಾವು ನೋಡಿದ್ವಿ, ರೀಸೆಂಟಾಗಿ ಟ್ಯಾಕ್ಸಲ್ಲಿರ್ತಕ್ಕಂಥ ಸ್ಲ್ಯಾಬ್ಸನ್ನು ಬದಲಾವಣೆ ಮಾಡಬೇಕು ಅಂತ, GSTಗೆ ಸಂಬಂಧಪಟ್ಟಂತೆ ಸ್ಲ್ಯಾಬ್ಸನ್ನು ಬದಲಾವಣೆ ಮಾಡಬೇಕು ಅಂತ ಸರ್ಕಾರ ನಿರ್ಧಾರವನ್ನು ತೆಗೆದುಕೊಂಡಿದೆ. ಸೆಂಟ್ರಲ್ ಗೌರ್ಮೆಂಟ್ ಈ ಒಂದು ಡಿಸಿಷನ್ನ ತೆಗೆದುಕೊಂಡಿದೆ. ಇಟ್ ಈಸ್ ಡೆಫಿನೆಟ್ಲಿ ಅ ಫೆಡರಲ್ ಇಶ್ಯೂ. ಓಕೆ, ಸ್ಟೇಟ್ನ ಒಂದು ಕನ್ಸರ್ನು ಸಹ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಸ್ಟೇಟ್ಸ್ಗಳು ಡೆಫಿನೆಟ್ಲಿ ಕ್ವಶನ್ಸನ್ನು ರೇಸ್ ಮಾಡ್ತಾ ಇದೆ. ಸೊ ಇಲ್ಲಿ ಸ್ಟೇಟ್ಸ್ಗಳು ಏನು ಮಾಡ್ತಾ ಇದ್ವಿ, ನಿಯರ್ಲಿ 8 ಸ್ಟೇಟ್ಸ್ಗಳು ಸೇರಿಬಿಟ್ಟು ಸೆಸ್ ಆನ್ ಸಿನ್ ಅಂತ ಹೇಳ್ತಾ ಇದ್ದೀವಿ, ಮತ್ತು ಲಕ್ಸುರಿ ಗೂಡ್ಸ್ಗೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಸೆಂಟ್ರಲ್ ಗೌರ್ಮೆಂಟು GST ರೇಟಲ್ಲಿ 40% ಹಾಕಬೇಕಂತ ಏನು ಹೇಳಿದಾರಲ್ಲ, ಇದರ ಮೇಲೆ ಮತ್ತೆ ಸ್ಟೇಟ್ಸ್ಗಳು ಹಾಕೋದನ್ನು ನಾವು ಗಮನ ಹರಿಸ್ತಾ ಇದ್ದೀವಿ. ಸೊ ಇದರ ಒಂದು ಪ್ರಪೋಸಲನ್ನು ನಾವು ಕಾಣ್ತಾ ಇದ್ದೀವಿ. ಯಾಕೆಂತಂದರೆ, ಸೊ ಏನಿತ್ತು ರೀಸೆಂಟಾಗಿ ತೆಗೆದುಕೊಂಡಿರುವಂಥ ಒಂದು ಬದಲಾವಣೆ ಯಾವ ರೀತಿಯಾಗಿತ್ತು ಅಂತ ನೋಡೋದಾದರೆ, ಇವಾಗ ಸ್ಟೇಟ್ ಯಾವ ರೀತಿಯಾಗಿ ಚೇಂಜಸನ್ನು ಮಾಡಿದ್ರು ಇಲ್ಲಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ, ಸೊ 5%
12% ಹಾಗೂ 15 ದೆನ್ 18% ಇದೆ. 28% ಅಲ್ವಾ. ಸೊ 18 ಮತ್ತು 28% ನಡುವಿನಲ್ಲಿ ನಾವು ಗಮನ ಹರಿಸೋದಾದರೆ, ಸೊ ಪರ್ಟಿಕ್ಯುಲರ್ಲಿ ಇವರು ಉಳಿಸ್ಕೊಳ್ತಾ ಇರೋದು 5% ಹಾಗೂ 18% ಉಳಿಸ್ಕೊಂಡು 12% ಹಾಗೂ 28% ಸ್ಕ್ರ್ಯಾಪ್ ಮಾಡಿರೋದಾಗಿ ನಾವು ಗಮನ ಹರಿಸ್ತಾ ಇದ್ದೀವಿ. 12 ಆಗಿರ್ಬೋದು ಅಥವಾ 28 ಇವನ್ನೆರಡು ಸ್ಕ್ರ್ಯಾಪ್ ಮಾಡಿದ್ದಾರೆ. ಹೊಸದಾಗಿರ್ತಕ್ಕಂಥ ಒಂದು GST ಸ್ಲ್ಯಾಬಲ್ಲಿ ಆಗ್ತಾ ಇರುವಂಥ ಬದಲಾವಣೆ, ಸಿಂಪ್ಲಿಫಿಕೇಶನ್ ಮಾಡ್ತಕ್ಕಂಥ ಹಂತದಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ತೆಗೆದುಕೊಂಡಿರುವಂಥ ಒಂದು ನಿರ್ಧಾರ ಅಂತ ಹೇಳ್ಬೋದು, ರೈಟ್. ಸೊ ಇವಾಗ ಪರ್ಟಿಕ್ಯುಲರ್ಲಿ ಇವ್ರು ಏನು ಮಾಡ್ತಾ ಇದ್ದಾರೆ, ನಾವು ಈಗ ಇದರೊಂದಿಗೆ 5% ಮತ್ತು 18% ಇವೆರಡೂ ಇಟ್ಬಿಟ್ಟು, ಓಕೆ, 5% ಹಾಗೂ 18% ಉಳಿಯುತ್ತೆ. ಇದಾದ ಮೇಲೆ ನೆಕ್ಸ್ಟು 40% ಅಷ್ಟು ಲಕ್ಸುರಿಯಸ್ ಗೂಡ್ಸ್ ಇರುತ್ತಲ್ಲ ಅದರ ಮೇಲೆ ಹಾಕಬೇಕು ಅಂತ ನಾವು ನೋಡ್ತಾ ಇದ್ದೀವಿ. ಆ್ಯಂಡ್ ನಿಯರ್ಲಿ ಲೆಸ್ ದೆನ್ ಅಥವಾ ನಿಯರ್ಲಿ 1% ಅಥವಾ ಲೆಸ್ ದೆನ್ 1%ಗೆ ಸಂಬಂಧಪಟ್ಟಂತೆಯೂ ಸಹ ಕೆಲವೊಂದಿಷ್ಟು ಗೂಡ್ಸ್ಗಳನ್ನು ಇನ್ಕ್ಲೂಡ್ ಮಾಡಬೇಕು ಅನ್ನೋಂಥ ಪ್ರಪೋಸಲ್ಸನ್ನು ನಾವು ಕಾಣ್ತಾ ಇದ್ವಿ, ರೈಟ್. ಸೊ ಇವಾಗ 40% ಏನು ಹಾಕಿರ್ತಾರಲ್ಲ ಲಕ್ಸುರಿ ಗೂಡ್ಸು, ಸೊ ಈ ಒಂದು ಗೂಡ್ಸ್ಗಳ ಮೇಲೆ ಸ್ಟೇಟ್ ಗೌರ್ಮೆಂಟ್ ಏನು ಮಾಡಬೇಕು ಅನ್ಕೋತಾ ಇದೆ ಅಂತಂದರೆ ಎಡಿಷ್ನಲ್ ಆಗಿ ಟ್ಯಾಕ್ಸನ್ನು ಹಾಕಬೇಕು ಅಂತ ನಿರ್ಧಾರವನ್ನು ತೆಗೆದುಕೊಂಡಿದೆ. ಸೊ ಬೇಸಿಕಲಿ ಇವಾಗ ಏನಿರ್ಬೋದು ಇಶ್ಯೂ ಅಂತಂದರೆ, ಇವಾಗ ಪ್ರಪೋಸಲ್ ಮಾಡಿರೋದು ಏನಿದೆ ಅಂದರೆ ನೋಡಿ, ಇವಾಗ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿರೋ ಪ್ರಕಾರ, ಓಕೆ, ಕಂಟೆಕ್ಸ್ನ ಆಧಾರದ ಮೇಲೆ ನೋಡಿದಾಗ ಸ್ಟೇಟ್ಸ್ಗಳು ಒಂದು ಪ್ರೊಟೆಕ್ಷನನ್ನು ಮಾಡಬೇಕು. ಸೊ ಅವ್ರಿಗೆ ಆಗ್ತಾ ಇರುವಂಥ ಒಂದು ಲಾಸನ್ನು ತಡೆಗಟ್ಟಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸ್ಟೇಟ್ ಗೌರ್ಮೆಂಟ್ಸ್ಗಳು ಅವರ ಒಂದು ರೆವಿನ್ಯೂ ಲಾಸ್ ಏನಾಗುತ್ತೆ ಈಗ ಮತ್ತೆ ಬರುವಂಥ ಒಂದು GST ರೇಟ್ ನಡೀಲಿ ಅನ್ನುವಂಥ ನಿಟ್ಟಿನಲ್ಲಿ ಈ ರೀತಿಯಾದಂಥ ಡಿಸಿಷನ್ಸನ್ನು ತೆಗೆದುಕೊಳ್ತಾ ಇದ್ದಾರೆ. ಏನು ಡಿಸಿಷನ್ನು, 12 ಹಾಗೂ 28% ಸ್ಲ್ಯಾಬನ್ನು ರಿಮೂವ್ ಮಾಡಿದ್ದಾರೆ, 5 ಹಾಗೂ 18% ಸ್ಲ್ಯಾಬ್ಸನ್ನು ಇಡೋದಾಗಿ ಸರ್ಕಾರ ತೆಗೆದುಕೊಂಡಿದ್ದ ನಿರ್ಧಾರ. ಇದು ಸೆಂಟ್ರಲ್ ಗೌರ್ಮೆಂಟ್ನ ಒಂದು ಪ್ರಪೋಸಲ್, ಇನ್ನು ಆಲ್ರೆಡಿ ನಾವು ನೋಡಿದ್ವಿ ಅಲ್ವಾ. ಸೊ ಈ ಒಂದು ಸೆಂಟ್ರಲ್ ಗೌರ್ಮೆಂಟ್ನ ಪ್ರಪೋಸಲ್ ಆದಮೇಲೆ ಸ್ಟೇಟ್ ಗೌರ್ಮೆಂಟ್ನ ಒಂದು ಕನ್ಸಿಡ್ರೇಷನ್ ಏನಿದೆ, ಸ್ಟೇಟ್ ಗೌರ್ಮೆಂಟ್ನ ಒಂದು ಕನ್ಸನ್ನು, ಅದರಲ್ಲೂ ತೆಲಂಗಾಣದ ಒಂದು ಫೈಟ್, ತೆಲಂಗಾಣ ಹೇಳ್ತಾ ಇರುವಂಥ ಒಂದು ಎಸ್ಟಿಮೇಷನ್ ಇವರು ಆಲ್ರೆಡಿ ಪ್ರಿಪೇರ್ ಮಾಡಿ ಬಿಟ್ಟಿದ್ದಾರೆ. ಓಕೆ, ಏನೇನು ಪ್ರಾಬ್ಲಮ್ ಆಗುತ್ತೆ ನಮಗೆ ಇದರಿಂದ ಅಂತ. ಈಗ ತೆಲಂಗಾಣದಲ್ಲಿ ಹೇಳ್ತಾ ಇರೋದು ಏನಂತಂದರೆ, ಅವರು ಒಂದು ಎಸ್ಟಿಮೇಷನನ್ನು ಮಾಡಿದ್ದಾರೆ. ಅವ್ರಿಗೆ ಎಷ್ಟು ಮಟ್ಟಿಗೆ ಒಂದು ರೆವಿನ್ಯೂ ಲಾಸ್ ಆಗುತ್ತೆ ಅಂದರೆ 15ರಿಂದ 20% ಅವ್ರಿಗೆ ರೆವಿನ್ಯೂ ಫಾಲ್ ಆಗೋದನ್ನು ನಾವು ಗಮನ ಹರಿಸ್ತಾ ಇದ್ವಿ. ಸೊ ಒಂದು ವೇಳೆ ಈ ಸೆಂಟ್ರಲ್ ಗೌರ್ಮೆಂಟ್ ಈ ಹೊಸ ಸ್ಲ್ಯಾಬನ್ನು ಇಂಟ್ರೊಡ್ಯೂಸ್ ಮಾಡಿರುವಂಥ ಸಂದರ್ಭದಲ್ಲಿ ಸ್ಟೇಟ್ ಗೌರ್ಮೆಂಟ್ಗೆ ಏನು ತೊಂದರೆ ಆಗುತ್ತೆ ಅನ್ನೋದನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಸೊ ತೆಲಂಗಾಣ ಬರೀ ತೆಲಂಗಾಣದಷ್ಟೇ ನೋಡಿದರೆ 7,000 crore ಡೆಫಿಸಿಟನ್ನು ಹೊಂದುವಂಥ ಒಂದು ಸಾಧ್ಯತೆ ಇದೆ. ಓಕೆ, 7,000 ಕೋಟಿಯಷ್ಟು ನೋಡಿ ಡೆಫಿಸಿಟ್ ಇಲ್ಲಿ ಕ್ರಿಯೇಟ್ ಆಗುತ್ತೆ ಅನ್ನೋದನ್ನ ನಾವು ಕಾಣ್ತಾ ಇದ್ದೀವಿ. ಸರ್ಕಾರದ ಒಂದು ಸಾಲ ಅಂತ ಹೇಳ್ಬೋದು ಅಲ್ವಾ. ಸೊ ಇಲ್ಲಿ ಓವರಾಲ್ ಸ್ಟೇಟ್ ಲಾಸಸನ್ನು ನಾವು ನೋಡಿದಾಗ 1.5 lakh crore ಲಾಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ಕಾಣ್ತಾ ಇದ್ವಿ. ಓವರಾಲ್ ಸ್ಟೇಟ್ಸ್, ಎಲ್ಲ ಒಂದು ಸ್ಟೇಟ್ಸ್ಗಳಿಗೆ ಸಂಬಂಧಪಟ್ಟಂತೆ ಅವ್ರು ಹೇಳ್ತಾ ಇದ್ದಾರೆ ತಮ್ಮ ಒಂದು ಸ್ಟೇಟ್ಗೆ ಎಷ್ಟು ಲಾಸ್ ಆಗುತ್ತೆ, ಸೊ ನಿಯರ್ಲಿ ಎಷ್ಟು ಪರ್ಸೆಂಟೇಜ್ ಎಷ್ಟು ರೆವೆನ್ಯೂ ಲಾಸ್ ಆಗ್ಬೋದು, ಯಾವ ರೀತಿಯಾಗಿ ಡೆಫಿಸಿಟ್ ಇಲ್ಲಿ ಕ್ರಿಯೇಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಸೊ ಇದರಿಂದ ಸ್ಟೇಟ್ ಗೌರ್ಮೆಂಟ್ಸ್ಗಳಿಗೆ ಸಿವಿಯರ್ ಆಗಿರುವಂಥ ಒಂದು ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ, ರೈಟ್. ಸೊ GST ಎಕ್ಸ್ಪೆಂಡಿಚರ್ಗೆ ಸಂಬಂಧಿಸಿದಂತೆ ನಾವು ಗಮನ ಹರಿಸೋದಾದರೆ, ಸೊ GSTಯಿಂದ ಕಲೆಕ್ಟ್ ಆಗಿರುವಂಥ ಮನಿ ಏನಾಗುತ್ತೆ, ಇವಾಗ ನೋಡಿ ಸರ್ಕಾರಕ್ಕೆ ದುಡ್ಡು ಇತ್ತಂತಿಕೋ ಅದು ಏನು ಮಾಡೋಕ್ಕೆ ಸಾಧ್ಯ, ವೆಲ್ಫೇರ್ ಆ್ಯಕ್ಟಿವಿಟೀಸ್ಗಳನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ. ಸೊ ಇದು ಪ್ರೈಮರಿ ರೆಸ್ಪಾನ್ಸಿಬಿಲಿಟಿ, ಸರ್ಕಾರದ ಒಂದು ಪ್ರೈಮರಿ ರೆಸ್ಪಾನ್ಸಿಬಿಲಿಟಿ ಅಂತಂದರೆ ಅವ್ರಿಗೆ ಬರ್ತಾ ಇರುವಂಥ ಆದಾಯದಲ್ಲಿ ವೆಲ್ಫೇರಿಸ್ಟಿಕ್ ಸ್ಕೀಮ್ಗೆ ಸಂಬಂಧಪಟ್ಟಂತೆ ಅಥವಾ ಜನರ ಒಂದು ವೆಲ್ಫೇರ್ಗೋಸ್ಕರ ಎಕ್ಸ್ಪೆಂಡಿಚರ್ನ ಮಾಡಬೇಕಾಗತ್ತೆ. ಎಜುಕೇಷನ್, ಹೆಲ್ತು, ದೇರ್ ಆರ್ ಸೋ ಮೆನಿ ಆಸ್ಪೆಕ್ಟ್ಸ್. ಓಕೆ, ಸೊ ಇಷ್ಟೆಲ್ಲ ಆದಮೇಲೆ ಅದೇನು ಮಾಡುತ್ತೆ, ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂತ ನಾವು ಕರಿತೀವಿ. ಅಥವಾ ಸೊ ಈ ಒಂದು ಅಥವಾ ಸರ್ಕಾರ ರೆವಿನ್ಯೂ ಎಕ್ಸ್ಪೆಂಡಿಚರ್ ಜೊತೆಗೆ ಇನ್ನೂ ಏನು ಮಾಡಬೇಕಾಗುತ್ತೆ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ನು ಕೆಲವೊಂದು ಸರ್ತಿ ಮಾಡಬೇಕು. ಯಾಕಂದರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ನ ಮಾಡೋದ್ರ ಮುಖಾಂತರ ಎಕನಾಮಿಕ್ ಆ್ಯಕ್ಟಿವಿಟೀಸ್ಗಳು ಬೂಸ್ಟ್ ಆಗುತ್ತೆ ಅಲ್ವಾ. ಸೊ ಇವಾಗ ರೆವಿನ್ಯೂ ಎಕ್ಸ್ಪೆಂಡಿಚರನ್ನು ಮಾಡಿ ಉಳಿದಿದ್ದಾದ ಮೇಲೆ ಅವ್ರು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮೇಲೆ ಹೆಚ್ಚು ಇನ್ವೆಸ್ಟ್ ಮಾಡಲಿಕ್ಕೆ ಮುಂದಾಗುತ್ತೆ. ಸೊ ಹಾಗಾಗಿ ಸರ್ಕಾರದ ಒಂದು ರೆವಿನ್ಯೂ ಅಲ್ಲಿ ಲಾಸ್ ಆಗೋದನ್ನು ನಾವು ಕಾಣ್ತಾ ಇದ್ದೀವಿ. ಸೊ ರೆವಿನ್ಯೂ ಲಾಸ್ಗೆ ಸಂಬಂಧಪಟ್ಟಂತೆ ಸ್ಟೇಟ್ನ ಒಂದು ಕನ್ಸರ್ನ್ ನಾವಿಲ್ಲಿ ಕಾಣ್ತಾ ಇದ್ದೀವಿ. ಸೊ ಇಲ್ಲಿ ಪರ್ಟಿಕ್ಯುಲರ್ಲಿ ಇದು ನಮ್ಮ ಒಂದು ಡೆವಲಪ್ಮೆಂಟಲ್ ಸ್ಪೆಂಡ್ ಮಾಡೋದೇನಿದೆಯಲ್ಲ ಇದ್ರ ಮೇಲೆ ಹ್ಯಾಂಪರ್ನ ಮಾಡುತ್ತೆ ಅಂತ ಒಂದು ಕನ್ಸರ್ನನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಡೆವಲಪ್ಮೆಂಟ್ ಈಸ್ ನಥಿಂಗ್ ಬಟ್ ವೆಲ್ಫೇರಿಸ್ಟಿಕ್ ಅಂತ ಒಂದು ಕನ್ಸಿಡರ್ ಮಾಡಿದಾಗ ರೆವೆನ್ಯೂ ಎಕ್ಸ್ಪೆಂಡಿಚರಲ್ಲಿ ನೋಡ್ತೀವಿ, ಡೆವಲಪ್ಮೆಂಟಲ್ ಆಸ್ಪೆಕ್ಟ್ಸ್ ಅಂದಾಗ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಕನ್ಸಿಡರ್ ಮಾಡ್ಬೋದು. ಓಕೆನಾ. ಸೊ ಇವಾಗ ಸೆಸ್ ಡಿಮಾಂಡ್ಗೆ ಸಂಬಂಧಪಟ್ಟಂತೆ ನೋಡಿದಾಗ ಇವಾಗ ಸೆಸ್ಸನ್ನು ನಾವು ಹಾಕಿದರೆ, ಇವಾಗ ಆಲ್ರೆಡಿ ಏನು ಲಕ್ಸುರಿ ಗೂಡ್ಸ್ ಮೇಲೆ ಸೆಂಟ್ರಲ್ ಗೌರ್ಮೆಂಟ್ ಹಾಕ್ತಾ ಇದ್ದಾರಲ್ಲ ಅದ್ರ ಮೇಲೆ ನಾವು ಎಕ್ಸ್ಟ್ರಾ ವಿಧಿಸಿದರೆ ಕಸ್ಟಮರ್ಸ್ಗಳು ಎಲ್ಲಿ ಹೋಗ್ಬೇಕು ನೋಡಿ ವಿಚಾರ ಮಾಡಿ. ಸೊ ಸೆಂಟ್ರಲ್ ಗೌರ್ಮೆಂಟ್ ಹಾಕ್ತಾ ಇದ್ದಾರೆ ಅಂತ 40% ಮೇಲೆ ಎಕ್ಸ್ಟ್ರಾ ಹಾಕ್ತಾರೆ ಅಂದರೆ ವಿಚಾರ ಮಾಡಿ ನೀವು. ಸೆಸ್ ಆಗಿರ್ಬೋದು, ಸಿನ್ ಗೂಡ್ಸ್ಗಳು ಯಾವಾಗಲೂ ಏನಿರುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ಇವಾಗ ಸೊಸೈಟಿಗೆ ಇಂಪ್ಯಾಕ್ಟ್ ಮಾಡ್ತಕ್ಕಂತಹ ಗೂಡ್ಸ್ಗಳು ಏನಿರುತ್ತೆ, ಟೊಬ್ಯಾಕೋ ಅಂತ ತೆಗೆದುಕೊಳ್ಳಿ ಅಥವಾ ಸ್ವೀಟ್ ಅಂತ ತೆಗೆದುಕೊಳ್ಬೋದು. ಸೊ ಯಾವ್ಯಾವ ನಮ್ಮ ಒಂದು ಸೊಸೈಟಿಗೆ ಇಂಪ್ಯಾಕ್ಟ್ ಮಾಡ್ತಕ್ಕಂಥ ಗೂಡ್ಸ್ಗಳಿರುತ್ತೆ, ಗ್ಯಾಂಬ್ಲಿಂಗ್ ಆಗಿರ್ಬೋದು. ಸೊ ಇವೆಲ್ಲ ಎಕ್ಸ್ಟ್ರೀಮ್ ಇರುತ್ತಲ್ಲ, ಅಲ್ಲಿ ಹೆಚ್ಚು ರೆವಿನ್ಯೂ ಬರ್ತಿರುತ್ತೆ. ಪಾನ್ ಮಸಾಲ ಮೇಲೂ ಹಾಕ್ತಾರೆ. ಸೊ ಅವುಗಳೆಲ್ಲ ನಾವು ನೋಡಿದಾಗ
ಸೊಸೈಟಿಗೆ ಇಂಪ್ಯಾಕ್ಟ್ ಮಾಡ್ತಾ ಇರುವಂತಹ ಗೂಡ್ಸ್ಗಳು ಮತ್ತು ಸರ್ವಿಸಸ್ಗಳು ಏನಿರ್ತಾವಲ್ಲ ಅದರ ಮೇಲೆ ಜನರಲಿ ಒಂದು ಸೆಸ್ಸನ್ನು ಹಾಕ್ತಾರೆ, ಅಥವಾ ಸಿನ್ ಗೂಡ್ಸ್ ಅಂತ ಹೇಳ್ಬೋದು. ಸಿನ್ ಅಥವಾ ಲಕ್ಸುರಿ ಗೂಡ್ಸ್ ನಡಿಯಲ್ಲಿ ಇವುಗಳನ್ನು ನಾವು ಕನ್ಸಿಡರ್ ಮಾಡ್ತಾ ಇದ್ದೀವಿ. ಸೊ ಇವ್ರು ಯಾಕೆ ಈ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾ ಇದ್ದಾರೆ ಅಂತಂದರೆ, ಇಲ್ಲಿ ಆಗ್ತಾ ಇರುವಂಥ ಒಂದು ರೆವಿನ್ಯೂ ಗ್ಯಾಪನ್ನು ಫುಲ್ಫಿಲ್ ಮಾಡೋದ್ರಲ್ಲಿ. ಓಕೆ, ರೆವಿನ್ಯೂ ಗ್ಯಾಪನ್ನು ಸೆಂಟ್ರಲ್ ಗೌರ್ಮೆಂಟ್ಗೆ ಅವ್ರು ಸಿಂಪಲ್ ಆಗಿ ಕೇಳ್ತಾ ಇದ್ದಾರಪ್ಪ, ನೀವು ನಮಗೆ ಕಂಪೆನ್ಸೇಷನ್ ಕೊಟ್ಟರೆ ನಾವು ಈ ರೀತಿಯಾಗಿ ಮಾಡೋಲ್ಲ ಅಂತ ಒಂದು ಪ್ರಪೋಸಲ್. ಈ ರೀತಿಯಾಗಿ ಡೈರೆಕ್ಟಾಗಿ ಸೆಂಟ್ರಲ್ ಗೌರ್ಮೆಂಟ್ಗೆ ಅಪ್ರೋಚ್ ಮಾಡಿದರೆ ಸೆಂಟ್ರಲ್ ಗೌರ್ಮೆಂಟ್ ಯಾವುದೇ ರೀತಿ ರೆಸ್ಪಾನ್ಸ್ ತೊಗೊಳಲ್ಲ ಅಂತ ಎಲ್ಲ ಸ್ಟೇಟ್ಗಳು ಕೆಲವೊಂದು 8 ಇದಾವಲ್ಲ ನಿಯರ್ಲಿ, ಸೊ 8 ಸ್ಟೇಟ್ಸ್ಗಳು ಸೇರಿಬಿಟ್ಟು ಈ ರೀತಿಯಾದಂಥ ನಿರ್ಧಾರವನ್ನು ತೆಗೆದುಕೊಳ್ತಾ ಇದ್ದಾರೆ. ಸ್ಟೇಟ್ಸ್ ಏನು ಹೇಳ್ತಾ ಇದೆ ಅಂದರೆ, ಸೊ ಪರ್ಟಿಕ್ಯುಲರ್ಲಿ ನಾವು ಇವತ್ತು ಡಿಸ್ಕಷನ್ ಮಾಡ್ತಾ ಇರುವಂಥದ್ದಂದರೆ GSTಗೆ ಸಂಬಂಧಪಟ್ಟಂತೆ ರೂಲ್ಸನ್ನು ಸೆಂಟ್ರಲ್ ಗೌರ್ಮೆಂಟ್ ಏನು ತಂದಿದೆ ಅದರ ಮೇಲೆ ಎಡಿಷ್ನಲ್ ಆಗಿ ಟ್ಯಾಕ್ಸನ್ನು ಹಾಕ್ತೀವಿ ಅಂತ ಒಂದು ಪ್ರಪೋಸಲನ್ನು ಸ್ಟೇಟ್ ಗೌರ್ಮೆಂಟ್ ಮಾಡ್ತಾ ಇದ್ದಾರೆ. ಇದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಡೆಫಿನೆಟ್ಲಿ ರೆಸ್ಪಾನ್ಸನ್ನು ಕೊಡಬೇಕಾಗತ್ತೆ, ಒಂದು ಸೊಲ್ಯೂಷನನ್ನು ಕಂಡುಹಿಡಿವಿ. ಐದಾರು ಅವ್ರು ಏನು ಹೇಳ್ಬೋದು, ಎಸ್ ನೀವು ಹಾಕಿ ಅಂತ ಹೇಳ್ಬೋದು ಒಂದು, ಅಥವಾ ನಾವು ನಿಮಗೆ ಕಂಪೆನ್ಸೇಷನನ್ನು ಕೊಡ್ತೀವಿ ಅಂತ ಏನಾದರೂ ಆಲ್ಟರ್ನೇಟಿವನ್ನು ಹುಡುಕುವಂಥ ಸಾಧ್ಯತೆ ಇದೆ ಅಂತ. ಸೊ ಗೊತ್ತಾಯ್ತಲ್ಲ, ಈಗ ನಿಮಗೆ ಪರ್ಟಿಕ್ಯುಲರ್ಲಿ ತೆಲಂಗಾಣದ ಒಂದು ಕನ್ಸಿಡರೇಷನ್ ಏನಿದೆ, ಕಂಪೆನ್ಸೇಷನ್ ಫ್ರೇಮ್ವರ್ಕ್ ಮೇಲೆ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಕಂಪೆನ್ಸೇಷನ್ಗೆ ಸಂಬಂಧಪಟ್ಟಂತೆ ಒಂದು ಇದು ನೋಡಿ, ಸೆಂಟ್ರಲ್ ಗೌರ್ಮೆಂಟ್ ಈ ರೀತಿಯಂತಹ ಮೂವ್ ತೊಗೊಂಡಿದೆ ಅಲ್ಲ, ಇದು ಫೆಡರಲ್ ಇಶ್ಯೂ ಇರೋದ್ರಿಂದ. ಓಕೆ, ಸೊ ಇಲ್ಲಿ ಇಂಟಿಗ್ರೇಟೆಡ್ GST ಇದೆ, ಸ್ಟೇಟ್ GST ಇದೆ, ಇದು ಸ್ಟೇಟ್ ಗೌರ್ಮೆಂಟ್ ಒಂದು ಇನ್ವಾಲ್ವ್ ಇದೆ ತಾನೇ GST ಸ್ಟ್ರಕ್ಚರ್ ನಡಿನಲ್ಲಿ. ಸೊ ಇಲ್ಲಿ ಸ್ಟೇಟ್ ಗೌರ್ಮೆಂಟ್ ಅದು ಹೇಗೆ ಡಿಸಿಷನ್ ತೆಗೆದುಕೊಳ್ಳುತ್ತೆ, ಈವನ್ GST ಕೌನ್ಸಿಲ್ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಒಂದು ವೋಟಿಂಗ್ ಸಿಸ್ಟಮ್ ನಡಿಯಲ್ಲೂ ಸಹ ಸ್ಟೇಟ್ನ ಒಂದು ಪಾರ್ಟಿಸಿಪೇಷನ್ ಇರುತ್ತೆ. ಸೊ ಈ ಒಂದು ಹಂತದಲ್ಲಿ GST ಒಂದು ಹೊಸ ರಿಫಾರ್ಮ್ಸನ್ನು ತರುವಂತಹ ಸಂದರ್ಭದಲ್ಲಿ ಸ್ಟೇಟ್ನ ಒಂದು ಕನ್ಸರ್ನ್ ತೆಗೆದುಕೊಂಡಿಲ್ಲ ಅನ್ನೋದು ಸಹ ಒಂದು ಕ್ವಶನ್ ಮಾರ್ಕನ್ನು ಕ್ರಿಯೇಟ್ ಮಾಡಿದೆ. ಸೊ ಹಾಗಾಗಿ ಯೂನಿಲ್ಯಾಟ್ರಲ್ ಮೂವ್ ಅಂತ ನಾವು ಇದನ್ನು ಕರಿತೀವಿ. ಕಂಪೆನ್ಸೇಷನ್ ಫ್ರೇಮ್ವರ್ಕ್ಗೆ ಸಂಬಂಧಪಟ್ಟಂತೆ ನಾವು ಗಮನ ಹರಿಸಿದಾಗ ಒಂದು ಸೊಲ್ಯೂಷನನ್ನು ಕೊಡಬೇಕು ಅಂತ ಸ್ಟೇಟ್ ಗೌರ್ಮೆಂಟ್ಸ್ಗಳು ಒಂದು ಡಿಮ್ಯಾಂಡನ್ನು ಕ್ರಿಯೇಟ್ ಮಾಡ್ತಾ ಇದ್ದಾವೆ ಅಂತ. ಸೊ ಇದರಿಂದ ಅವರ ಒಂದು ವೆಲ್ಫೇರ್ ಆಗಿರ್ಬೋದು, ಇನ್ಫ್ರಾಸ್ಟ್ರಕ್ಚರ್ಗೆ ಬೇಕಾಗುವಂಥ ಒಂದು ಫಂಡ್ಸನ್ನು ಯೂಸ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಇವಾಗ ಲಾಸ್ ಆಗುತ್ತೆ, ಸೊ ಅದು ರೆಡ್ಯೂಸ್ ಆಗಬಾರ್ದು ಅನ್ನುವಂಥ ಒಂದು ಕನ್ಸರ್ನನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಸೊ ಇದೊಂದು ಫೆಡರಲ್ ಇಶ್ಯೂ ಆಗಿದೆ. ಓಕೆ, ಒಂದು ರೆವಿನ್ಯೂ ನ್ಯೂಟ್ರಾಲಿಟಿಗೆ ಸಂಬಂಧಪಟ್ಟಂತಹ ಪ್ರಿನ್ಸಿಪಲನ್ನು ಇದು ಮಿಸ್ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದೆ. ಸೊ ರೆವಿನ್ಯೂ ಪ್ರೊಟೆಕ್ಷನ್ಗೆ ಸಂಬಂಧಿಸಿದ ಒಂದು ಇಕ್ವಿಟಿಯನ್ನು ಇಲ್ಲಿ ಎನ್ಶೋರ್ ಮಾಡಬೇಕು ಅಂತ ಸ್ಟೇಟ್ಸ್ಗಳೊಂದು ಪ್ರಪೋಸಲನ್ನು ಕಾಣುವಂಥದ್ದು. ಸೊ ಇಷ್ಟು ಇನ್ಫಾರ್ಮೇಷನ್ ನಮಗೆ ಬೇಕಾಗುತ್ತೆ. ಓಕೆ, ಇನ್ನು ಮುಂದಿನ ಹಂತದಲ್ಲಿ ನಾವು ನೋಡೋದಾದರೆ ಈ ಆರ್ಟಿಕಲನ್ನು ಗಮನಹರಿಸಿ. ಸೊ ಈ ಒಂದು ಆರ್ಟಿಕಲ್ ಇವಾಗ ಎನರ್ಜಿ ರಿಸೋರ್ಸಸ್ಗೆ ಸಂಬಂಧಿಸಿದಂತೆ ಒಂದು ಸ್ಕೇರ್ಸಿಟಿಯನ್ನು ನಾವು ಗ್ಲೋಬಲ್ ಲೆವೆಲಲ್ಲಿ ಕಾಣ್ತಾ ಇದ್ದೀವಿ. ಸೊ ಪರ್ಟಿಕ್ಯುಲರ್ಲಿ ಭಾರತ ಇವತ್ತು ರಷ್ಯಾದೊಂದಿಗೆ ಆಯಿಲ್ ಇಂಪೋರ್ಟ್ ಮಾಡಲಿಕ್ಕೆ ಬಿಗ್ಗೆಸ್ಟ್ ರೀಸನ್ ಅಂತಂದರೆ ನಮ್ಮ ಒಂದು ಎನರ್ಜಿ ಸೆಕ್ಯೂರಿಟಿಯನ್ನು ಎನ್ಶೋರ್ ಮಾಡೋದಕ್ಕೆ. ಸೊ ನಾವು ಇವತ್ತು ಸೆಲ್ಫ್ ರಿಲಯನ್ಸನ್ನು ಹೊಂದಿದ್ರೆ, ಓಕೆ, ಸೆಲ್ಫ್ ಸಫಿಷಿಯನ್ಸಿಯನ್ನು ಎನರ್ಜಿ ಸೆಕ್ಟರ್ ನಡಿನಲ್ಲಿ ಹೊಂದಿದ್ರೆ ನಾವು ಯಾಕಪ್ಪ ರಷ್ಯಾದೊಂದಿಗೆ ಇಂಪೋರ್ಟ್ ಮಾಡಲಿಕ್ಕೆ ಮುಂದಾಗ್ತಾ ಇದ್ವಿ ಅಲ್ವಾ. ಸೊ ಗ್ಲೋಬಲ್ ಲೆವೆಲಲ್ಲಿನೂ ಸಹ ಬೇರೆ ಬೇರೆ ರಾಷ್ಟ್ರಗಳಿಗೂ ಸಹ ತೊಂದರೆಗಳಾಗಿದೆ. ಸೊ ಒಂದು ರಾಷ್ಟ್ರ ಇವತ್ತು ಎನರ್ಜಿ ಸೆಕ್ಟರ್ನ ಆಧಾರದ ಮೇಲೆ ಒಂದು ಸವರ್ನಿಟಿಯನ್ನು ಹೊಂದಬೇಕು. ಎನರ್ಜಿಗೆ ಸಂಬಂಧಪಟ್ಟಂತೆ ಅಥವಾ ಶಕ್ತಿಗೆ ಸಂಬಂಧಪಟ್ಟಂತೆ ಒಂದು ಸಾರ್ವಭೌಮತ್ವ ಅಂತ ಏನು ಕರಿತೀವಿ, ಸೊ ಅದನ್ನು ನಾವು ಸಾಧಿಸಬೇಕು ಅಂತಂದರೆ ಇಲ್ಲಿ ನೋಡ್ಬೋದು, ನೋಡಿ ಅನ್ಸ್ಟೇಬಲ್ ವರ್ಲ್ಡ್ ಅಂತ ಹೇಳ್ತಾ ಇದೆ. ಪರ್ಟಿಕ್ಯುಲರ್ಲಿ ಆರ್ಟಿಕಲ್ನಲ್ಲಿ ಆ ಥರ ಅವ್ರು ಹೇಳ್ತಾ ಇದೆ, ಅನ್ಸ್ಟೇಬಲ್ ವರ್ಲ್ಡ್ ಎನರ್ಜಿ ಸವರ್ನಿಟಿ ಈಸ್ ದ ನ್ಯೂ ಆಯಿಲ್ ಅನ್ನುವಂಥದ್ದಾಗಿ ಕಾಣ್ತಾ ಇದ್ದೀವಿ. ಪರ್ಟಿಕ್ಯುಲರ್ಲಿ ನಾವು ಎಷ್ಟು ಮಟ್ಟಿಗೆ ಇಂಪೋರ್ಟನ್ನು ಮಾಡ್ಕೋತಾ ಇದ್ದೀವಿ, ಸೊ ಎಲ್ಲಿ ಡೈವರ್ಸಿಫೈಡ್ ಮಾಡ್ಬೋದು, ಸೊ ಗ್ಲೋಬಲ್ನ ಒಂದು ಡಿಮ್ಯಾಂಡ್ ಏನಿದೆ. ಸೊ ಈ ಒಂದು ಆರ್ಟಿಕಲ್ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಇದನ್ನು ನಾವು ಏನಂತ ಕನ್ಸಿಡರ್ ಮಾಡ್ಬೋದು, ಗ್ಲೋಬಲ್ ಲೆವೆಲಲ್ಲಿ ಕೆಲವೊಂದಿಷ್ಟು ಅನ್ಸರ್ಟನಿಟೀಸ್ಗಳು ಕ್ರಿಯೇಟ್ ಆಗಿದ್ದಾವೆ, ಕ್ರೈಸಿಸ್ಗಳು ಕ್ರಿಯೇಟ್ ಆಗಿದ್ದಾವೆ. ಇದರಿಂದ ಎನರ್ಜಿ ಸೆಕ್ಟರ್ಗೆ ಸಂಬಂಧಪಟ್ಟಂಥ ಸಪ್ಲೈ ಚೈನಲ್ಲಿ ಡಿಸ್ರಪ್ಷನ್ ಆಗಿದೆ, ತೊಂದರೆಗಳು ಉಂಟಾಗಿದೆ ಅನ್ನೋದನ್ನು ಗಮನ ಹರಿಸ್ಬೋದಲ್ವಾ. ಸೊ ಈ ಒಂದು ಹಂತದಲ್ಲಿ ಇಲ್ಲಿ ನೋಡಿ, ಇಂಡಿಯಾದ ಒಂದು ಇಂಪೋರ್ಟ್, ಸೊ ಇಂಡಿಯಾದಲ್ಲಿರ್ತಕ್ಕಂಥ ಇಂಪೋರ್ಟ್ ಕ್ರೂಡ್ ಆಯಿಲ್ಗೆ ಸಂಬಂಧಪಟ್ಟಂತೆ ನಾವು ಗಮನ ಹರಿಸೋದಾದರೆ ನಿಯರ್ಲಿ 85%, 85% ಅಷ್ಟು ನಾವು ಕ್ರೂಡ್ ಆಯಿಲನ್ನು ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೀವಿ. ಇನ್ನು 50% ಅಷ್ಟು ನ್ಯಾಚುರಲ್ ಗ್ಯಾಸನ್ನು ಇಂಪೋರ್ಟ್ ಮಾಡ್ಕೋತೀವಿ. ಇದರಿಂದ ನಾವು ಹೇಳ್ಬೋದಲ್ವಾ, ಹ್ಯೂಜ್ ಇಂಪೋರ್ಟ್ ಇದೆ ಇಲ್ಲಿ. ಓಕೆ, ನೇಷನ್ನು ಒಂದು ರಿಸ್ಕಲ್ಲಿ ಬರುತ್ತೆ ಅನ್ನೋದ್ರ ಬಗ್ಗೆ ನಾವಿಲ್ಲಿ ಹೇಳ್ಬೋದು. ಸೊ ಹಾಗಾಗಿ ಗ್ಲೋಬಲ್ ಲೆವೆಲಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಕಾನ್ಫ್ಲಿಕ್ಟ್ಸ್ಗಳು ಸಹ ಇಲ್ಲಿ ಇಂಟೆನ್ಸಿಫೈಡ್ ಆಗಿ ಈ ಒಂದು ಎನರ್ಜಿ ಕ್ರೈಸಿಸನ್ನು ಕ್ರಿಯೇಟ್ ಮಾಡಿದೆ. ಉಕ್ರೈನ್ ವಾರ್ ಆಗಿರ್ಬೋದು, ಇಸ್ರೇಲ್ ಟೆನ್ಷನ್ ಆಗಿರ್ಬೋದು. ಸೊ ಇವಾಗ ವಲ್ನರಬಿಲಿಟಿಯನ್ನು ಎನರ್ಜಿ ಸಪ್ಲೈಗೆ ಸಂಬಂಧಪಟ್ಟಂತೆ ಕ್ವಶನ್ ಮಾರ್ಕನ್ನು ಕ್ರಿಯೇಟ್ ಮಾಡಿದೆ ಅಂತ ಆಥರ್ ಅವರು ಎಂಫಸಿಸ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಹಂತದಲ್ಲಿ ಗ್ಲೋಬಲ್ ಲೆವೆಲಲ್ಲಿ ಎನರ್ಜಿ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂಥ ಆಗಿರುವಂಥ ಕ್ರೈಸಿಸ್ಗಳನ್ನು ನಾವು ನೋಡೋದಾದರೆ, ಸೊ ಈ ಮೊದಲು 1973ನಲ್ಲಿ ಆಯಿಲ್ ಎಂಬಾರ್ಗೋ ಅನ್ನುವಂಥದ್ದಾಗಲಿ, ಯು ಎಸ್ ಡಿಪೆಂಡೆನ್ಸ್ ಎಕ್ಸ್ಪೋಸ್ಗೆ ಸಂಬಂಧಪಟ್ಟಂತೆ ನಾವು ಕನ್ಸಿಡರ್ ಮಾಡ್ತಾ ಇದ್ವಿ. ಸೊ ಇದರಿಂದ ಇವರು ಹೇಗೆ ಡೈವರ್ಸಿಫಿಕೇಷನನ್ನು ಎನ್ಹ್ಯಾನ್ಸ್ ಮಾಡಿದ್ರು ಅನ್ನುವಂಥ ಒಂದು ಎಕ್ಸಾಂಪಲ್ 1973ನಲ್ಲಿ ಇರ್ತಕ್ಕಂಥದ್ದಾಗಿರ್ಬೋದು. 2011ರಲ್ಲಿ ನೋಡಿದಾಗ
ಫುಕುಶಿಮಾ ನ್ಯೂಕ್ಲಿಯರ್ ಡಿಸಾಸ್ಟರ್. ಸೊ ಇದು ಸಹ ನಮಗೆ ಏನು ಹೇಳುತ್ತೆ ಅಂದರೆ ನ್ಯೂಕ್ಲಿಯರ್ ಡಿಬೇಟ್ಗೆ ಸಂಬಂಧಪಟ್ಟಂಥ ಒಂದು ಕ್ವಶನನ್ನು ಕ್ರಿಯೇಟ್ ಮಾಡಿದೆ. 2022ರಲ್ಲಿ ರಷ್ಯಾ ಮತ್ತು ಉಕ್ರೇನ್ ಕ್ರೈಸಿಸ್ನಿಂದಾಗಿಯೂ ಸಹ ಯುರೋಪ್ ಎಷ್ಟು ಮಟ್ಟಿಗೆ ಓವರ್ ಡಿಪೆಂಡೆನ್ಸನ್ನು ತೋರಿಸ್ತಾ ಇದ್ರು ರಷ್ಯನ್ ಗ್ಯಾಸ್ಗೆ ಸಂಬಂಧಪಟ್ಟಂತೆ ಅನ್ನೋದು ಸಹ ಈ ಒಂದು ಇನ್ಸಿಡೆಂಟ್ ಆದಮೇಲೆ ಗೊತ್ತಾಗಿರೋದನ್ನು ನಾವು ಕಾಣ್ತಾ ಇದ್ದೀವಿ. 2025ರಲ್ಲೂ ಸಹ ಆಗಿರುವಂಥ ಐಬೇರಿಯನ್ ಪೆನಿನ್ಸುಲಾ ಬ್ಲಾಕ್ಔಟ್ ನಡಿನಲ್ಲೂ ಸಹ ಬ್ಲ್ಯಾಕ್ಔಟ್. ಸೊ ಇದರಡಿನಲ್ಲೂ ಸಹ ನೋಡಿದಾಗ ರಿನ್ಯೂವೇಬಲ್ ಎನರ್ಜಿಗೆ ಸಂಬಂಧಪಟ್ಟಂತೆ ಓವರ್ ರಿಲಯನ್ಸನ್ನು ನಾವು ಗಮನ ಹರಿಸ್ತಾ ಇದ್ದೀವಿ. ಸೊ ಅಂದರೆ ಅದರ ಒಂದು ಇಂಪಾರ್ಟೆನ್ಸನ್ನು ಎಂಫಸಿಸ್ ಮಾಡುವಂಥದ್ದಾಗಲಿ. ಸೊ ಇದರೊಂದಿಗೆ 2025ರಲ್ಲೂ ಸಹ ಇಸ್ರೇಲ್ ಇರಾನ್ ಟೆನ್ಷನ್ಗೆ ಸಂಬಂಧಪಟ್ಟಂತೆಯೂ ಸಹ ಗ್ಲೋಬಲ್ ಆಯಿಲ್ ಸಪ್ಲೈಸ್ಗೆ ಒಂದು ಥ್ರೆಟ್ ಕ್ರಿಯೇಟ್ ಮಾಡಿದೆ ಅನ್ನೋದ್ರ ಬಗ್ಗೆ ಗಮನ ಹರಿಸ್ಬೋದು. ಸೊ ಈ ನಿಟ್ಟಿನಲ್ಲಿ ಪರ್ಟಿಕ್ಯುಲರ್ಲಿ ಕ್ರೂಡ್ ಗೆ ಸಂಬಂಧಿಸಿದರೆ $103 ಬ್ಯಾರಲ್ಗೆ ಸಂಬಂಧಿಸಿದಂತೆ ಒಂದು ಕಾಸ್ಟ್ಲಿ ಆಗಿರೋದನ್ನು ನಾವು ಗಮನ ಹರಿಸ್ತಾ ಇದ್ವಿ. ಸೊ ಈ ನಿಟ್ಟಿನಲ್ಲಿ ಗ್ಲೋಬಲ್ ಲೆವೆಲಲ್ಲಿ ಆಗಿರ್ತಕ್ಕಂಥ ಒಂದು ಕ್ರೈಸಿಸ್ಗಳು ನಮ್ಗೆ ಏನು ಹೇಳುತ್ತೆ? ಸೊ ಇಲ್ಲಿ ಭಾರತದ ಒಂದು ಡಿಪೆಂಡೆನ್ಸಿಯನ್ನು ನಾವು ನೋಡೋದಾದರೆ ಭಾರತ ಒಂದು ಇಂಪೋರ್ಟ್ ಮಾಡ್ಕೊಳ್ಳೋಂತಕ್ಕಂಥ ಸಂದರ್ಭದಲ್ಲಿ ಭಾರತದ ಒಂದು ಮರ್ಕೆಂಡೈಸ್ ಇಂಪೋರ್ಟ್ ಏನಿದೆಯಲ್ಲ $677 ಬಿಲಿಯನ್ ಇರೋದನ್ನು ನಾವು ಗಮನ ಹರಿಸ್ತಾ ಇದ್ದೀವಿ. ನ್ಯಾಚುರಲ್ ಗ್ಯಾಸ್ಗೆ ಸಂಬಂಧಪಟ್ಟಂತೆ ಆಯಿಲ್ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ಇಂಪೋರ್ಟನ್ನು ನೋಡಿದಾಗ $170 ಬಿಲಿಯನ್ ಇದೆ. ಸೊ ನಮ್ಮ ಒಂದು ಇಂಪೋರ್ಟ್ ನಡಿನಲ್ಲಿ ನಿಯರ್ಲಿ 25% ನಾವು ಕೇವಲ ಈ ಒಂದು ಆಯಿಲ್ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ಗೆ ಕಾಂಟ್ರಿಬ್ಯೂಷನನ್ನು ಮಾಡೋದಾಗಿ ಕಾಣ್ತಾ ಇದ್ದೀವಿ. ಸೊ ಹಾಗಾಗಿ ಇಲ್ಲಿ ನಾವೇನು ಮಾಡ್ಬೋದು, ಇದರಿಂದ ಅರ್ಥ ಮಾಡ್ಕೋಬೇಕಾಗಿರೋ ಪಾಯಿಂಟ್ಸ್ ಏನಂತಂದರೆ ನಮ್ಮೊಂದು ಫಾರೆಕ್ಸ್ ರಿಸರ್ವ್ ಆಗಿರ್ಬೋದು, ಟ್ರೇಡ್ ಡೆಫಿಸಿಟ್ ಆಗಿರ್ಬೋದು, ಮ್ಯಾಕ್ರೋ ಸ್ಟೆಬಿಲಿಟಿ ಆಗಿರ್ಬೋದು, ಅಂದರೆ ನಮ್ಮ ಒಂದು ಆರ್ಥಿಕತೆ ಅಂದರೆ ಮ್ಯಾಕ್ರೋ ಸ್ಟೆಬಿಲಿಟಿ ಅಂತಂದರೆ ಫಾರ್ ಎಕ್ಸಾಂಪಲ್ ಇವಾಗ ಇನ್ಫ್ಲೇಷನ್ ಅಂತಲೇ ತೆಗೆದುಕೊಳ್ಬೋದಲ್ವಾ. ಸೊ ಇದರ ಆಧಾರದ ಮೇಲೆ ಮ್ಯಾಕ್ರೋ ಲೆವೆಲ್ ಪಾಲಿಸೀಸ್ಗಳೇನಿರುತ್ತೆ, ಮ್ಯಾಕ್ರೋ ಲೆವೆಲ್ ಇರ್ತಕ್ಕಂಥ ಕನ್ಸರ್ನ್ಸ್ಗಳಿರುತ್ತೆ, ಅದರಲ್ಲಿ ಒಂದು ಸ್ಟೆಬಿಲಿಟಿ ಕ್ವಶನನ್ನು ಕ್ರಿಯೇಟ್ ಮಾಡಿದೆ, ಅದರ ಒಂದು ಬರ್ಡನನ್ನು ಕ್ರಿಯೇಟ್ ಮಾಡಿದೆ ಅಂತ ಹೇಳ್ಬೋದು. ಟ್ರೇಡ್ ಡೆಫಿಸಿಟ್ ಅಂದರೆ ನಾವು ಹೆಚ್ಚು ಇಂಪೋರ್ಟ್ ಮಾಡ್ಕೋತಾ ಇದ್ವಿ. ಸೊ ಒಂದು ವೇಳೆ ನಮ್ಮ ಒಂದು ಎನರ್ಜಿ ಮೇಲೆ ಇರ್ತಕ್ಕಂಥ ಸಫಿಷಿಯಂಟಾಗಿ ನಾವು ಮಾಡ್ತಾ ಇದ್ರೆ ಅಥವಾ ಅದ್ರ ಮೇಲೆ ಇರ್ತಕ್ಕಂಥ ಒಂದು ಡಿಪೆಂಡೆನ್ಸಿ ಕಡಿಮೆ ಇತ್ತಂದರೆ ಆಟೋಮೆಟಿಕಲಿ ಟ್ರೇಡ್ ಡೆಫಿಸಿಟು ಡೌನ್ ಆಗ್ತಾ ಇರೋದನ್ನು ಕಾಣ್ತಾ ಇದ್ದೀವಿ ಅಂತ. ಸೊ ಇಲ್ಲಿರುವಂಥ ಮೇಜರ್ ಆರ್ಗ್ಯುಮೆಂಟ್ಸ್ ಏನಂತಂದರೆ ಸೊಲ್ಯೂಷನನ್ನು ಕೊಡ್ತಾ ಇದ್ದಾರೆ. ಸೊ ಸೊಲ್ಯೂಷನ್ ಈಸ್ ವೆರಿ ಇಂಪಾರ್ಟೆಂಟ್ ಟು ನೋ. ಇಲ್ಲಿ ಡೈವರ್ಸಿಫಿಕೇಷನ್ ಅಂತ ಕೊಡ್ತಾ ಇದ್ದಾರಲ್ಲ, ನಾವು ಇವಾಗ ಡೈವರ್ಸಿಫಿಕೇಷನ್ ಮಾಡಬೇಕು. ಇವಾಗ ನಾವೇನು ಎನರ್ಜಿ ಇಂಪೋರ್ಟ್ ಮಾಡ್ಕೋತಾ ಇದೀವಲ್ಲ, ಸೊ ಅದನ್ನು ನಾವು ಡೈವರ್ಸಿಫೈಡಾಗಿ ಮಾಡಬೇಕು. ಅಂದರೆ ಫಾರ್ ಎಕ್ಸಾಂಪಲ್ ಇಂಪೋರ್ಟ್ ಮಾಡೋದನ್ನು ಬಿಟ್ಟು ಸೊ ನಮ್ಮಲ್ಲಿ ಯಾವ ರೀತಿಯಂಥ ನ್ಯಾಚುರಲ್ ರಿಸೋರ್ಸಸ್ಗಳಿದ್ದಾವೆ ಅದನ್ನು ನಾವು ಇವತ್ತು ಯುಟಿಲೈಸ್ ಮಾಡ್ಕೊಳ್ಳುವಂಥದ್ದಾಗಲಿ. ಸೊ ಡೈವರ್ಸಿಫಿಕೇಷನ್ ಮಾಡುವಂಥದ್ದನ್ನು ನಾವು ಸಬ್ಸ್ಟಿಟ್ಯೂಟ್ ಅಂತ ಹೇಳೋದಾಗೆ ಅಲ್ಲ, ಬಟ್ ಇದನ್ನು ನಾವು ಏನು ಹೇಳಬೇಕಾಗುತ್ತೆ, ರಿಯಲ್ ಕರೆನ್ಸಿ ಅಂತ ಕನ್ಸಿಡರ್ ಮಾಡಬೇಕಂದ್ರೆ ರಿಯಲ್ ಆಗಿ ಇದು ನಮ್ಗೆ ಹೆಲ್ಪ್ ಆಗುತ್ತೆ ಅನ್ನೋದ್ರ ಮೇಲೆ. ಸೊ ಇವಾಗ ನಾವು ಇಂಪೋರ್ಟ್ ಮಾಡೋದನ್ನು ಬಿಟ್ಬಿಟ್ಟು ಇಂಪೋರ್ಟ್ ಮಾಡೋದನ್ನು ಬಿಟ್ಟು ನಮ್ಮ ದೇಶದಲ್ಲಿ ಮಾಡೋದನ್ನು ಆ ರೀತಿಯಾಗಿ ನಾವು ಒಂದು ಸ್ವಲ್ಪ ಪರ್ಟಿಕ್ಯುಲರ್ ಟೈಮ್ ಪೀರಿಯಡಲ್ಲಿ ಈಗ ನಾವು ಬೇರೆ ಒಂದು ಕಂಟ್ರಿಯನ್ನು ರಿಲೈ ಮಾಡ್ತಿದ್ದೀವಲ್ಲ, ಈಗ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀವಿ. ಇವಾಗ ಡೈವರ್ಸಿಫೈ ಮಾಡಬೇಕಂದ್ರೆ ಬೇರೆ ಡೆಸ್ಟಿನೇಷನ್ ಹುಡುಕ್ತಿದ್ವಲ್ಲ, ಅದೇ ರೀತಿಯಾಗಿ ಈ ಕಂಟ್ರಿ ನಮಗೆ ಇವತ್ತು ಕೊಡಲಿಲ್ಲ ಅಂತಂದರೆ ಬೇರೆ ಕಂಟ್ರಿಯಿಂದ ಇಂಪೋರ್ಟ್ ಮಾಡ್ಕೊಳ್ಳೋದಲ್ಲ, ಒಂದು ಸಬ್ಸ್ಟಿಟ್ಯೂಷನನ್ನು ನಾವು ಕನ್ಸಿಡರ್ ಮಾಡ್ತಾ ಇಲ್ಲ. ಬಟ್ ದ ಥಿಂಗ್ ಈಸ್ ನಾವಿವತ್ತು ಅದನ್ನು ಹೆಚ್ಚು ಅದರ ಮೇಲೆ ಸಾರ್ವಭೌಮತ್ವವನ್ನು ಹೊಂದಬೇಕಾಗುತ್ತೆ. ಸೊ ಇಲ್ಲಿ ನಾವು ಈ ಒಂದು ಮೈಂಡ್ಸೆಟ್ಟಿಂದ ನಾವು ಎನರ್ಜಿ ರಿಸೋರ್ಸ್ಗೆ ಸಂಬಂಧಪಟ್ಟಂತೆ ಫೋಕಸನ್ನು ಮಾಡಬೇಕು, ರಿಯಲ್ ಕರೆನ್ಸಿ ಆಫ್ ಸವರ್ನಿಟಿಗೆ ಸಂಬಂಧಪಟ್ಟಂತೆ. ಸೊ ನಾವು ಇವತ್ತು ಅದ್ರ ಮೇಲೆ ಸಾರ್ವಭೌಮತ್ವ ನೋಡಿದರೆ ಸಾಧಿಸಿದರೆ ಸೊ ಅದು ನಮಗೊಂದು ರಿಯಲ್ ಕರೆನ್ಸಿ ಆಗಿ ಕನ್ವರ್ಟ್ ಆಗುತ್ತೆ. ಸೊ ರಿಯಲ್ ಎಫಿಷಿಯನ್ಸಿಯನ್ನು ತೋರಿಸುತ್ತೆ ಅಂತ ಹೇಳ್ಬೋದು. ಸೊ ಈಗ ಪರ್ಟಿಕ್ಯುಲರ್ಲಿ ಎನರ್ಜಿ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತೆ ಒಂದು ಸ್ಟ್ರಾಟಜಿಕ್ ಸರ್ವೈವಲ್ ಪ್ರಯಾರಿಟಿಯನ್ನು ನಾವು ಕೊಡಬೇಕಾಗುತ್ತೆ. ಸೊ ಕೇವಲ ನಾವು ಎಕನಾಮಿಕ್ ಆಸ್ಪೆಕ್ಟ್ಸ್ ನಡಿನಲ್ಲಿ ಕನ್ಸಿಡರ್ ಮಾಡ್ತಾ ಇಲ್ಲ. ಸೊ ಸ್ಟ್ರಾಟಜಿಕಲಿ ಒಂದು ಸರ್ವೈವಲ್ ಪ್ರೊವೈಡ್ ಎನರ್ಜಿ ಈಸ್ ವೆರಿ ಇಂಪಾರ್ಟೆಂಟ್ ನೌ ಅ ಡೇಸ್. ಸೊ ಇಂಡಿಯಾ ಮಸ್ಟ್ ಫೋಕಸ್ ಆನ್ ಕೋಲ್. ಓಕೆ ಈ ಒಂದು ಕೋಲ್ ನಡಿನಲ್ಲಿ ನಾವು ಡೊಮೆಸ್ಟಿಕ್ ಕೋಲ್ ರಿಸರ್ವ್ಗೆ ಸಂಬಂಧಪಟ್ಟಂತೆ ಫೋಕಸನ್ನು ಮಾಡಬೇಕು. ಇವಾಗ ಬಯೋಫಿಯಲ್ಸ್ ಅಂತ ಬಂದಾಗ ಇದರಲ್ಲಿ ಇಥೆನಾಲ್ ಆಗಿರ್ಬೋದು, ಬಯೋಗ್ಯಾಸ್ ಆಗಿರ್ಬೋದು, ಮಿಥಿನಾಲ್ ಆಗಿರ್ಬೋದು, ಅಂದರೆ ನಾವು ನ್ಯಾಚುರಲಿ ಏನು ಇವಾಗ ಬಯೋಫಿಯಲ್ಸ್ ಅಂತ ಬಂದಾಗ ಇಥಿನಾಲ್ ಬ್ಲೆಂಡಿಂಗನ್ನು ಮಾಡ್ತಾ ಇದೀವಲ್ವ. ಸೊ ವೆಹಿಕಲ್ಸ್ಗಳನ್ನು ಯೂಸ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇದನ್ನು ಹೆಚ್ಚು ಪಾಪ್ಯುಲರೈಸ್ ಮಾಡೋದಾಗಲಿ, ಇದರಿಂದ ಇರ್ತಕ್ಕಂಥ ಇಂಪಾರ್ಟೆನ್ಸನ್ನು ಎಂಫೋಸಿಸ್ ಮಾಡೋದಾಗಲಿ, ಲಾರ್ಜ್ ಸ್ಕೇಲಲ್ಲಿ ಪ್ರೊಡ್ಯೂಸ್ ಮಾಡಿದರೆ ಡೆಫಿನೆಟ್ಲಿ ಇದು ಅಫೋರ್ಡೆಬಲ್ ಇರುತ್ತೆ ಎಲ್ಲರಿಗೂ. ಸೊ ಈ ಒಂದು ಸಂದರ್ಭದಲ್ಲಿ ಒಂದು ಕರೆನ್ಸಿಯನ್ನು ನಾವು ಕ್ರಿಯೇಟ್ ಮಾಡ್ಬೋದಲ್ವಾ. ಸೊ ಇವಾಗ ರಿನ್ಯೂವೇಬಲ್ ಎನರ್ಜೀಸ್ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಸ್ಟೋರೇಜ್ ಇಶ್ಯೂಸ್ಗಳು ಏನಿರುತ್ತೆ, ಇವಾಗ ನೋಡ್ರಿ ಹೈಡ್ರೋಜನ್ ಸ್ಟೋರೇಜ್ ರಿಲೇಟೆಡ್ ಇರ್ತಕ್ಕಂಥ ಇಶ್ಯೂಸ್ ಇರುತ್ತಲ್ಲ, ಹೈಡ್ರೋಜನ್ ಗ್ಯಾಸ್ ಸಹ ಎಷ್ಟೊಂದು ಇಂಪಾರ್ಟೆಂಟ್ ಇದೆ. ಸೊ ಈ ಒಂದು ಸಂದರ್ಭದಲ್ಲಿ ಸ್ಟೋರೇಜ್ ಇಶ್ಯೂಸ್ ಏನಿರುತ್ತಲ್ಲ ಅದನ್ನು ರಿಸಾಲ್ವ್ ಮಾಡಬೇಕನ್ನುವಂಥದ್ದಾಗಲಿ, ನ್ಯೂಕ್ಲಿಯರ್ ಎಕ್ಸ್ಪ್ಯಾನ್ಷನ್ ಆಗಿರ್ಬೋದು, ಹೈಡ್ರೋಜನ್ ಎಕನಾಮಿಗೆ ಸಂಬಂಧಪಟ್ಟಂಥ ಆಸ್ಪೆಕ್ಟ್ಸನ್ನು ನಾವಿಲ್ಲಿ ಗಮನ ಹರಿಸ್ತಾ ಇದ್ದೀವಿ. ಸೊ ಇದು ಮ್ಯಾನುಫ್ಯಾಕ್ಚರಿಂಗ್ ಆಗಿರ್ಬೋದು ಅಥವಾ
ಪರ್ಟಿಕ್ಯುಲರ್ಲಿ ಸ್ಟೋರೇಜ್ಗೆ ಸಂಬಂಧಪಟ್ಟಂತೆ ಏನಿದೆಯಲ್ಲ ಅದನ್ನು ನಮ್ಮ ದೇಶದಲ್ಲಿ ಲೋಕಲೈಸ್ಡ್ ಮಾಡಬೇಕು ಅನ್ನುವಂಥದ್ದಾಗಿ ಆಥರ್ ಅವರು ಎಂಫೋಸಿಸ್ ಮಾಡ್ತಾ ಇದ್ದಾರೆ. ಸೊ ಗ್ಲೋಬಲ್ ಲೆವೆಲಲ್ಲಿ ಕೆಲವೊಂದಿಷ್ಟು ಕ್ರೈಸಿಸ್ ಇದೆ. ಸೊ ಹಾಗಾಗಿ ಭಾರತಕ್ಕೆ ಬೇಕಾಗಿರುವಂಥ ಒಂದು ಸೊಲ್ಯೂಷನನ್ನು ಇವರು ಮೆನ್ಷನ್ ಮಾಡ್ತಾ ಇದ್ದಾರೆ. ಸೊ ಇವಾಗ ನಾವು ಏನು ಹೇಳಿದಲ್ಲ, ಪ್ರಾಬ್ಲಮ್ಸ್ಗಳನ್ನು ನಾವು ನೋಡಿದ್ವಿ ಯಾವ್ಯಾವ ಸೆಕ್ಟರ್ಸಲ್ಲಿ ಪ್ರಾಬ್ಲಮ್ ಇದೆ ಅಂತ. ಸೊ ಇವರು ಸಹ ಸೊಲ್ಯೂಷನ್ ಅಡಿನಲ್ಲಿ ಸೊ ಕೋಲ್ಸ್ಗೆ ಸಂಬಂಧಪಟ್ಟಂತೆ ಈಗ ಸ್ಟಿಲ್ ಡಾರ್ಮನ್ ಸ್ಟೇಜಲ್ಲಿದೆ. ಇಂಡಿಯಾ ಒಂದು ವಾಸ್ಟ್ ರಿಸರ್ವನ್ನು ಹೊಂದಿದೆ. ಸೊ ಅದನ್ನು ನಾವು ಪಾಪ್ಯುಲರೈಸ್ ಆಗಿ ಮಾಡಬೇಕು. ಸೊ ಇವಾಗ ಮಿಥಿನಾಲ್, ಇಥಿನಾಲ್ ಇವೆಲ್ಲ ಏನಿದೆಯಲ್ಲ ಫರ್ಟಿಲೈಸರ್ಸ್ಗಳನ್ನು ಯೂಸ್ ಮಾಡೋದಾಗಲಿ ಇವೆಲ್ಲನೂ ಸಹ ಪೊಟೆನ್ಷಿಯಲ್ ಇದೆ. ಸೊ ಇದನ್ನು ಹೆಚ್ಚು ನಾವು ಪ್ರೊಡ್ಯೂಸ್ ಮಾಡಬೇಕು ಅನ್ನೋಂಥದ್ದಾಗಲಿ, ರಿನ್ಯೂಯಬಲ್ ಎನರ್ಜಿಗೆ ಸಂಬಂಧಪಟ್ಟಂತೆ ಸ್ಟೋರೇಜ್ ಇಶ್ಯೂಸ್ಗಳು ಏನಿದ್ದಾವೆ, ಬ್ಯಾಟ್ರೀಸ್ ಇಶ್ಯೂಸ್ ಇರ್ತವೆ, ಸೊ ಇವುಗಳನ್ನೆಲ್ಲ ಸಹ ರಿಮೂವ್ ಮಾಡಬೇಕು ಅನ್ನುವಂಥದ್ದಾಗಿ ಇವರು ಎಂಫೋಸಿಸ್ ಮಾಡ್ತಾ ಇದ್ದಾರೆ. ಸೊ ಈ ಪರ್ಟಿಕ್ಯುಲರ್ಲಿ ನ್ಯೂಕ್ಲಿಯರ್ಗೆ ಸಂಬಂಧಿಸಿದಂತೆ ಸ್ಮಾಲ್ ಮಾಡ್ಯುಲರ್ ರಿಯಾಕ್ಟರ್ಸ್, ಸೊ ಇದರ ಆಧಾರದ ಮೇಲೂ ಸಹ ನಾವು ಹೆಚ್ಚು ಫೋಕಸ್ ಮಾಡಬೇಕು. ಸೊ ಇದೊಂದು ಸ್ಟೆಬಿಲಿಟಿಯನ್ನು ಪ್ರೊವೈಡ್ ಮಾಡೋದ್ರಲ್ಲಿ ಮುಂದಾಗುತ್ತೆ. ಸೊ ನೀವು ಗಮನ ಹರಿಸ್ಬೋದು, KS ಎಕ್ಸಾಮ್ನಲ್ಲಿ ಪ್ರಿಲಿಮ್ಸಲ್ಲಿ ಇದ್ರ ಮೇಲೆ ಕ್ವಶನ್ಸನ್ನು ಕೇಳಿದರು, ಸ್ಮಾಲ್ ಮಾಡ್ಯುಲರ್ ರಿಯಾಕ್ಟರ್ಸ್. ಸೊ ಅದರ ಒಂದು ಫೀಚರ್ಸ್ಗೆ ಸಂಬಂಧಪಟ್ಟಂತೆ ಸೊ ಇಂಪಾರ್ಟೆಂಟ್ ಇಶ್ಯೂ ಅಂತ ಹೇಳ್ಬೋದು. ಹೈಡ್ರೋಜನ್ ಎಕಾನಮಿಗೆ ಸಂಬಂಧಪಟ್ಟಂತೆ ನಾವು ನೋಡಿದಾಗ ಇದು ಭಾರತ ಟಾರ್ಗೆಟ್ ಹಾಕೊಂಡಿರುವಂತಹ ಒಂದು 5 ಮಿಲಿಯನ್ ಟನ್ಸ್ ಅನ್ನ 2030ನಲ್ಲಿ ಫೋಕಸ್ ಮಾಡಬೇಕು ಅಂತ ಹಾಕೊಂಡಿದೆ. ಸೊ ಹಾಗಾಗಿ ಇದ್ರ ಮೇಲೆ ನಾವು ಹೆಚ್ಚು ಮ್ಯಾನುಫ್ಯಾಕ್ಚರಿಂಗ್ ಮಾಡೋದಾಗಲಿ, ಇದಕ್ಕೆ ಸಂಬಂಧಪಟ್ಟಂತಹ ಹೆಚ್ಚು ಪ್ರೊಡಕ್ಷನನ್ನು ಮಾಡೋದಾಗಲಿ, ಇದರಿಂದ ನಾವು ಹೆಚ್ಚು ಎಕ್ಸ್ಪೋರ್ಟನ್ನು ಮಾಡೋದಾಗಿ ಸರ್ಪ್ಲಸ್ ಲೆವೆಲನ್ನು ನಾವು ಕಾಣ್ಬೋದು. ಹೈಡ್ರೋಜನ್ ಎಕಾನಮಿಗೆ ಸಂಬಂಧಪಟ್ಟಂತೆ ಸಹ ಸೊಲ್ಯೂಷನನ್ನು ಎಂಫೋಸಿಸ್ ಮಾಡ್ತಾ ಇದ್ದಾರೆ. ಪರ್ಟಿಕ್ಯುಲರ್ಲಿ ಇವ್ರು ಹೇಳ್ತಾ ಇರೋದು ಏನಂತಂದರೆ, ಡೊಮೆಸ್ಟಿಕ್ ಎನರ್ಜಿಗೆ ಸಂಬಂಧಪಟ್ಟಂತೆ ನಾವು ಆಲ್ರೆಡಿ ಎಲ್ಲೆಲ್ಲಿ ಪ್ಲ್ಯಾನ್ ಮಾಡ್ಕೊಂಡಿದ್ವಾ ಅದನ್ನು ಸರಿಯಾಗಿ ಎಫೆಕ್ಟಿವ್ ಆಗಿ ಮಾಡಬೇಕು. ಸೊ ಇದರಿಂದ ಎನರ್ಜಿ ಕ್ರೈಸಿಸ್ ಗ್ಲೋಬಲ್ ಲೆವೆಲಲ್ಲಿ ಏನೇ ತೊಂದರೆ ಆದ್ರೂ ಸಹ ಅದನ್ನು ನಾವು ಅದರಿಂದ ಆಗ್ತಾ ಇರುವಂಥ ಪ್ರಾಬ್ಲಮ್ ನಮಗೆ ಇಂಪ್ಯಾಕ್ಟ್ ಆಗಬಾರ್ದು. ಅಂದರೆ ಒಂದು ಬ್ಯಾರಿಯರ್ ಆಗಿ ಆ್ಯಕ್ಟ್ ಮಾಡಬೇಕು, ಅದನ್ನು ನಾವು ತಡಿಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಸೊ ಸರ್ಪ್ಲಸ್ ಲೆವೆಲಲ್ಲಿ ಇದ್ದಾಗ ನಾವು ನಾನ್ ರಿನ್ಯೂವೇಬಲ್ ಎನರ್ಜಿ ಕಡಿಮೆ ಮಾಡಿಬಿಟ್ಟು ರಿನ್ಯೂವೇಬಲ್ ಎನರ್ಜಿ ಮೇಲೆ ಹೆಚ್ಚು ಫೋಕಸನ್ನು ಮಾಡೋದ್ರ ಮುಖಾಂತರ ನಾವು ಎನರ್ಜಿ ನಡಿನಲ್ಲಿ ಒಂದು ರಿಯಲ್ ಕರೆನ್ಸಿಯನ್ನು ಕ್ರಿಯೇಟ್ ಮಾಡ್ಬೋದು. ರಿಯಲ್ ಆಗಿರತಕ್ಕಂಥ ಒಂದು ಸವರ್ನಿಟಿಯನ್ನು ನಾವು ತರಬೇಕು ಅನ್ನುವಂಥದ್ದಾಗಿ ಹೇಳ್ತಾ ಇದ್ದಾರೆ. ಅದರಲ್ಲೂ ಸವರ್ನಿಟಿ ಎದ್ರ ಮೇಲೆ ಅಂದರೆ ಈ ಎನರ್ಜಿಗೆ ಸಂಬಂಧಪಟ್ಟಂತೆ ಇವರು ಫೋಕಸನ್ನು ಮಾಡ್ತಾ ಇದ್ದಾರೆ. ಸೊ ಡೊಮೆಸ್ಟಿಕ್ ಲೆವೆಲಲ್ಲಿ ನಾವು ರಿಲಯನ್ಸನ್ನು ಹೊಂದಬೇಕು. ಸೊ ಸರ್ವೈವಲ್ ಸ್ಟ್ರಾಟಜಿಯನ್ನು ತರಬೇಕು. ಸೊ ಬೇರೆ ಒಂದು ರಾಷ್ಟ್ರಗಳ ಮೇಲೆ ನಾವು ಡಿಪೆಂಡೆನ್ಸಿಯನ್ನು ತೋರಿಸಬಾರ್ದು ಅಂತ ಆಥರ್ ಅವರು ಎಂಫೋಸಿಸ್ ಮಾಡ್ತಾ ಇದ್ದಾರೆ. ಇನ್ನು ಮುಂದಿನ ಹಂತದಲ್ಲಿ ಈ ಒಂದು ಆರ್ಟಿಕಲ್ ಸಹ ತುಂಬ ಇಂಪಾರ್ಟೆಂಟು. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಆರ್ಟಿಕಲ್ ಯಾವುದ್ರ ಬಗ್ಗೆ ಫೋಕಸ್ ಮಾಡ್ತಾ ಇದೆ, ಡಿಟಾಕ್ಸಿಫೈಯಿಂಗ್ ಇಂಡಿಯಾಸ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಸಿಸ್ಟಮ್ ಅಂತ ಹೇಳ್ತಾ ಇದ್ದೀವಿ. ಇವಾಗ ನೀವು ನೋಡ್ಬೋದು, PUC ಆದಮೇಲೆ ಮೆಡಿಕಲ್ ಎಂಟ್ರೆನ್ಸ್ ಆಗಿರ್ಬೋದು ಅಥವಾ ಇಂಜಿನಿಯರಿಂಗ್ಗೆ ಸಂಬಂಧಪಟ್ಟಂತೆ ಎಕ್ಸಾಮ್ಸನ್ನು ಬರೆಯುವಂತಹ ವಿದ್ಯಾರ್ಥಿಗಳು ಎಷ್ಟರ ಮಟ್ಟಿಗೆ ಸ್ಟ್ರೆಸ್ಸಲ್ಲಿ ಒಳಗಾಗ್ತಾ ಇದ್ದಾರೆ ಅಂತ. ಈವನ್ ಕೋಟಾದಲ್ಲಿ ಕೊಡ್ತಾ ಇರುವಂಥ ಅಂದರೆ ಕೋಚಿಂಗ್ ಇನ್ಸ್ಟಿಟ್ಯೂಷನ್ಸ್ ಕೊಡ್ತಾ ಇರತಕ್ಕಂಥ ಒಂದು ಪ್ರೆಷರ್, ಅವರು ಹೆಂಗಂತಂದರೆ ಕೋಚಿಂಗ್ ಇನ್ಸ್ಟಿಟ್ಯೂಷನ್ಸ್ಗಳು ಒಳ್ಳೆ ರಿಸಲ್ಟ್ಸನ್ನು ತರಬೇಕು. ಸೊ ಆ ಒಂದು ರಿಸಲ್ಟ್ಸಿಂದ ಅವ್ರ ರೆವಿನ್ಯೂ ಹೆಚ್ಚಾಗ್ತಾ ಇರುತ್ತೆ ಅಂತ ಲ್ಯಾಕ್ಸ್ ಟುಗೆದರ್ ದೇ ಕ್ಯಾನ್ ಅರ್ನ್ ಅನ್ನುವಂಥ ಒಂದು ಮೈಂಡ್ಸೆಟ್ನಿಂದಾಗಿ ಮಕ್ಕಳ ಮೇಲೆ ಹೆಚ್ಚು ಪ್ರೆಷರನ್ನು ಹಾಕ್ತಾ ಇರೋದಾಗಿ ನಾವು ಗಮನ ಹರಿಸ್ತಾ ಇದ್ದೀವಿ. ಅಲ್ಲಿ ಹೋಗಿ ಬಂದು ಕೋಟಾದಲ್ಲಿ ಹೋಗಿ ಫೇಲ್ ಆದರೆ ಅಥವಾ ಯಾವುದೇ ರೀತಿಯಾಗಿ ಅವ್ರು ಕ್ವಾಲಿಫೈಡ್ ಆಗಿಲ್ಲ ಅಂತಂದರೆ ಅವ್ರಿಗೆ ಒಂದು ಸರಿ ಹೋಗಲ್ಲ, ಅಂದರೆ ಅವ್ರು ಎಕನಾಮಿಕಲಿ ಸರಿ ಹೋಗಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೂ ಸಹ ಸಾಕಷ್ಟು ಪ್ರೆಷರ್ ಆಗ್ತಾ ಇರೋದನ್ನು ನಾವು ಗಮನ ಹರಿಸ್ತಾ ಇದ್ದೀವಿ. ಸೊ ರೀಸೆಂಟಾಗಿಯೂ ಸಹ ಕೆಲವೊಂದಿಷ್ಟು ಸೂಸೈಡ್ ಅಟೆಂಪ್ಟ್ ಮಾಡಿರುವಂಥದ್ದಾಗಲಿ, ಸೂಸೈಡ್ ಆಗಿರುವಂಥ ಕೇಸಸ್ಗಳನ್ನು ಸಹ ನಾವು ಗಮನ ಹರಿಸ್ತಾ ಇದ್ವಿ. ಸೊ ಇಲ್ಲಿ ನಮ್ಮ ದೇಶದಲ್ಲಿ ಈ ಒಂದು ಎಂಟ್ರೆನ್ಸ್ ಎಕ್ಸಾಮಿನೇಷನ್ಸ್ ಏನಿದೆಯಲ್ಲ, ಈ ಎಂಟ್ರೆನ್ಸ್ ಎಕ್ಸಾಮಿನೇಷನ್ಸ್ಗಳು ಮಕ್ಕಳಲ್ಲಿ ಒಂದು ಪ್ರೆಷರನ್ನು ಕ್ರಿಯೇಟ್ ಮಾಡ್ತಾ ಇದೆ. ಸೊ ಇಲ್ಲಿ ಡಿಟಾಕ್ಸಿಫೈಯಿಂಗ್ ಕಂಡೀಷನ್ಸನ್ನು ಕ್ರಿಯೇಟ್ ಮಾಡ್ತಾ ಇದೆ. ಒಂದು ವರ್ಷ ಅವರು ಅಷ್ಟೊಂದು ಎಫರ್ಟ್ ಹಾಕಿರ್ತಾರೆ. ಸೊ ಯಾವುದೇ ಒಂದು ಕಾರಣಕ್ಕೆ ಆಗಲಿಲ್ಲ ಅಂತಂದರೆ ಅವ್ರು ಎಷ್ಟು ಎಮೋಷ್ನಲಿ ಅದು ಕನೆಕ್ಟ್ ಆಗಿರ್ತಾರೆ. ಸೊ ಲೈಫೇ ನಮಗೆ ಫೇಲ್ ಆಗಿತ್ತೇನೋ ಅನ್ನುವಂಥ ನಿಟ್ಟಿನಲ್ಲಿ ಅವ್ರು ಏನು ಮಾಡ್ತಾರೆ, ಸೊ ಅವರು ಆ ಒಂದು ಸ್ಥಿತಿಗತಿಯಿಂದ ಹೊರಗೆ ಬರಬೇಕು ಅಂತಂದರೆ ಸಾಕಷ್ಟು ಸಮಯವನ್ನು ಅವ್ರು ವ್ಯರ್ಥ ಮಾಡಬೇಕಾಗುತ್ತೆ. ಸೊ ಅವರ ಒಂದು ಮೆಂಟಲ್ ಹೆಲ್ತ್ ಆಗಿರ್ಬೋದು, ತುಂಬ ಡಿಪ್ರೆಷನ್ಗೆ ಹೋಗ್ತಾ ಇರುವಂಥ ವಿದ್ಯಾರ್ಥಿಗಳು ಇದ್ದಾರೆ. ಸೊ PUCನಲ್ಲಿ ಚೆನ್ನಾಗಿ ಸ್ಕೋರ್ ಮಾಡಿದ್ರೂ ಸಹ, ಈಗ ಆ್ಯನ್ಯುವಲ್ ಎಕ್ಸಾಮ್ ಇರುತ್ತಲ್ವ, ಬೋರ್ಡ್ ಎಕ್ಸಾಮ್ ನಡೆಯಲ್ಲಿ ಸರಿಯಾಗಿ ಸ್ಕೋರ್ ಮಾಡಿದ್ರೂ ಸಹ ಎಂಟ್ರೆನ್ಸ್ ಎಕ್ಸಾಮ್ ಅಂತ ಬಂದಾಗ ಆ ಒಂದು ಪ್ರೆಷರ್ ಡಿಫ್ರೆಂಟ್ ಆಗಿಬಿಡುತ್ತೆ ಅಲ್ವಾ. ಸೊ ಅಲ್ಲಿ ಸ್ಕೋರನ್ನು ಇಲ್ಲಿ ಅವರು ಎನ್ಶೋರ್ ಮಾಡಲಿಕ್ಕೆ ಆಗದೇ ಇರುವಂಥ ಎಕ್ಸಾಂಪಲ್ಸ್ಗಳು ತುಂಬ ಇದ್ದಾವೆ. ಸೊ ಈ ಒಂದು ಕಂಡೀಷನ್ ಇದೆ. ಎಕ್ಸಾಮಿನೇಷನ್ ಸಿಸ್ಟಮ್ ನಡಿನಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ, ಪರ್ಟಿಕ್ಯುಲರ್ಲಿ ಎಂಟ್ರೆನ್ಸ್ ಎಕ್ಸಾಮನ್ನು ನಾವು ನೋಡಿದಾಗ ಡಿಟಾಕ್ಸಿಫೈಯಿಂಗ್ ಕಂಡೀಷನ್ಸನ್ನು, ಅಂದರೆ ಫುಲ್ ಟಾಕ್ಸಿಸಿಟಿ ಇದು ಕ್ರಿಯೇಟ್ ಆಗಿರೋದನ್ನು ನಾವು ಗಮನಿಸ್ತಾ ಇದ್ವಿ. ಸೊ ಯಾವ ರೀತಿಯಾಗಿ ಇಲ್ಲಿ ಬದಲಾವಣೆ ಮಾಡಬೇಕು ಅನ್ನೋದನ್ನು ಆಥರ್ ಅವರು ಎಂಫೋಸಿಸ್ ಮಾಡ್ತಾ ಇದ್ದಾರೆ. ಸೊ ರೀಸೆಂಟಾಗಿಯೂ ಸಹ ನಾವು ನೋಡಿದ್ವಿ, ನಾವು ಹೆಚ್ಚು ಅಕಾಡೆಮಿಕ್ಸ್ ನಡಿನಲ್ಲಿ ಫೋಕಸ್ ಮಾಡಬೇಕು, ಸ್ಕಿಲ್ ಸೆಟ್ಟನ್ನು ಪ್ರೊವೈಡ್ ಮಾಡುವಂಥ ನಿಟ್ಟಿನಲ್ಲಿ. ಸೊ ಗ್ಲೋಬಲ್ ಲೆವೆಲಲ್ಲಿ ಆಗಿರ್ಬೋದು ಒಂದು ಸ್ಕಿಲ್ನ ಮಿಸ್ಮ್ಯಾಚ್ ಇದೆ ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ಗಮನ ಹರಿಸ್ತಾ ಇದ್ವಿ. ಸೊ ಹಾಗಾಗಿ ಅಕಾಡೆಮಿಕ್ಸ್ ನಡಿನಲ್ಲಿ ನಾವು ಸ್ಕಿಲ್ ಸೆಟ್ಟನ್ನು ಪ್ರೊವೈಡ್ ಮಾಡಬೇಕು ಅನ್ನುವಂಥ ಒಂದು ಆಸ್ಪೆಕ್ಟ್, ಅಂದರೆ ಎಜುಕೇಷನ್ ಮೇಲೆ ಏನು ಆರ್ಟಿಕಲ್ಸ್ ಇರುತ್ತಲ್ಲ ಅದು ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವತ್ತು ಇದೇ ಒಂದು ಎಜುಕೇಷನ್ ಸಿಸ್ಟಮ್ ನಡಿಯಲ್ಲಿ ಯಾವ ರೀತಿಯಾಗಿ ಕೊಟ್ಟಿದ್ದಾರೆ ಅಂತಂದರೆ, ಸೊ ಪರ್ಟಿಕ್ಯುಲರ್ಲಿ ಇವರು ಡಿಸ್ಕಸ್ ಮಾಡ್ತಾ ಇರೋದು ಅಂತಂದರೆ ಕೋಚಿಂಗ್ ಇನ್ಸ್ಟಿಟ್ಯೂಷನ್ಸ್ ಒಂದು ಕ್ರೈಸಿಸ್ ಯಾವ ರೀತಿಯಾಗಿದೆ ಅನ್ನೋದ್ರ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ
ಇಲ್ಲಿ ನೋಡ್ಬೋದು ನೀವು ನಿಯರ್ಲಿ 70 ಲಕ್ಷದಷ್ಟು ಓಕೆ 70 ಲ್ಯಾಕ್ಸ್ ಅಷ್ಟು ಸ್ಟೂಡೆಂಟ್ಸ್ಗಳು ಇವತ್ತು JEE ಎಂಟ್ರೆನ್ಸ್ ಎಕ್ಸಾಮ್ಗೆ ಅಪಿಯರ್ ಆಗ್ತಾ ಇರುವಂಥ ಒಂದು ಕಂಟೆಕ್ಸ್ನ ಕಾಣ್ತೀವಿ. JEE ಆಗಿರ್ಬೋದು, ನೀಟ್ ಆಗಿರ್ಬೋದು, ಕ್ಯೂಟ್ ಆಗಿರ್ಬೋದು, ಕ್ಲಾಟ್ ಆಗಿರ್ಬೋದು, ಇವುಗಳನ್ನೆಲ್ಲ ಅಪಿಯರ್ ಆಗ್ತಾ ಇರೋದನ್ನು ಇಯರ್ಲಿ ವೈಸ್ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಇಲ್ಲಿ ಲಿಮಿಟೆಡ್ ಸೀಟ್ಸ್ಗಳು ಇರ್ತವೆ ನಿಮಗೆಲ್ಲ ಗೊತ್ತು, ಆಮೇಲೆ ಹೈ ಕಾಂಪಿಟೇಷನ್ಸ್ ಇದೆ ಅನ್ನೋದು ಸಹ ಅರ್ಥ ಮಾಡ್ಕೋಬೋದು. ಸೊ ಇಲ್ಲಿ ಒಂದು ಪ್ರೆಷರನ್ನು ವಿದ್ಯಾರ್ಥಿಗಳ ಮೇಲೆ ಇದು ಕ್ರಿಯೇಟ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ಆಥರ್ ಅವರು ಎಂಫೋಸಿಸ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಕೋಚಿಂಗ್ ಇನ್ಸ್ಟಿಟ್ಯೂಷನ್ಸನ್ನು ನೋಡಿದಾಗ ಕೋಚಿಂಗ್ ಇನ್ಸ್ಟಿಟ್ಯೂಷನ್ಸ್ಗಳು ಏನು ಮಾಡ್ತಾ ಇದೆ ಅಂದರೆ ಅವ್ರು ಲ್ಯಾಕ್ಸ್ ಟುಗೆದರ್ ಅರ್ನ್ ಮಾಡ್ತಾನೆ ಇದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇಡಿಗಳು ರೈಡ್ ಮಾಡ್ತಾ ಇರೋದನ್ನು ಸಹ ನಾವು ಕಾಣ್ತಾ ಇದ್ದೀವಿ. ಸೊ JEE ಕೋಚಿಂಗ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಬ್ರಾಂಚಸ್ಗಳನ್ನು ಅವರು ಕ್ಲೋಸ್ ಮಾಡ್ತಾ ಇರೋದನ್ನು ಕಾಣ್ತಾ ಇದ್ದೀವಿ. ಸ್ಟೂಡೆಂಟ್ಸ್ಗಳ ಒಂದು ಸೂಸೈಡ್ ಕಂಡೀಷನ್ಸನ್ನು ಕಾಣ್ತಾ ಇದ್ದೀವಿ. ಸೊ ಹಾಗಾಗಿ ಇಲ್ಲಿ ಒಂದು ಮೆಂಟಲ್ ಹೆಲ್ತ್ ಇಶ್ಯೂಸು ಸಹ ಇದು ಕ್ರಿಯೇಟನ್ನು ಮಾಡ್ತಾ ಇದೆ. ಸೊ ನಿಯರ್ಲಿ ಕೋಚಿಂಗ್ ಇಂಡಸ್ಟ್ರೀಸ್ಗೆ ಸಂಬಂಧಪಟ್ಟಂತೆ ಒಂದು ಎಕ್ಸ್ಪ್ಲೋಷನನ್ನು ನಾವು ನೋಡಿರುವಂಥ ಸಂದರ್ಭದಲ್ಲಿ ಸೊ ಎಷ್ಟು ಸೀಟ್ಸ್ ಇರ್ತವೆ, ಜನರಲಿ ಒಂದು 18,000 IIT ಸೀಟ್ಸ್ಗಳಿರ್ತವೆ ಅಂತ ನೋಡ್ಬೋದಾ. ಇಲ್ಲಿ ಕೋಚಿಂಗ್ ಫೀಸನ್ನು ನೋಡಿದಾಗ 6 ಇಂದ 7 ಲಕ್ಷ ಬರೀ 2 ವರ್ಷಕ್ಕೆ ಇವರು ಚಾರ್ಜ್ ಮಾಡೋದನ್ನು ಗಮನಿಸ್ತಾ ಇದ್ದೀವಿ. ಸೊ ಇಲ್ಲಿ ಸ್ಟೂಡೆಂಟ್ಸ್ಗಳು ಎಷ್ಟರ ಮಟ್ಟಿಗೆ ಸ್ಟ್ರೆಸ್ಸನ್ನು ಕ್ರಿಯೇಟ್ ಮಾಡ್ತಾ ಇದೆ ಅಂದರೆ ಕೋಚಿಂಗ್ ಇನ್ಸ್ಟಿಟ್ಯೂಷನ್ಸ್ಗಳು ಅನ್ರೀಸನಬಲಿ ಈಗ ಒಂದು ಕಟ್ ಆಫ್ಗಳನ್ನು ನಾವು ನೋಡಿರುವಂಥ ಸಂದರ್ಭದಲ್ಲಿಯೂ ಸಹ ಒಂದು ಪ್ರೆಷರನ್ನು ಕ್ರಿಯೇಟ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀವಿ. ಸೊ ಅವರು PUC ನಡಿನಲ್ಲಿ ಬೋರ್ಡ್ ಎಕ್ಸಾಮ್ನಲ್ಲಿ ಸರಿಯಾಗಿ ಇವತ್ತು ಮಾಡಿದರೂ ಸಹ ಆ ಒಂದು ಎಂಟ್ರೆನ್ಸ್ ಎಕ್ಸಾಮಿನೇಷನಲ್ಲಿ ತೊಂದರೆಯನ್ನು ಒಳಗೊಡ್ತಾ ಇದ್ದಾರೆ ಅಂತ. ಇಲ್ಲಿ ಬೇಸಿಕಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನಂತಂದರೆ ಇನ್ನೂ ನೋಡಿ ಒಂದು ಸೈಕಾಲಜಿಕಲಿ ಆಗಿರ್ಬೋದು ಎಷ್ಟು ಸ್ಟ್ರೆಸ್ಸನ್ನು ಕ್ರಿಯೇಟ್ ಮಾಡ್ತಾ ಇದೆ, ಆಮೇಲೆ ಸೋಷಿಯಲ್ ಕಾಸ್ಟನ್ನು ಇದು ಎಷ್ಟರ ಮಟ್ಟಿಗೆ ಬಿಲ್ಡ್ ಮಾಡ್ತಾ ಇದೆ ಅಂತ ನಾವು ಗಮನ ಹರಿಸ್ತಾ ಇದ್ವಿ. ಸೊ ಇಲ್ಲಿ ಸ್ಟ್ರೆಸ್, ಎಂಗ್ಸೈಟಿ ಹಾಗೂ ಸೂಸೈಡ್ಗೆ ಸಂಬಂಧಪಟ್ಟಂತೆಯೂ ಸಹ ನಾವಿಲ್ಲಿ ಗಮನ ಹರಿಸುವಂಥದ್ದು. ಇಲ್ಲಿ ಪರ್ಟಿಕ್ಯುಲರ್ಲಿ ಗ್ಲೋಬಲ್ ಲೆವೆಲಲ್ಲಿ ಇರ್ತಕ್ಕಂಥ ಕೆಲವೊಂದಿಷ್ಟು ಮಾಡೆಲ್ಸನ್ನು ಇವರು ಎಂಫೋಸಿಸ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಗ್ಲೋಬಲ್ ಲೆವೆಲಲ್ಲಿ ಏನು ಮಾಡೆಲ್ಸ್ ಇದೆ ಅಂತಂದರೆ ಸೊ ಮೆಡಿಕಲ್ ಅಡ್ಮಿಷನ್ಸನ್ನು ಮಾಡ್ತಕ್ಕಂತಹ ಸಂದರ್ಭದಲ್ಲಿ ನೆದರ್ಲ್ಯಾಂಡ್ ಪ್ರಾಕ್ಟೀಸ್ ಮಾಡ್ತಾ ಇರೋದು ಸೊ ವೇಟೆಡ್ ಲಾಟರಿ ಬೇಸ್ಡ್ಗೆ ಸಂಬಂಧಪಟ್ಟಂತೆ ಒಂದು ಮೆಡಿಕಲ್ ಅಡ್ಮಿಷನ್ಸನ್ನು ಮಾಡ್ತಾ ಇದ್ದಾರೆ. ಸೊ 1972ನಲ್ಲಿ ಇಂಟ್ರೊಡ್ಯೂಸ್ ಮಾಡಿರೋದನ್ನು ನಾವು ನೋಡ್ತಾ ಇದ್ದೀವಿ. ಮತ್ತೆ ಅವರು 2023ರಲ್ಲಿ ಈ ಒಂದು ಪ್ರಾಕ್ಟೀಸನ್ನು ರೀಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ MBBS ಆಗಬೇಕನ್ನತಕ್ಕಂಥ ಸಂದರ್ಭದಲ್ಲಿ ಅವರು ಲಾಟ್ರಿ ಆಧಾರದ ಮೇಲೆ ಅವರನ್ನು ಅಡ್ಮಿಷನ್ ತೆಗೆದುಕೊಳ್ತಾ ಇದ್ದಾರೆ ಅನ್ನೋದನ್ನು ಗಮನ ಹರಿಸ್ತಾ ಇದ್ದೀವಿ. ಸೊ ಇದರಿಂದ ಏನಾಗುತ್ತೆ ಅಂದರೆ ಒಂದು ಬಯಾಸನ್ನು ನಾವು ರೆಡ್ಯೂಸ್ ಮಾಡ್ದಂಗೆ ಆಗುತ್ತೆ. ಸೊ ಅದರ ಒಂದು ಕಾಂಪಿಟೇಷನ್ ಏನಿದೆಯಲ್ಲ, ಸೊ ಆ ಒಂದು ರೇಸ್ ಏನಿದೆಯಲ್ಲ ಅದನ್ನು ಕಡಿಮೆ ಮಾಡ್ದಂಗೆ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಮಕ್ಕಳ ಮೇಲೆ ಇರತಕ್ಕಂಥ ಒಂದು ಸ್ಟ್ರೆಸ್ಸು ಸಹ ಕಡಿಮೆ ಆಗುತ್ತೆ. ಸೊ ಯಾರು ಲಕ್ಕಿ ಇರ್ತಾರೆ ಅವ್ರು ಮಾತ್ರ ಅಡ್ಮಿಷನ್ಸನ್ನು ತೆಗೆದುಕೊಳ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ನೆದರ್ಲ್ಯಾಂಡ್ ಮಾಡ್ತಾ ಇರುವಂಥ ಒಂದು ಪ್ರಾಕ್ಟೀಸು. ಸೊ ಇಲ್ಲಿ ಒಂದು ನೋಡಿ ಡೈವರ್ಸಿಟಿನೂ ಸಹ ಇದು ಪ್ರಮೋಟ್ ಮಾಡುತ್ತೆ ಅಂತ. ಚೈನಾದಲ್ಲಿ ಏನಿದೆ ಅಂತಂದರೆ ಡಬಲ್ ರಿಡಕ್ಷನ್ ಪಾಲಿಸಿಯನ್ನು ಇವರು ತಂದಿದ್ದಾರೆ. ಸೊ ಡಬಲ್ ರಿಡಕ್ಷನ್ ಪಾಲಿಸಿ ಏನಂದರೆ 2021ರಲ್ಲಿ ತಂದಿರೋ ಪ್ರಕಾರ ಇವರು ಪ್ರಾಫಿಟನ್ನು ತೆಗೆದುಕೊಳ್ತಿರಕ್ಕಂಥ ಟ್ಯೂಷನ್ಸ್ಗಳನ್ನು ಬ್ಯಾನ್ ಮಾಡಿದ್ದಾರೆ. ಸ್ಕೂಲ್ ಸಬ್ಜೆಕ್ಟಲ್ಲಿ ಅದನ್ನೇ ಟೀಚ್ ಮಾಡ್ತಾರೆ, ಮತ್ತು ವಾಪಸ್ ಏನು ಟ್ಯೂಷನ್ ಮಾಡ್ತಾರಲ್ಲ ಅದನ್ನೇ ಟೀಚ್ ಮಾಡ್ತಾರೆ. ಸೊ ಇಲ್ಲಿ ಡಬಲ್ ರಿಡಕ್ಷನ್ ಪಾಲಿಸಿ ಬ್ಯಾನ್ ಮಾಡಿಬಿಟ್ಟಿದ್ದಾರೆ ಕಂಪ್ಲೀಟ್ಲಿ. ಸೊ ಇದರಿಂದಾಗಿ ಏನು ಕ್ರಿಯೇಟ್ ಆಗಿದೆ ಅಂದರೆ ಒಂದು ನ್ಯಾಷನಲೈಸ್ಡ್ ಕೋಚಿಂಗ್ ಇರೋದ್ರಿಂದ ಇನ್ಇಕ್ವಾಲಿಟಿಯನ್ನು ಇದು ಕಟ್ ಮಾಡುತ್ತೆ, ಆಮೇಲೆ ಸ್ಟ್ರೆಸ್ಸನ್ನು ಸಹ ಇದು ಕಟ್ ಮಾಡುತ್ತೆ. ಸೊ ಒಂದೇ ರೀತಿಯಾದಂಥ ಕೋಚಿಂಗನ್ನು ಸಹ ಪ್ರೊವೈಡ್ ಮಾಡುವಂತೆ ಇವ್ರು ಮಾಡಿದ್ದಾರೆ. ಡಬಲ್ ಬರ್ಡನ್, ಆಮೇಲೆ ಪ್ರಾಫಿಟ್ ಅಲ್ಲಿ ಸರ್ಕಾರ ತುಂಬ ಕಂಪ್ಲೀಟಾಗಿ ಅವರ ಒಂದು ಇದರಲ್ಲೇ ಬರುತ್ತೆ, ಎಲ್ಲನೂ ಪ್ರತಿಯೊಂದು ಸರ್ಕಾರದ ಅಡಿನಲ್ಲೇ ಕಂಡು ಬರುತ್ತೆ. ಸೊ ಇವರು ಬೇರೆಯವ್ರು ಯಾರು ಪ್ರಾಫಿಟಬಲಿ ಇರಬಾರ್ದು ಅಂತಲೂ ಸಹ ಥಿಂಕ್ ಮಾಡ್ತಾರೆ. ಸೊ ಈ ಒಂದು ಆಸ್ಪೆಕ್ಟನ್ನು ನಾವು ಗಮನ ಹರಿಸಿದಾಗ ಇವರು ಡಬಲ್ ರಿಡಕ್ಷನ್ ಪಾಲಿಸಿಯನ್ನು ಮಾಡ್ತಾ ಇದ್ದಾರೆ. ಸೊ ಅವರ ಆಸ್ಪೆಕ್ಟ್ ಏನೇ ಇರಲಿ, ಸೊ ಆ ಒಂದು ಅಲ್ಲಿ ಸರ್ಕಾರದ ಒಂದು ಪಾಲಿಸೀಸ್ ಏನೇ ಇರಲಿ, ಬಟ್ ಇದರ ಒಂದು ಇಂಟೆನ್ಷನ್ ಅರ್ಥ ಮಾಡ್ಕೊಳ್ಳಿ. ಇಂಟೆನ್ಷನ್ ಏನಿದೆ ಅಂತಂದರೆ ಮಕ್ಕಳ ಮೇಲೆ ಆಗ್ತಾ ಇರುವಂಥ ಒಂದು ಬರ್ಡನ್ ಆಟೋಮೆಟಿಕ್ಲಿ ಕಡಿಮೆ ಆಗುತ್ತೆ. ಯಾಕೆಂದರೆ ಏನಾಗುತ್ತೆ, ಇವಾಗ ನೋಡಿ ಬಡ ವಿದ್ಯಾರ್ಥಿನೂ ಸಹ ಇದೇ ಎಕ್ಸಾಮ್ ಬರೀತಿರ್ತಾನೆ, ಎಂಟ್ರೆನ್ಸ್ ಎಕ್ಸಾಮೇ ಬರೀತಿರ್ತಾನೆ. ಆದರೆ ಒಂದು ವೇಳೆ ಅವನಿಗೆ ಕೋಚಿಂಗನ್ನು ತೊಗೊಳಕ್ಕೆ ಆಗ್ತಾ ಇಲ್ಲ ಅನ್ನುವಂಥ ಒಂದು ಸ್ಟ್ರೆಸ್ಸು ಸಹ ಹೆಚ್ಚಿರುತ್ತೆ. ಕೋಚಿಂಗ್ ತೊಗೊಂಡವ್ರಿಗೂ ಇನ್ನೊಂಥರ ಸ್ಟ್ರೆಸ್ ಇರುತ್ತೆ. ಸೊ ಒಟ್ಟಾರೆಗೆ ಇಲ್ಲಿ ಒಂದು ವಿದ್ಯಾರ್ಥಿ ಎಂಟ್ರೆನ್ಸ್ ಎಕ್ಸಾಮ್ ಬರೀತಿದ್ದಾನೆ ಅಂತಂದರೆ ಅವನ ಹತ್ರ ಸ್ಟ್ರೆಸ್ ಕ್ರಿಯೇಟ್ ಮಾಡೋವಂಥ ಒಂದು ಎಜುಕೇಷನ್ ಸಿಸ್ಟಮ್ ನಮ್ಮಲ್ಲಿದೆ ಅನ್ನೋದ್ರ ಬಗ್ಗೆ ನಾವು ಗಮನ ಹರಿಸ್ತಾ ಇದ್ವಿ. ಸೊ ಇಲ್ಲಿ ಕೆಲವೊಂದಿಷ್ಟು ಸಿಂಪ್ಲಿಫಿಕೇಷನ್ಸನ್ನು ಮಾಡಬೇಕು, ಗ್ಲೋಬಲ್ ಲೆವೆಲಲ್ಲಿ ಇರ್ತಕ್ಕಂಥ ಒಂದು ಪ್ರಾಕ್ಟೀಸಸನ್ನು ನಾವಿಲ್ಲಿ ಗಮನ ಹರಿಸ್ತಾ ಇದ್ವಿ. ಸೊ ನೋಡಿ ಇಲ್ಲಿ ಅಡ್ಮಿಷನ್ಸನ್ನು ಸಿಂಪ್ಲಿಫಿಕೇಷನ್ ಮಾಡಬೇಕು ಅನ್ನುವಂಥದ್ದಾಗಿ ನಾವು ಗಮನ ಹರಿಸ್ತಾ ಇದ್ವಿ. ಸೊ ಕ್ಲಾಸ್ 12ನಲ್ಲಿ ಬೋರ್ಡ್ ಎಕ್ಸಾಮಲ್ಲಿ ಏನು ತೆಗೆದುಕೊಂಡಿರ್ತಾರಲ್ಲ ಅದೊಂಥರ ಇದರ 1 ಇಯರ್ ಚೆನ್ನಾಗಿ ಪ್ರಿಪೇರ್ ಆಗಿರ್ತಾರೆ, ಅದು ದ ವೇ ಆಫ್ ಸ್ಟಡಿಂಗೇ ಡಿಫ್ರೆಂಟ್ ಇರುತ್ತೆ ಅಲ್ವಾ. ಸೊ ಆ ಬೋರ್ಡ್ ಎಕ್ಸಾಮೇ ಡಿಫ್ರೆಂಟ್ ಆಗುತ್ತೆ ಆ್ಯಂಡ್ ಎಂಟ್ರೆನ್ಸ್ ಎಕ್ಸಾಮೇ ಡಿಫ್ರೆಂಟ್ ಆಗುತ್ತೆ. ಸೊ ಹಾಗಾಗಿ ಅಲ್ಲಿರುವಂಥ ಒಂದು ಬೋರ್ಡ್ ಎಕ್ಸಾಮನ್ನು ನಾವು ಬೆಂಚ್ ಮಾರ್ಕ್ ಆಗಿ ಕನ್ಸಿಡರ್ ಮಾಡಬೇಕು. ಇದರಿಂದ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳು ಆದಷ್ಟು ಕಡಿಮೆ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವಿಲ್ಲಿ ಗಮನ ಹರಿಸ್ತಾ ಇದ್ವಿ. ಸೊ ಈ ಒಂದು ಲಾಟ್ರಿ ಸಿಸ್ಟಮನ್ನು ಏನು ತೊಗೊಂಬಂದಿದ್ದಾರೆ, ಸೊ ಇದರಿಂದ ಲಾಟ್ರಿ ಸಿಸ್ಟಮನ್ನು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ನಾವು ಏನು ಮಾಡ್ಬೋದು, ಸ್ಟೂಡೆಂಟ್ಸ್ಗಳನ್ನು ಡಿವೈಡ್ ಮಾಡ್ಬೋದು. ಓಕೆ, ಸೊ ಒಂದು ಸ್ಟೂಡೆಂಟ್ಸ್ಗಳು ಎಷ್ಟು ಮಟ್ಟಿಗೆ ಬೋರ್ಡ್ ಎಕ್ಸಾಮಲ್ಲಿ ತೆಗೆದುಕೊಂಡಿರಲ್ಲ ಆ ಒಂದು ಮಾರ್ಕ್ಸ್ನ ಆಧಾರದ ಮೇಲೆ ನಾವು ಪಿಕ್ ಮಾಡಬೇಕು ಅನ್ನುವಂಥದ್ದಾಗಿ ಗಮನ ಹರಿಸ್ತಾ ಇದ್ವಿ. ಸೊ ಇದನ್ನು ನಾವು ಏನು ಮಾಡ್ಬೋದು, ಕೆಲವೊಂದಿಷ್ಟು ಸೀಟ್ಸ್ಗಳಿಗೆ ಸಂಬಂಧಪಟ್ಟಂತೆ ವೇಟೆಡ್
ಸೀಟ್ಸ್ಗೆ ಸಂಬಂಧಪಟ್ಟಂತೆ ನಾವೇನು ಮಾಡ್ಬೋದು, ಲಾಟ್ರಿಯನ್ನು ಅಲೋಕೇಟ್ ಮಾಡ್ಬೋದು ಈ ಎಕ್ಸಿಸ್ಟಿಂಗ್ ರಿಸರ್ವೇಷನ್ ಒಂದಿಗೆ. ಸೊ ಈ ಒಂದು ಲಾಟ್ರಿ ಬೇಸ್ಡ್ ರಿಲೇಟೆಡ್ ಇರ್ತಕ್ಕಂಥ ಸಿಸ್ಟಮನ್ನು ತರಬೇಕು ಅಂತ ಆಥರ್ ಅವರು ಎಂಫೋಸಿಸ್ ಮಾಡ್ತಾ ಇದ್ದಾರೆ. ಸೊ ಈವನ್ ಇವಾಗ 50% ಸೀಟ್ಸ್ಗಳನ್ನು IIT ಸೀಟ್ಸ್ಗಳನ್ನು ರೂರಲ್ ಗೌರ್ಮೆಂಟು ಮತ್ತು ಪರ್ಟಿಕ್ಯುಲರ್ಲಿ ಒಂದು ಸೆಕ್ಷನ್ ಅಥವಾ ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಯಾವ ಶಾಲೆಯಲ್ಲಿ ನೋಡಿ ರೂರಲ್ ಗೌರ್ಮೆಂಟ್ ಸ್ಕೂಲ್ ನಡೀಲಿ ಕಲ್ತಿರ್ತಕ್ಕಂಥ ವಿದ್ಯಾರ್ಥಿಗಳಿಗಾಗಿರ್ಬೋದು, ಈವನ್ ಸೋಷಿಯಲ್ ಮೊಬಿಲಿಟಿಯನ್ನು ಪ್ರಮೋಟ್ ಮಾಡೋದಕ್ಕೆ ಇದು ಸಹಕಾರಿ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ಹೇಳ್ತಾ ಇದ್ದಾರೆ. ಇದರಿಂದ ನಾವು ಈಕ್ವಿಟಿಯನ್ನು ಎನ್ಶೋರ್ ಮಾಡಲಿಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನು ಆಥರ್ ಅವರು ಎಂಫೋಸಿಸ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ನಾವು ಕೋಚಿಂಗ್ನ ಒಂದು ಡಾಮಿನೆನ್ಸನ್ನು ಕರ್ಬ್ ಮಾಡೋದು ಇನ್ನೊಂದು ಇಂಟೆನ್ಷನ್ ಆಗಿದೆ. ಸೊ ಮಕ್ಕಳಲ್ಲೂ ಸಹ ಒಂದು ಸ್ಟ್ರೆಸ್ಸನ್ನು ಕಡಿಮೆ ಮಾಡಬೇಕು ಅಂತಂದರೆ ಹೊಸದೊಂದು ಪಾಲಿಸಿ ಅವಶ್ಯಕತೆ ಇದೆ ಅಂತ ನಾವಿಲ್ಲಿ ಗಮನ ಹರಿಸುವಂಥದ್ದು. ಸೊ ಇವಾಗ IITಗೆ ಸಂಬಂಧಪಟ್ಟಂಥ ಒಂದು ಎಕ್ಸ್ಪೀರಿಯನ್ಸನ್ನು ಡೈವರ್ಸಿಫೈ ಮಾಡಬೇಕು ಅನ್ನುವಂಥದ್ದಾಗಿ ಹೇಳ್ತಾ ಇದ್ದಾರೆ. ಸೊ ನ್ಯಾಷನಲ್ ಸ್ಟೂಡೆಂಟ್ ಎಕ್ಸ್ಚೇಂಜ್ ಪ್ರೋಗ್ರಾಮನ್ನು ತರುವಂಥದ್ದಾಗಲಿ ಹಾಗೂ ರ್ಯಾಂಡಮೈಸ್ಡ್ ಪ್ರೊಫೆಸರ್ ಎಕ್ಸ್ಚೇಂಜ್ಗೆ ಸಂಬಂಧಪಟ್ಟಂಥ ಒಂದು ಸ್ಟ್ಯಾಂಡರ್ಡೈಸನ್ನು ಕ್ರಿಯೇಟ್ ಮಾಡಬೇಕನ್ನುವಂಥದ್ದಾಗಲಿ, ಅದರಿಂದ ಒಂದು ಕ್ವಾಲಿಟಿ ವೈಸ್ ಎಜುಕೇಷನ್ನ ಪ್ರೊವೈಡ್ ಮಾಡಲಿಕ್ಕೂ ಸಹ ಪ್ರೊಫೆಷನ್ಸ್ ನಡಿನಲ್ಲಿ ನಾವು ಬದಲಾವಣೆಯನ್ನು ಯಾವ ರೀತಿಯಾಗಿ ತರಬೇಕು. ಸೊ ಕೆಲವೊಂದಿಷ್ಟು ಪ್ರೋಗ್ರಾಮ್ಸ್ಗಳು, ಸೊ ಸ್ಟೂಡೆಂಟ್ಸ್ ಸ್ಪೆಸಿಫಿಕ್ ಆಗಿರ್ತಕ್ಕಂಥ ಪ್ರೋಗ್ರಾಮ್ಸ್ಗಳಾಗಿರ್ಬೋದು, ಪ್ರೊಫೆಸರ್ಗೆ ಸ್ಪೆಸಿಫಿಕ್ ಆಗ್ತಕ್ಕಂಥ ಒಂದು ಪ್ರೋಗ್ರಾಮ್ಗಳನ್ನು ನಾವು ಫೋಕಸ್ ಮಾಡಬೇಕು ಅನ್ನೋಂಥದ್ದಾಗಿ ಆಥರ್ ಅವರು ಎಂಫೋಸಿಸ್ ಮಾಡ್ತಾ ಇದ್ದಾರೆ. ಸೊ ಇವಾಗ ರ್ಯಾಂಕ್ ಬೇಸ್ಡ್ ರೇಸನ್ನು ಕಡಿಮೆ ಮಾಡಬೇಕು, ಮೆರಿಟನ್ನು ಸಹ ನಾವು ಯೂಸ್ ಮಾಡ್ಕೊಳ್ಳೋದ್ರ ಮುಖಾಂತರ ಲಾಟ್ರಿ ಸಿಸ್ಟಮನ್ನು ತರಬೇಕು. ಸೊ ಇಲ್ಲಿ ಒಂದು ಬ್ರ್ಯಾಂಡನ್ನು ಪರ್ಟಿಕ್ಯುಲರ್ಲಿ ಒಂದು ಪಾಲಿಸಿಯನ್ನು ತರಬೇಕು ಅಂತಂದರೆ ಒಂದು ಅದರಲ್ಲಿ ಎಜುಕೇಷನ್ ಸಿಸ್ಟಮ್ ನಡಿನಲ್ಲಿ ನಾವು ಗಮನ ಹರಿಸೋದಾದರೆ, ಸೊ ಪರ್ಟಿಕ್ಯುಲರ್ಲಿ ನಾವು ಒಂದು ಫೇರ್ನೆಸ್, ಸ್ಯಾನಿಟಿ ಮತ್ತು ಇಕ್ವಿಟಿ ಮತ್ತು ಅಪಾರ್ಚುನಿಟಿಯನ್ನು ಕ್ರಿಯೇಟ್ ಮಾಡ್ತೀವಿ ಅಂತ ಅನ್ನುವಂಥದ್ದಾದರೆ, ಸೊ ಈವನ್ ಸ್ಟ್ರೆಸ್ಸನ್ನು ರೆಡ್ಯೂಸ್ ಮಾಡುವಂತಹ ಸಂದರ್ಭದಲ್ಲಿ ಒಂದು ಪ್ರಾಪರ್ ಮೆಕ್ಯಾನಿಸಮನ್ನು ತರಬೇಕು ಅಂತಂದರೆ ಗ್ಲೋಬಲ್ ಲೆವೆಲಲ್ಲಿ ಇರ್ತಕ್ಕಂಥ ಒಂದು ಪ್ರಾಕ್ಟೀಸಸ್. ಅಂದರೆ ಇಲ್ಲಿ ಯಾಕೆ ಈ ಒಂದು ಆರ್ಟಿಕಲ್ಸ್ಗಳು ಬರ್ತಾ ಇದೆ ಅಂತಂದರೆ ಇವಾಗ ಆಗ್ತಾ ಇರೋ ಒಂದು ಪ್ರೆಷರ್ನ ಕಡಿಮೆ ಮಾಡುವಂಥ ನಿಟ್ಟಿನಲ್ಲಿ ಸೊ ನಾವು ಎಲ್ಲಿ ಪಾಲಿಸೀಸ್ಗಳನ್ನು ಮಿಸ್ಔಟ್ ಮಾಡ್ತಾ ಇದ್ದೀವಿ, ಎಷ್ಟರ ಮಟ್ಟಿಗೆ ನಾವು ಫೋಕಸನ್ನು ಮಾಡಬೇಕು ಅನ್ನೋಂಥದ್ದಲ್ಲಿ ಹೈಲೈಟ್ಸನ್ನು ಮಾಡ್ತಾ ಇದ್ದಾರೆ. ಸೊ ಎಜುಕೇಷನ್ ಇವತ್ತು ಎಲ್ಲರಿಗೂ ಇರಬೇಕು ಅಂತಿದೆ, ಆದರೆ ಇಲ್ಲಿ ನೋಡಿ ಇದೊಂದು ಡಿಫ್ರೆಂಟ್ ಆಗಿರ್ತಕ್ಕಂಥ ಒಂದು ರೇಸ್ ಕ್ರಿಯೇಟ್ ಆಗಿದೆ. ಸೊ ಇಲ್ಲಿ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಹಂತದಲ್ಲಿ ಆಗ್ತಾ ಇರುವಂಥ ಒಂದು ಇಶ್ಯೂವನ್ನು ನಾವಿಲ್ಲಿ ಗಮನ ಹರಿಸ್ತಾ ಇದ್ದೀವಿ. ಇನ್ನು ಮುಂದಿನ ಹಂತದಲ್ಲಿ ನೋಡೋದಾದರೆ ರೀಸೆಂಟಾಗಿ ಒಂದು ಕಾರ್ಬನ್ ರಿಲೇಟೆಡ್ ಇರತಕ್ಕಂಥ ಒಂದು ಅಥಾರಿಟಿಯನ್ನು ಭಾರತ ಕ್ರಿಯೇಟ್ ಮಾಡಿರುವಂಥದ್ದಾಗಲಿ. ಸೊ ಅಂದರೆ ಕಾರ್ಬನ್ ಎಮಿಷನ್ ರಿಲೇಟೆಡ್ ಇರುವಂಥ ಕ್ರೆಡಿಟನ್ನು ಟ್ರೇಡ್ ಮಾಡುವಂಥ ಸಂದರ್ಭದಲ್ಲಿ ಭಾರತ ಒಂದು ಅಥಾರಿಟಿಯನ್ನು ರೀಸೆಂಟಾಗಿ ಕ್ರಿಯೇಟ್ ಮಾಡಿರೋದಾಗಿ ನಾವು ಒಂದು ನ್ಯೂಸಲ್ಲಿ ಆರ್ಟಿಕಲನ್ನು ನೋಡಿದ್ವಿ. ಸೊ ಇವಾಗ ಪರ್ಟಿಕ್ಯುಲರ್ಲಿ ಇವ್ರು ಹೇಳ್ತಾ ಇರೋದು ಏನಂತಂದರೆ ಟೋಕಿಯೋದೊಂದಿಗೆ ಒಂದು ಟೆಕ್ನಾಲಜಿ ಅಂದರೆ ಪರ್ಟಿಕ್ಯುಲರ್ಲಿ ಕಾರ್ಬನ್ ರಿಲೇಟೆಡ್ ಇರತಕ್ಕಂಥ ಅಗ್ರಿಮೆಂಟನ್ನು ಮಾಡಲಿಕ್ಕೆ ಮುಂದಾಗಿರುವಂಥದ್ದನ್ನು ಗಮನ ಹರಿಸ್ತಾ ಇದ್ದೀವಿ. ಒಂದು ಪ್ಯಾಕ್ಟನ್ನು ಮಾಡ್ತಾ ಇದ್ದಾರೆ, ಪ್ಯಾಕ್ಟ್ ವಿತ್ ಟೋಕಿಯೋ ಟು ಅಡ್ವಾನ್ಸ್ ಲೋ ಕಾರ್ಬನ್ ಟೆಕ್ನಾಲಜಿ ಪ್ರಾಜೆಕ್ಟ್ ಅನ್ನುವಂಥದ್ದಾಗಿ ಗಮನ ಹರಿಸ್ತಾ ಇದ್ದೀವಿ. ಇಲ್ಲಿ ನೀವು ನೋಡ್ಬೋದು. ಓಕೆ, ಸೊ ಇಲ್ಲಿ ನೀವು ಗಮನ ಹರಿಸೋದಾದರೆ ರೀಸೆಂಟ್ಲಿ ನಮ್ಮ ಒಂದು ಎನ್ವಿರಾನ್ಮೆಂಟ್ ಮಿನಿಸ್ಟ್ರಿ ರೀಸೆಂಟ್ಲಿ ನಮ್ಮ ಒಂದು ಮೋದಿಜಿಯವರು ವಿಸಿಟ್ ಮಾಡಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಎನ್ವಿರಾನ್ಮೆಂಟ್ ಮಿನಿಸ್ಟ್ರಿ ಇವತ್ತು ಒಂದು ಮೆಮೊರಾಂಡಮ್ ಆಫ್ ಕೋಆಪರೇಷನನ್ನು ಸೈನ್ ಮಾಡಿದೆ ಟೋಕಿಯೋದೊಂದಿಗೆ. ಪರ್ಟಿಕ್ಯುಲರ್ಲಿ ಇದು ಇಂಪಾರ್ಟೆಂಟ್ಲಿ ನಿಮಗೆ ಬೇಕಾಗಿರೋದು, ಇದನ್ನು ಸ್ಟಾರ್ ಮಾರ್ಕ್ ಅಂತಲೇ ಹಾಕ್ಕೊಳ್ಳಿ. ಫಸ್ಟ್ ಜಾಯಿಂಟ್ ಕ್ರೆಡಿಟಿಂಗ್ ಮೆಕ್ಯಾನಿಸಮನ್ನು ನಾವು ಯಾರೊಂದಿಗೆ ಮಾಡಿದ್ದೀವಿ ಅಂತಂದರೆ ಜಪಾನ್. ಭಾರತ ಇವತ್ತು ಫಸ್ಟ್ ಟೈಮ್ ಜಾಯಿಂಟ್ ಕ್ರೆಡಿಟಿಂಗ್ ಮೆಕ್ಯಾನಿಸಮನ್ನು ಮಾಡ್ತಾ ಇದೆ. ಯಾರೊಂದಿಗೆ ಅಂದರೆ ಜಪಾನೊಂದಿಗೆ. ಸೊ ಕ್ರೆಡಿಟಿಂಗ್ ಮೆಕ್ಯಾನಿಸಮ್ ಅಂತಂದರೆ ಇಸ್ ನಥಿಂಗ್ ಬಟ್ ಇವಾಗ ಅದರಲ್ಲೂ ಪ್ಯಾರಿಸ್ ಅಗ್ರಿಮೆಂಟ್ ಅಂತ ನಾವೇನು ಕರಿತೀವಿ, ಪ್ಯಾರಿಸ್ ಅಗ್ರಿಮೆಂಟ್ 2015 ನಡಿನಲ್ಲಿ ಆರ್ಟಿಕಲ್ 6 ಹೇಳುತ್ತೆ, ಆರ್ಟಿಕಲ್ 6.2 ಏನು ಹೇಳುತ್ತೆ. ಸೊ ಇದರ ಅಡಿನಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಪರ್ಟಿಕ್ಯುಲರ್ಲಿ ಒಂದು ಕ್ರೆಡಿಟ್ ರಿಲೇಟೆಡ್ ಇರ್ತಕ್ಕಂಥ ಒಂದು ಏಜೆನ್ಸಿಯನ್ನು ಅಥವಾ ಅಥಾರಿಟಿಯನ್ನು ಒಂದು ನೇಷನ್ ಕ್ರಿಯೇಟ್ ಮಾಡಬೇಕು. ಸೊ ಇದರಿಂದ ನಾವು ಕಾರ್ಬನ್ ರಿಲೇಟೆಡ್ ಇರ್ತಕ್ಕಂತಹ ಕ್ರೆಡಿಟ್ಗಳು ಏನಿರ್ತಲ್ಲ ಅದನ್ನು ಟ್ರೇಡ್ ಮಾಡಲಿಕ್ಕೆ, ವ್ಯಾಪಾರ ಮಾಡಲಿಕ್ಕೆ ಸಹಕಾರಿಯಾಗೋದು. ಇದರಿಂದ ನಾವು ಒಂದೆಡೆ ಗ್ಲೋಬಲ್ ಲೆವೆಲಲ್ಲಿ ಆಗ್ತಾ ಇರುವಂತಹ ವಾರ್ಮಿಂಗನ್ನು ತಡೆಗಟ್ಟಲಿಕ್ಕೆ ಸಾಧ್ಯತೆ ಇದೆ ಅಂತ. ಸೊ ಇದರಿಂದನೂ ಸಹ ಒಂದು ಎಕನಾಮಿಕಲ್ ಪ್ರಾಫಿಟನ್ನು ನಾವು ಗಮನಿಸ್ತಾ ಇದ್ವಿ. ನಾವು ಇವತ್ತು ಹೆಚ್ಚು ರಿನ್ಯೂಯಬಲ್ ಎನರ್ಜಿಗೆ ಸಂಬಂಧಪಟ್ಟಂತೆ ಫೋಕಸನ್ನು ಮಾಡ್ತಾ ಇದ್ದರೆ ನಮ್ಮ ಒಂದು ಎಮಿಷನ್ ಆಟೋಮೆಟಿಕ್ಲಿ ಕಡಿಮೆ ಆಗುತ್ತೆ. ಸೊ ಎಮಿಷನ್ ಆಟೋಮೆಟಿಕ್ಲಿ ಕಡಿಮೆ ಆಗ್ತಾ ಇರುತ್ತೆ ಅಂತಂದರೆ ರಿನ್ಯೂಯಬಲ್ ಎನರ್ಜಿಗೆ ಸಂಬಂಧಪಟ್ಟಂತೆ ನಾವು ಫೋಕಸನ್ನು ಮಾಡ್ತಾ ಇದ್ದೀವಿ. ಇದರಿಂದ ನಾವು ಕ್ರೆಡಿಟನ್ನು ತೆಗೆದುಕೊಳ್ಬೋದು, ಇದರಿಂದ ಹೆಚ್ಚು ನಾವು ಅರ್ನಿಂಗನ್ನು ಮಾಡ್ಬೋದು. ಸೊ ಇಲ್ಲಿ ಕೆಲವೊಂದು ಕಂಪ್ನೀಸ್ಗಳು ಏನಾಗುತ್ತೆ, ಫಾರ್ ಎಕ್ಸಾಂಪಲನ್ನು ತೆಗೆದುಕೊಳ್ಳೋದಾದರೆ ಸೊ ಯಾವುದೇ ಒಂದು ಕಂಪ್ನಿ ಅಂದ್ಕೊಳ್ಳಿ, ಕಂಪ್ನಿ ಇವತ್ತು ಹೆಚ್ಚು ಎಮಿಷನ್ಸನ್ನು ಮಾಡ್ತಾ ಇದೆ ಅಲ್ವಾ. ಸೊ ಹೆಚ್ಚು ಎಮಿಷನನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇವ್ರ ಹತ್ರ ದುಡ್ಡು ಹೆಚ್ಚಿದೆ. ಸೊ ಇವ್ರು ಏನು ಮಾಡ್ಬೋದು ಅಂದರೆ ಇವರ ಒಂದು ಕರೆನ್ಸಿಯನ್ನು ತೆಗೆದುಕೊಂಡಿರುವಂಥ ಸಂದರ್ಭದಲ್ಲಿ ಸೊ ಇವ್ರು ಏನು ಮಾಡ್ತಾ ಇದ್ದಾರೆ, ಕಂಪ್ನಿ ಬಿ ಅಂತ ತೆಗೆದುಕೊಂಡಾಗ ಈ ಒಂದು ಕಂಪ್ನಿ ಬಿ ಎಮಿಷನ್ಸು ತುಂಬ ಕಡಿಮೆ ಇದೆ. ಸೊ ಈಗ ಒಂದು ಲಿಮಿಟ್ ಮಾಡಿರ್ತಾರೆ. ಸೊ ಯಾವುದೇ ಒಂದು ಕಂಪ್ನಿಗೆ ನೀವು ಎಷ್ಟು ಮಟ್ಟಿಗೆ ಎಮಿಷನ್ಸ್ ಮಾಡ್ಬೋದು, ಅವರ ಒಂದು ಆ್ಯಕ್ಟಿವಿಟಿ ಆಧಾರದ ಮೇಲೆ ಅವರು ಯಾವ ಒಂದು ಇಂಡಸ್ಟ್ರಿ ಸೆಕ್ಟರ್ನಲ್ಲಿ ಕಂಡು ಬರ್ತಾರೆ, ಯಾವ ಸೆಕ್ಷನ್ನಲ್ಲಿ ಕಂಡು ಬರ್ತಾರೆ ಅಂತ ಆಧಾರದ ಮೇಲೆ ಅವ್ರ
ಮ್ಯಾಗ ಒಂದು ಲಿಮಿಟನ್ನು ಮಾಡಿರ್ತಾರೆ, ಇಷ್ಟರ ಮಟ್ಟಿಗೆ ಮಾತ್ರ ನೀವು ಎಮಿಷನನ್ನು ಮಾಡಬೇಕು ಅಂತ. ಆ ಒಂದು ಲಿಮಿಟನ್ನು ಕ್ರಾಸ್ ಮಾಡಿದರೆ ಅವ್ರು ಫೈನ್ ಕಟ್ಟಬೇಕಾಗತ್ತೆ ಅಥವಾ ದುಡ್ಡನ್ನು ತೆಗೆದುಕೊಳ್ಬೇಕಾಗತ್ತೆ. ಫ್ಯೂಚರಿಸ್ಟಿಕಲಿ ಬ್ಯಾನು ಆಗ್ಬೋದು ಕಂಪ್ನಿ. ಸೊ ಇದರ ಆಧಾರದ ಮೇಲೆ ಒಂದು ಸ್ಟ್ರಿಕ್ಟ್ ಆಗಿರುವಂತಹ ರೆಗ್ಯುಲೇಷನ್ಸನ್ನು ಫಾಲೋ ಮಾಡ್ತಾ ಇದ್ದಾರೆ ಇಲ್ಲಿ. ಸೊ ಇಲ್ಲಿ ಕಂಪ್ನಿ ಬಿ ಏನು ಮಾಡ್ತಾ ಇದೆ ಅಂದರೆ ಎಮಿಷನ್ಸನ್ನು ಕಡಿಮೆ ಮಾಡ್ತಾ ಇದೆ. ಸೊ ಇವ್ರು ಏನು ಮಾಡ್ಬೋದು ಅಂದ್ರೆ ಕೆಲವೊಂದಿಷ್ಟು ಕ್ರೆಡಿಟನ್ನು ಇಟ್ಕೊಂಡಿರ್ತಾರೆ. ಸೊ ನಾವು ಇವತ್ತು ಲೋ ಎಮಿಷನ್ಸನ್ನು ಮಾಡಿದ್ದೀವಿ, ಸೊ ಇವ್ರಿಗೆ ಏನೋ ಒಂದು ಲಿಮಿಟ್ ಮಾಡಿರ್ತಾರಲ್ಲ, ಆ ಲಿಮಿಟ್ಗಿಂತ ಇವ್ರು ಕಡಿಮೆ ಮಾಡಿರುವಂಥ ಸಂದರ್ಭದಲ್ಲಿ ಆ ಲಿಮಿಟೇಷನ್ ಕಡಿಮೆ ಆಗಿದೆ ಅಂದರೆ ಅದನ್ನು ಕ್ರೆಡಿಟ್ ಆಗಿ ಅವ್ರು ಕನ್ವರ್ಟ್ ಮಾಡ್ಬೋದು. ಆ ಲಿಮಿಟೇಷನ್ಸನ್ನು ಈ ಒಂದು ಕಂಪ್ನಿ ಎಗೆ ಸೆಲ್ ಮಾಡ್ಬೋದು, ಅಥವಾ ಒಂದು ಇಂಡಸ್ಟ್ರಿ ಅಂದ್ಕೊಳ್ಳಿ. ಸೊ ಇಲ್ಲಿ ಈ ಒಂದು ಇಂಡಸ್ಟ್ರಿಗೆ ಇವರು ಸೆಲ್ ಮಾಡೋದನ್ನು ನಾವು ಗಮನ ಹರಿಸ್ತಾ ಇದ್ದೀವಿ. ಸೊ ಈ ಒಂದು ಹಂತದಲ್ಲಿ ಹೇಗೆ ಒಂದು ಕ್ರೆಡಿಟ್ಗಳು ಆಗ್ತಾ ಇದೆ ಅಂದರೆ, ಫಾರ್ ಎಕ್ಸಾಂಪಲ್ ಎನರ್ಜಿಗೆ ಸಂಬಂಧಪಟ್ಟಂತೆ ನಾವಿಲ್ಲಿ ಗಮನ ಹರಿಸ್ತಾ ಇದ್ವಿ. ಕಾರ್ಬನ್ ಎಮಿಷನ್ಸ್, ಲೋ ಎಮಿಷನ್ಸನ್ನು ಪ್ರಮೋಟ್ ಮಾಡೋದ್ರಲ್ಲಿ ಇದು ಸಹಕಾರಿ ಆಗಿದೆ ಅಂತ ನಾವು ಗಮನ ಹರಿಸ್ಬೋದು. ಸೊ ಜಪಾನ್ ಇವಾಗ ಪರ್ಟಿಕ್ಯುಲರ್ಲಿ ಲೋ ಕಾರ್ಬನ್ ಟೆಕ್ನಾಲಜಿಯನ್ನು ಮಾಡುವಂತಹ ಸಂದರ್ಭದಲ್ಲಿ ಸೊ ಡೆವಲಪಿಂಗ್ ನೇಷನ್ಸ್ ಮೇಲೆ ಒಂದು ಇನ್ವೆಸ್ಟ್ಮೆಂಟನ್ನು ಮಾಡ್ತಾ ಇದ್ದಾರೆ. ಸೊ ಇದರಿಂದ ಎಮಿಷನ್ ರಿಡಕ್ಷನ್ ಆಗ್ತಾ ಇದೆ ಅಂತ ನಾವು ಗಮನ ಹರಿಸ್ಬೋದು. ಸೊ ಕಾರ್ಬನ್ ಕ್ರೆಡಿಟ್ಗೆ ಸಂಬಂಧಪಟ್ಟಂತೆ ಒಂದು ಬೈಲ್ಯಾಟ್ರಲ್ ಟೈಯನ್ನು ಸಹ ನಾವಿಲ್ಲಿ ಗಮನ ಹರಿಸ್ತಾ ಇದ್ವಿ. ಸಿ ಇವಾಗ ಕಾರ್ಬನ್ ಮೆಕ್ಯಾನಿಸಮನ್ನು ಅಥವಾ ಕಾರ್ಬನ್ ಎಮಿಷನ್ಸನ್ನು ಕಡಿಮೆ ಮಾಡಬೇಕು ಅಂತಂದರೆ ಡೆವಲಪಿಂಗ್ ನೇಷನ್ಸ್ಗಳು ಏನು ಮಾಡಬೇಕು ಅಂತಂದರೆ ಪರ್ಟಿಕ್ಯುಲರ್ಲಿ ಟೆಕ್ನಾಲಜಿಗಳನ್ನು ಅಳವಡಿಸ್ಕೋಬೇಕಾಗತ್ತೆ. ಸೊ ಇವಾಗ ನಾವು ಹೈಡ್ರೋಜನ್ ರಿಲೇಟೆಡ್ ಇರತಕ್ಕಂಥ ಎಕಾನಮಿಯನ್ನು ಕ್ರಿಯೇಟ್ ಮಾಡಬೇಕು, ಹೈಡ್ರೋಜನ್ ರಿಲೇಟೆಡ್ ಇರತಕ್ಕಂಥ ಎನರ್ಜಿಯನ್ನು ನಾವು ಇವತ್ತು ಕ್ರಿಯೇಟ್ ಮಾಡಬೇಕು ಅಂತಂದರೆ ಅದಕ್ಕೆ ಬೇಕಾಗಿರುವಂಥ ಒಂದು ಟೆಕ್ನಾಲಜೀಸ್. ಸೊ ಬೇರೆ ಬೇರೆ ಇಶ್ಯೂಸ್ಗಳಿರ್ತವೆ, ಸ್ಟೋರೇಜ್ ಇಶ್ಯೂಸ್ಗಳಿರ್ತವೆ. ಸ್ಟೋರೇಜನ್ನು ನಾವು ಅಳವಡಿಸ್ಕೋಬೇಕು ಅಂತಂದರೆ ಅದಕ್ಕೂ ಸಹ ಬೇಕಾಗುವಂಥ ಒಂದು ಟೆಕ್ನಾಲಜಿ ಆಗಿರ್ಬೋದು. ಸೊ ಇದಕ್ಕೆಲ್ಲ ಫಂಡಿಂಗ್ನ ಒಂದು ಅವಶ್ಯಕತೆ ಇರುತ್ತೆ ಅಲ್ವಾ, ಬಿಗಿನಿಂಗಲ್ಲಿ ಇರುತ್ತೆ. ಸೊ ಹಾಗಾಗಿ ಪರ್ಟಿಕ್ಯುಲರ್ಲಿ ಇಲ್ಲಿ ಏನಿದೆ ಅಂದರೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಈ ಒಂದು ಕಾರ್ಬನ್ ಕ್ರೆಡಿಟ್ ಟ್ರೇಡಿಂಗ್ ಸಂಬಂಧಪಟ್ಟಂತೆ ನಾವು ಆಲ್ರೆಡಿ ನೋಡಿರೋ ಪ್ರಕಾರ ಸೊ ಪ್ಯಾರಿಸ್ ಅಗ್ರಿಮೆಂಟ್ 2015ರಲ್ಲಿ ಆರ್ಟಿಕಲ್ 6.2ನಲ್ಲಿ ಇಲ್ಲಿ ಫೋಕಸ್ ಮಾಡಿರೋ ಪ್ರಕಾರ ಸೊ ಇದು ಬಾಕೂನಲ್ಲಿ ನಡೆದಿರುವಂತಹ COP29ನಲ್ಲಿ ಇದನ್ನು ಚಾಲ್ತಿಗೆ ತರಬೇಕು ಅನ್ನುವಂಥದ್ದಾಗಿ ಡಿಸ್ಕಷನ್ ಆಗಿದೆ. ಸೊ ಹಾಗಾಗಿ ಇವತ್ತು ಒಂದು ರಾಷ್ಟ್ರ ಇದ್ರ ಬಗ್ಗೆ ಇನಿಷಿಯೇಟಿವ್ನ ತೆಗೆದುಕೊಳ್ತಾ ಇದೆ ಅಂತ ನೋಡ್ಬೋದು. ನಾವು ಬೈಲ್ಯಾಟ್ರಲ್ ಒಪ್ಪಂದವನ್ನು ಈ ಒಂದು ಕ್ರೆಡಿಟ್ ಟ್ರೇಡಿಂಗ್ಗೆ ಸಂಬಂಧಪಟ್ಟಂತೆ ಜಪಾನೊಂದಿಗೆ ಮಾಡ್ತಾ ಇದ್ದೀವಿ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಸೊ ಫಸ್ಟ್ ನೇಷನ್ ಇಂಡಿಯಾ ಜೊತೆಗೆ ಈ ಒಂದು ಕಾರ್ಬನ್ ಕ್ರೆಡಿಟ್ಗೆ ಸಂಬಂಧಪಟ್ಟಂತೆ ಇರುವಂಥ ಕೋಆಪರೇಷನನ್ನು ಗಮನ ಹರಿಸ್ತಾ ಇದ್ದೀವಿ. ಸೊ ಇನ್ನು ಪರ್ಟಿಕ್ಯುಲರ್ಲಿ ಈ ಒಂದು ಕಾರ್ಬನ್ ಲೋ ಎಮಿಷನ್ಗೆ ಸಂಬಂಧಪಟ್ಟಂತೆ ಒಂದು ಕೋಆಪರೇಷನನ್ನು ಎನ್ಹಾನ್ಸ್ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ ಅಂತ ಗಮನ ಹರಿಸ್ಬೋದು. ಸೊ ಭಾರತ ಈ ಒಂದು NDC ನಡಿನಲ್ಲಿ ಏನು ಟಾರ್ಗೆಟ್ ಹಾಕ್ಕೊಂಡಿದೆ, ನ್ಯಾಷನಲ್ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್ ಅಂತ ನಾವು ಏನು ಕರಿತೀವಿ. ಸೊ ಈ ಒಂದು ಅಗ್ರಿಮೆಂಟ್ ನಡಿನಲ್ಲಿ ಭಾರತ 2030 ಸೊ ಇವೆಲ್ಲನೂ ಸಹ ಟಾರ್ಗೆಟ್ಗಳು 2030 ಇದೆ. ಸೊ ಇದೊಂದು ಕ್ಲಿಯರ್ ಇರಲಿ, 2030 ಒಳಗಾಗಿ ಭಾರತ ಇಲ್ಲಿ ನೋಡಿ ಎಮಿಷನ್ ಇಂಟೆನ್ಸಿಟಿಯನ್ನು 45% ಅಷ್ಟು ರೆಡ್ಯೂಸ್ ಮಾಡಬೇಕು. ಇದು 2005 ಲೆವೆಲಿಗೆ ಇದು ಎಮಿಷನ್ ಇಂಟೆನ್ಸಿಟಿಗೆ ಸಂಬಂಧಪಟ್ಟಂಥ ಒಂದು ಟಾರ್ಗೆಟ್ ಆಗಿದೆ. ಇನ್ನು 50% ಎಲೆಕ್ಟ್ರಿಕ್ ಪವರ್ ಕೆಪಾಸಿಟಿಯನ್ನು ಎನ್ಹಾನ್ಸ್ ಮಾಡಬೇಕು. ಅಂದರೆ ನಾವು ಇವತ್ತು ನಾನ್ ಫಾಸಿಲ್ ಫ್ಯೂಯಲ್ಸ್ ಮೇಲೆ ಇರ್ತಕ್ಕಂಥ ಡಿಪೆಂಡೆನ್ಸಿಯನ್ನು ಹೆಚ್ಚು ಮಾಡಬೇಕು. ಅಂದರೆ ನಾನ್ ಫಾಸಿಲ್ ಫ್ಯೂಯಲ್ಸು, ಓಕೆ. ಸೊ ಫಾಸಿಲ್ ಫ್ಯೂಯಲ್ಸ್ ಮೇಲೆ ಇರುವಂಥ ಡಿಪೆಂಡೆನ್ಸಿನ ಕಡಿಮೆ ಮಾಡೋದು, ನಾನ್ ಫಾಸಿಲ್ ಫ್ಯೂಯಲ್ಸ್ಗೆ ಸಂಬಂಧಪಟ್ಟಂತೆ ನಾವು ರಿಲೇ ಆಗಬೇಕು. 50% ಅಷ್ಟು ನಾವು ನಾನ್ ಫಾಸಿಲ್ ಫ್ಯೂಯಲ್ಸ್ನಿಂದ ಎನರ್ಜಿಯನ್ನು ಪಡೆದುಕೊಳ್ಬೇಕು ಅನ್ನುವಂಥ ಒಂದು ಅದು ಎಲೆಕ್ಟ್ರಿಕ್ ರಿಲೇಟೆಡ್ ಇರ್ತಕ್ಕಂಥ ಪವರ್ ಕೆಪಾಸಿಟಿ. ಈವನ್ 2.5 to 3 ಬಿಲಿಯನ್ ಟನ್ಸ್ ಅಷ್ಟು ಕಾರ್ಬನ್ ಸಿಂಕನ್ನು ಮಾಡ್ತಾ ಇದ್ದೀವಿ. ಸೊ ಕಾರ್ಬನ್ ಡೈಆಕ್ಸೈಡ್ ಸಿಂಕ್ಗೆ ಸಂಬಂಧಪಟ್ಟಂತೆಯೂ ಸಹ ಫಾರೆಸ್ಟೇಷನ್ ಮುಖಾಂತರ ಅನ್ನುವಂಥದ್ದಾಗಿ 2030 ಟಾರ್ಗೆಟನ್ನು ನಾವು ಹಾಕ್ಕೊಂಡಿದ್ದೀವಿ. ಇದು ನ್ಯಾಷನಲ್ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್ ಆಫ್ ಇಂಡಿಯಾ ಅಂಡರ್ ಪ್ಯಾರಿಸ್ ಅಗ್ರಿಮೆಂಟ್ 2015. ಇದು ವೆರಿ ಇಂಪಾರ್ಟೆಂಟ್. ಭಾರತದೊಂದು ಪಾತ್ ಯಾವ ರೀತಿಯಾಗಿದೆ ಈ ಒಂದು ಗ್ಲೋಬಲ್ ಲೆವೆಲ್ ಇರತಕ್ಕಂತಹ ಕ್ಲೈಮೇಟ್ ಕ್ರೈಸಿಸ್ಗೆ ಸಂಬಂಧಪಟ್ಟಂತೆ. ಸೊ ನ್ಯಾಷನಲಿ ಡಿಸೈನ್ಡ್ ಅಥಾರಿಟಿಯನ್ನು ರೀಸೆಂಟಾಗಿ ಕ್ರಿಯೇಟ್ ಮಾಡಿದ್ದಾರೆ. ಸೊ ಈ ಒಂದು ನ್ಯಾಷನಲಿ ಡೆಸಿಗ್ನೇಟೆಡ್ ಅಥಾರಿಟಿ ಏನಿದೆಯಲ್ಲ, ಇದು ಒಂದು ಕ್ರೆಡಿಟ್ ಟ್ರೇಡಿಂಗ್ಗೆ ಸಂಬಂಧಪಟ್ಟಂತೆ ಭಾರತಕ್ಕೆ ಸಪೋರ್ಟನ್ನು ಮಾಡ್ತಾ ಇದೆ. ಸೊ ಇದು ಇವತ್ತು ಜಪಾನೊಂದಿಗೆ ಮಾಡ್ತಾ ಇರುವಂಥ ಒಂದು ಕನ್ಸಿಡರೇಷನನ್ನು ಕಾಣ್ಬೋದು. ಇವ್ರು ಏನು ಮಾಡ್ತಾ ಇದ್ದಾರೆ, ಜಾಯಿಂಟ್ ರಿಲೇಟೆಡ್ ಇರ್ತಕ್ಕಂಥ ಕ್ರೆಡಿಟ್ ಮೆಕ್ಯಾನಿಸಮ್ ರಿಲೇಟೆಡ್ ಇರ್ತಕ್ಕಂಥ ಪ್ರೊಜೆಕ್ಟ್ಸ್ಗಳು ಏನಿದಾವಲ್ಲ ಬೇರೆ ಒಂದು ರಾಷ್ಟ್ರದೊಂದಿಗೆ ಅದನ್ನು ಅಪ್ರೂವಲ್ ಮಾಡೋದ್ರಲ್ಲಿ ಇದು ಮುಂದಾಗುತ್ತೆ ಅಥಾರಿಟಿ. ಈವನ್ ಎಮಿಷನ್ಗೆ ಸಂಬಂಧಪಟ್ಟಂತೆ ಒಂದು ಇವ್ಯಾಲ್ಯೂಯೇಷನನ್ನು ಇದು ಮಾಡುತ್ತೆ. ಹಾಗೂ ಇಂಡಿಯನ್ ಕಾರ್ಬನ್ ಮಾರ್ಕೆಟ್ ಯಾವ ರೀತಿಯಾಗಿ ಇವತ್ತು ಕಾರ್ಯವನ್ನು ನಿರ್ವಹಿಸುತ್ತೆ ಅನ್ನೋದ್ರ ಬಗ್ಗೆ ಇವರು ಮಾನಿಟರನ್ನು ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಾವು ಕಾಣ್ಬೋದು. ಸೊ ರೀಸೆಂಟ್ಲಿ ಇದರಲ್ಲಿ ಕ್ಯಾಬಿನೆಟ್ ಅಥರೈಸ್ ಎನ್ವಿರಾನ್ಮೆಂಟ್ ಮಿನಿಸ್ಟ್ರಿ ಏನಿದೆಯಲ್ಲ, ಸೊ ಇವ್ರು ಏನು ಮಾಡ್ತಾರೆ, ಒಂದು ರೂಲ್ಸನ್ನು ಇವರೆಲ್ಲ ಫೈನಲೈಸ್ ಮಾಡಿರ್ತಾರೆ. ಓಕೆ. ಸೊ ಇಲ್ಲಿ ಪರ್ಟಿಕ್ಯುಲರ್ಲಿ ಇವರೇ ಇವಾಗ ಕ್ಯಾಬಿನೆಟೇ ರೀಸೆಂಟಾಗಿ ಅಪ್ರೂವಲ್ ಮಾಡಿರೋದನ್ನು ನಾವು ಗಮನ ಹರಿಸ್ತಾ ಇದ್ವಿ. ಆರ್ಟಿಕಲ್ 6.2 ಇಸ್ ವೆರಿ ಇಂಪಾರ್ಟೆಂಟ್. ಸೊ ಇದನ್ನು ನಿಮಗೆ ಪ್ರಿಲಿಮ್ಸಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಕ್ಕಂಥ ಕ್ವಶನ್. ಸೊ ಇದರ ಒಂದು ಐಡಿಯಾ ಏನಿದೆ, ಸೊ ಹೇಗೆ ನಾವು ನಾನ್ ಫಾಸಿಲ್ ಫ್ಯೂಯಲ್ಸ್ ಮೇಲೆ ಡಿಪೆಂಡೆನ್ಸಿಯನ್ನು ಹೆಚ್ಚು ಮಾಡಬೇಕು, ಅಂದರೆ ರಿನ್ಯೂವಲ್ ಎನರ್ಜಿಗೆ ಸಂಬಂಧಪಟ್ಟಂತೆ ಫೋಕಸನ್ನು ಮಾಡಬೇಕು. ಗ್ಲೋಬಲ್ ಲೆವೆಲಲ್ಲಿ ಆಗ್ತಾ ಇರುವಂಥ ಒಂದು ಜಾಗತಿಕ ತಾಪಮಾನವನ್ನು ಇವತ್ತು ನಾವು ಕಡಿಮೆ ಮಾಡಬೇಕು ಅಂತ ಏನು ಭಾರತ ಎಫರ್ಟ್ಸ್ ಹಾಕ್ತಾ ಇದೆ, ಗ್ಲೋಬಲ್ ಲೆವೆಲ್ ಇರತಕ್ಕಂಥ ಪ್ಲಾಟ್ಫಾರ್ಮ್ಸ್ ಏನಿದಾವಲ್ಲ, ಸೊ ಇಲ್ಲಿರುವಂಥ ಒಂದು ರೂಲ್ಸ್ಗೆ ಭಾರತ ಎಷ್ಟರ ಮಟ್ಟಿಗೆ ಬದ್ಧ ಇದೆ, ಬಯೋಲೆಟ್ರಲ್ ಕೋಆಪರೇಷನನ್ನು ಎಷ್ಟರ ಮಟ್ಟಿಗೆ ಎನ್ಹಾನ್ಸ್ ಮಾಡ್ತಾ ಇದೆ ಅನ್ನೋದನ್ನು ನಾವಿಲ್ಲಿ ಗಮನ ಹರಿಸುವಂಥದ್ದು. ಸೊ ಇದು ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಇಂಪಾರ್ಟೆಂಟ್ಲಿ ಬೇಕಾಗಿರುವಂಥ
ಕನ್ಸರ್ನ್. ಸೊ ಇದು ನಿಮಗೆ ಕ್ಲಿಯರ್ ಆಗಿದೆ. ಇನ್ನು ಮುಂದಿನ ಹಂತದಲ್ಲಿ ನಾವು ನೋಡೋದಾದರೆ ಒಂದು ಡ್ರ್ಯಾಗನ್ ಫ್ಲೈ ಐಸ್ ಏಜ್ ಎರಾ ಡ್ರ್ಯಾಗನ್ ಫ್ಲೈ ಅದರ ಒಂದು ನೇಮ್ ಯಾವ ರೀತಿಯಾಗಿದೆ ಇವಾಗ ರೀಸೆಂಟಾಗಿ ರೀಡಿಸ್ಕವರ್ ಮಾಡಿದ್ದಾರೆ. ಸೊ ಈ ಒಂದು ಡ್ರ್ಯಾಗನ್ ಫ್ಲೈನ ನೀವು ಇಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು, ಇದನ್ನು ರೀಡಿಸ್ಕವರಿ ಮಾಡಿದ್ದಾರೆ ಅನ್ನೋದಾಗಿ ನಾವು ಗಮನ ಹರಿಸ್ತಾ ಇದ್ದೀವಿ. ಸೊ ಎಕ್ಸ್ಕ್ಲೂಸಿವ್ ಆಗಿ ಇದು ಎಲ್ಲಿ ಕಂಡು ಬರುತ್ತೆ, ಸೊ ಯಾವ ಏರಿಯಾದಲ್ಲಿದೆ, ಇದು ಐಸ್ ಏಜ್ ಅಂದಾಗ ಯಾವ ಒಂದು ಟೈಮ್ ಲೈನ್ಗೆ ಇದು ಬಿಲಾಂಗ್ ಆಗುತ್ತೆ ಅನ್ನೋದನ್ನು ನಾವಿಲ್ಲಿ ಗಮನ ಹರಿಸುವಂಥದ್ದು. ಸೊ ಪರ್ಟಿಕ್ಯುಲರ್ಲಿ ಈ ಒಂದು ಸ್ಪೀಷೀಸನ್ನು ನೀವು ಗಮನ ಹರಿಸಿದಾಗ ಡ್ರ್ಯಾಗನ್ ಫ್ಲೈನಲ್ಲಿ ಭಾರತದಲ್ಲಿ 2 ರೀತಿಯಾದಂತಹ ಸ್ಪೀಷೀಸ್ಗಳು ಕಂಡು ಬರುತ್ತವೆ. ಸೊ ಇಲ್ಲಿ ಇವಾಗ ಪತ್ತೆಯಾಗಿರುವಂತಹ ರೀಡಿಸ್ಕವರಿ ಆಗಿರ್ತಕ್ಕಂಥ ಒಂದು ಡ್ರ್ಯಾಗನ್ ಫ್ಲೈ ಅಂತಂದರೆ ಕ್ರೊಕೋಥಿಮಿಸ್ ಎರಿತ್ರಿಯಾ ಅನ್ನುವಂಥದ್ದು. ಓಕೆ, ಸೊ ಈ ಒಂದು ಡ್ರ್ಯಾಗನ್ ಫ್ಲೈ ಓಕೆ ಇದು ಲೊಕೇಶನ್ ಏನಂತಂದರೆ ಸದರ್ನ್ ವೆಸ್ಟರ್ನ್ ಘಾಟ್ ನಡಿಯಲ್ಲಿ ಕಂಡು ಬರತಕ್ಕಂಥದ್ದನ್ನು ನಾವು ಇಲ್ಲಿ ಗಮನ ಹರಿಸ್ತಾ ಇದ್ದೀವಿ. ಸೊ ಹೈ ಆಲ್ಟಿಟ್ಯೂಡ್ ರೀಜನಲ್ಲಿ ಇದು ವಾಸವಾಗಿರೋದನ್ನು ನಾವು ಗಮನ ಹರಿಸ್ತಾ ಇದ್ದೀವಿ. ಸೊ ಪ್ರೀವಿಯಸ್ಲಿ ನಾವು ಬೇರೆ ಒಂದು ಸ್ಪೀಷೀಸ್ನ ಮುಖಾಂತರ ಇದನ್ನು ಐಡೆಂಟಿಫೈ ಮಾಡಿದ್ವಿ. ಅಂದರೆ ಇದರಲ್ಲಿರೋ 2 ಸ್ಪೀಷೀಸ್ ಓಕೆ, ಕ್ರೊಕೋಥಿಮಿಸ್ ಸರ್ವೀಲಿಯಾ ಅನ್ನೋದೊಂದಿದೆ, ಸರ್ವೀಲಿಯಾ ಹಾಗೂ ಎರಿತ್ರಿಯಾ ಅನ್ನೋದನ್ನು ನಾವಿಲ್ಲಿ ಗಮನ ಹರಿಸ್ತಾ ಇದ್ವಿ. ಸೊ ಈ ಒಂದು ಹಳೆ ಸ್ಪೀಷೀಸ್ ಏನಿದೆಯಲ್ಲ ಅದನ್ನು ಸರ್ವೀಲಿಯಾ ಅಂತ ನಾವು ಐಡೆಂಟಿಫೈ ಮಾಡಿದ್ವಿ, ಬಟ್ ಇವಾಗ ಅದನ್ನು ಎರಿತ್ರಿಯಾ ಅಂತ ಡಿಫ್ರೆನ್ಸಿಯೇಷನನ್ನು ಮಾಡ್ತಾ ಇದ್ದಾರೆ. ಸೊ ಪರ್ಟಿಕ್ಯುಲರ್ಲಿ ಭಾರತದಲ್ಲಿ 2 ರೀತಿಯಾದಂತಹ ಸ್ಪೀಷೀಸ್ಗಳು ಕಂಡು ಬರ್ತವೆ. ಸೊ ಇದರಲ್ಲಿ ಜೀನಸ್ ನೇಮ್ ಸೇಮ್ ಇದೆ ಓಕೆ, ಕ್ರೊಕೋಥೆಮಿಸ್ ಅನ್ನುವಂಥದ್ದಾಗಿ ನಾವು ಗಮನ ಹರಿಸ್ತಾ ಇದ್ದೀವಿ. ಸೊ ಇಲ್ಲಿ ಎಲ್ಲೆಲ್ಲಿ ಕಂಡು ಬರುತ್ತೆ ಅಂದರೆ ಲೋ ಲ್ಯಾಂಡಲ್ಲಿ ಕಂಡು ಬರೋದನ್ನು ಸರ್ವೀಲಿಯಾ ಅಂತ ಕನ್ಸಿಡರ್ ಮಾಡ್ತೀವಿ. ಹೈ ಆಲ್ಟಿಟ್ಯೂಡ್ ನಡಿಯಲ್ಲಿ ಕಂಡು ಬರ್ತಾ ಇರೋದನ್ನು ನಾವು ಎರಿತ್ರಿಯಾ ಅಂತ ನಾವು ಗಮನ ಹರಿಸ್ತೀವಿ. ಇದು ಎಲ್ಲಿ ಕಂಡು ಬರುತ್ತೆ ಅಂದರೆ ಸದರ್ನ್ ವೆಸ್ಟರ್ನ್ ಘಾಟ್ ನಡಿಯಲ್ಲಿ ಕಂಡು ಬರೋದನ್ನು ನೋಡ್ತಾ ಇದ್ದೀವಿ. ಸೊ ಇಲ್ಲಿ ಪರ್ಟಿಕ್ಯುಲರ್ಲಿ ಯುರೋಪ್ ಹಾಗೂ ಏಷ್ಯಾದಲ್ಲೂ ಸಹ ಈ ಒಂದು ಹೈ ಆಲ್ಟಿಟ್ಯೂಡಲ್ಲಿ ಕಂಡು ಬರ್ತಾ ಇರುವಂಥ ಸ್ಪೀಷೀಸನ್ನು ನಾವು ಗಮನ ಹರಿಸ್ತಾ ಇದ್ದೀವಿ, ಎರಿತ್ರಿಯಾ. ಸೊ ಇಲ್ಲಿ ಹಿಮಾಲಯನ್ ರೀಜನಲ್ಲಿ ನಮ್ಮ ದೇಶದಲ್ಲಿ ಇದೆ ಅಂತ ನಿಮಗೆ ಕ್ಲಿಯರಾಗಿ ಗೊತ್ತಾಯಿತು. ವೆಸ್ಟರ್ನ್ ಘಾಟು ಹಿಮಾಲಯನ್ ರೀಜನ್ಸು ಹೆಚ್ಚು ಕಮ್ಮಿ ಕಂಡು ಬರುತ್ತೆ ಅಂತ. ಇನ್ನು ಸೈಂಟಿಫಿಕ್ ಕನ್ಫರ್ಮೇಷನ್ಸನ್ನು ನಾವು ನೋಡುವಂಥ ಸಂದರ್ಭದಲ್ಲಿ ಕೇರಳದು ಒಡೆಂಟಾ ಮೋನೋಗ್ರಾಫ್ ನಡಿನಲ್ಲಿ ಒಂದು ರೆಕಾರ್ಡನ್ನು ಮಾಡಿರೋದಾಗಿ ನಾವು ಗಮನ ಹರಿಸ್ತಾ ಇದ್ದೀವಿ. ಸೊ ಲೇಟರ್ ಇದನ್ನ ರಿಮೂವ್ ಮಾಡಿದ್ರು ಅನ್ನೋದನ್ನ ಒಂದು ಆಸ್ಪೆಕ್ಟನ್ನು ಕೊಡ್ತಾ ಇದ್ದಾರೆ. ಸೊ ಇಷ್ಟೆಲ್ಲ ಇಂಪಾರ್ಟೆಂಟ್ ಆಗೋದಿಲ್ಲ. ಸೊ ನಿಮಗೆ ಬೇಕಾಗಿರೋದು ಏನಂತಂದರೆ ಇವಾಗ ಪರ್ಟಿಕ್ಯುಲರ್ಲಿ ಒಂದು ಸ್ಪೀಷೀಸ್ ನ್ಯೂಸ್ ಇರೋದು ಇದು ಯಾವ ಒಂದು ಟೈಮ್ ಲೈನ್ಗೆ ಬಿಲಾಂಗ್ ಆಗುತ್ತೆ ಅನ್ನೋದು ಇಂಪಾರ್ಟೆಂಟು. ಸೊ ಇದರ ಒಂದು ಎವಲ್ಯೂಷನರಿ ಸಿಗ್ನಿಫಿಕೆನ್ಸ್ ಏನಿದೆಯಲ್ಲ ಇದು ಇಂಪಾರ್ಟೆಂಟ್ ಆಗುತ್ತೆ. ಇದು ಎಲ್ಲಿ ಕಂಡು ಬರುತ್ತೆ? ಸೊ ಇದೊಂದು ಸದರ್ನ್ ಇಂಡಿಯಾದಲ್ಲಿ ಓಕೆ ಡ್ಯೂರಿಂಗ್ ಪ್ಲೀಸ್ಟೋಸೀನ್ ಐಸ್ ಏಜ್ ನಡಿಯಲ್ಲಿ ಕಂಡು ಬರ್ತಾ ಇರೋದನ್ನು ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಇದು ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್, ಇದು ಫ್ಯಾಕ್ಟ್ ನಮಗೆ ಇಂಪಾರ್ಟೆಂಟ್. ಓಕೆ, ಪ್ಲೀಸ್ಟೋಸೀನ್ ಏಜ್ ಐಸ್ ಏಜ್ ನಡಿಯಲ್ಲಿ ಕಂಡು ಬರ್ತಾ ಇರೋದನ್ನು ನಾವು ಗಮನ ಹರಿಸ್ತಾ ಇದ್ವಿ. ಆ ಒಂದು ಸಂದರ್ಭದಲ್ಲಿ ನೀವು ಎವಲ್ಯೂಷನರಿ ಪ್ಯಾಟರ್ನ್ ಅಬ್ಸರ್ವ್ ಮಾಡಿ, ಈ ಒಂದು ಕಂಡೀಷನಲ್ಲೂ ಸಹ ಇದು ಸರ್ವೈವಲನ್ನು ತೋರಿಸ್ತಾ ಇದೆ. ಸೊ ಇಲ್ಲಿ ಪರ್ಟಿಕ್ಯುಲರ್ಲಿ ಒಂದು ಕ್ಲೈಮೆಟಿಕ್ ಕಂಡೀಷನ್ಸನ್ನು ನೋಡಿದಾಗ ಕೂಲರ್ ಕಂಡೀಷನ್ ಅಡಿನಲ್ಲಿ ಇದು ಕಂಡು ಬರ್ತಾ ಇರೋದನ್ನು, ಟೆಂಪ್ರೇಟ್ ಫಾನಾಗೆ ಸಂಬಂಧಪಟ್ಟಂತೆಯೂ ಸಹ ಇದು ಪ್ರಿಫರ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿ ಗಮನ ಹರಿಸ್ತಾ ಇದ್ದೀವಿ. ಸೊ ಹಾಗಾಗಿ ಇದು ಸದರ್ನ್ ಇಂಡಿಯಾದಲ್ಲಿ ಅವೈಲೇಬಲ್ ಇದೆ ಅನ್ನೋದ್ರ ಬಗ್ಗೆ ನಾವು ಗಮನ ಹರಿಸ್ತಾ ಇದ್ದೀವಿ. ಸೊ ಇದರೊಂದು ಪರ್ಟಿಕ್ಯುಲರ್ಲಿ ಇಲ್ಲೊಂದು ಇಂಪಾರ್ಟೆನ್ಸ್ ಏನಿದೆ ಅಂತಂದರೆ ಇಲ್ಲಿ ಬಯೋಡೈವರ್ಸಿಟಿ ಒಂದು ಸಿಗ್ನಿಫಿಕೆನ್ಸನ್ನು ಹೇಳುತ್ತೆ. ಸೊ ಈ ರೀತಿಯಾದಂತಹ ಪ್ಲಿಸ್ಟೋಸೀನ್ ನಡಿಯಲ್ಲಿ ಇರ್ತಕ್ಕಂಥ ಸ್ಪೀಷೀಸ್ಗಳು ಸಹ ಈ ಒಂದು ನಮ್ಮ ವೆಸ್ಟರ್ನ್ ಘಾಟ್ ನಡಿಯಲ್ಲಿ ಅವೈಲೇಬಲ್ ಇದೆ ಅಂತಂದರೆ ಇದರ ಒಂದು ಎವಲ್ಯೂಷನ್ ಪ್ಯಾಟರ್ನ್ ಆಗಿರ್ಬೋದು ಮತ್ತು ಬಯೋಡೈವರ್ಸಿಟಿ ಸಿಗ್ನಿಫಿಕೆನ್ಸನ್ನು ಇದು ಎಂಫಸಿಸ್ ಮಾಡ್ತಾ ಇದೆ. ಅಂದರೆ ಮೆನಿ ಟೈಪ್ಸ್ ಆಫ್ ಸ್ಪೀಷೀಸ್ಗಳು ಈ ಒಂದು ಹಾಟ್ಸ್ಪಾಟ್ ನಡಿಯಲ್ಲಿ ಇದೆ ಅನ್ನೋದ್ರ ಬಗ್ಗೆ ಇದು ಎಂಫಸಿಸನ್ನು ಮಾಡ್ತಾ ಇದೆ ಅಂತ ಹೇಳ್ಬೋದು. ಈವನ್ ನಾವು ಕ್ಲೈಮೆಟಿಕ್ ಲಿಂಕನ್ನು ಸಹ ಎಸ್ಟಾಬ್ಲಿಷ್ ಮಾಡ್ಬೋದು. ಓಕೆ, ಆವಾಗ ಸರ್ವೈವ್ ಆಗಿದೆ ಅಂತಂದರೆ ಇವಾಗೂ ಸಹ ಸ್ವಲ್ಪ ಸರ್ವೈವಲೆನ್ಸನ್ನು ತೋರಿಸ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ಇನ್ಫ್ಲೂಯೆನ್ಸ್ ಮಾಡ್ಬೋದು. ಅಂದರೆ ಆ ಪ್ಲೀಸ್ಟೋಸೀನಲ್ಲಿ ಇರ್ತಕ್ಕಂಥ ಅಂದರೆ ಈ ಒಂದು ಕ್ಲೈಮೇಟ್ ಈಗ ನೋಡಿ ಯಾವುದೇ ಒಂದು ಆರ್ಗ್ಯಾನಿಸಮ್ ಇವತ್ತು ಸರ್ವೈವ್ ಆಗ್ತಾ ಇದೆ ಅಂತಂದರೆ ಅಲ್ಲಿ ಕ್ಲೈಮೆಟಿಕ್ ಫ್ಯಾಕ್ಟರ್ಗೆ ಅದು ಅಡ್ಜಸ್ಟ್ ಆಗಿದೆ ಅಂತ. ಸೊ ಆ ಒಂದು ಲೊಕೇಶನ್ ಅಡಿಯಲ್ಲಿ ಅದು ವಾಸವಾಗಿದೆ ಅಂದರೆ ಕ್ಲೈಮೆಟಿಕ್ ಫ್ಯಾಕ್ಟರ್ನ ಅಡ್ಜಸ್ಟ್ ಆಗಿದೆ ಅಂತ. ಸೊ ನಾವಿಲ್ಲಿ ಏನು ಕನೆಕ್ಟ್ ಮಾಡ್ಬೋದು, ಲಿಂಕ್ ಮಾಡ್ಬೋದು ಅಂತಂದರೆ ಇವಾಗ ಇದು ಸರ್ವೈವ್ ಆಗ್ತಾ ಇದೆ ಅಂತಂದರೆ ಸೊ ಪ್ಲೀಸ್ಟೋಸೀನ್ ಒಂದು ಡ್ಯೂರೇಷನ್ ಅಡಿನಲ್ಲೂ ಸಹ ಈ ರೀತಿಯಾದಂತಹ ಫೀಚರ್ಸ್ಗಳು ಕಂಡು ಬರ್ತಾ ಇತ್ತು ಅಂತ ಒಂದು ಕನೆಕ್ಟಿಂಗ್ ಲಿಂಕನ್ನು ನಾವಿಲ್ಲಿ ಎಸ್ಟಾಬ್ಲಿಷ್ ಮಾಡ್ಬೋದು. ಸೊ ಸ್ಪೀಷೀಸ್ಗಳನ್ನು ಡಿಸ್ಕವರಿ ಮಾಡೋದು ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದರಿಂದ ಒಂದು ಹಿಸ್ಟಾರಿಕಲ್ ಎವಲ್ಯೂಷನ್ಸನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಬೋದು, ಹಾಗೂ ಒಂದು ಏರಿಯಾದ ಕ್ಲೈಮೆಟಿಕ್ ಫ್ಯಾಕ್ಟರ್, ಡೈವರ್ಸಿಟಿ ಇವುಗಳನ್ನೆಲ್ಲ ಸಹ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿಕ್ಕೆ ಸಹಕಾರಿ ಆಗುತ್ತೆ ಅಂತ ಒಂದು ಸಿಗ್ನಿಫಿಕೆನ್ಸ್ ಪಾರ್ಟ್ ನಡಿನಲ್ಲಿ ಕನ್ಸಿಡರ್ ಮಾಡುವಂಥದ್ದು. ಸೊ ಇಷ್ಟು ಆರ್ಟಿಕಲ್ಸ್ಗಳು ಇವತ್ತು ನಿಮಗೆ ಇಂಪಾರ್ಟೆಂಟ್ಲಿ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ಲಿ ಹೆಲ್ಪ್ ಆಗುತ್ತೆ ಅನ್ಕೋತೀನಿ. ಇವಾಗ ಒಂದು ಮೇನ್ಸ್ ಪರ್ಸ್ಪೆಕ್ಟಿವ್ನಲ್ಲಿ ಕ್ವಶನ್ಸನ್ನು ಕೊಡಲಾಗಿದೆ, ಹಾಗೂ ಪರ್ಟಿಕ್ಯುಲರ್ಲಿ ಪ್ರಿಲಿಮ್ಸ್ಗೆ ಸಂಬಂಧಪಟ್ಟಂಥ ಒಂದು ಕ್ವಶನನ್ನು ಇಲ್ಲಿ ಫ್ರೇಮ್ ಮಾಡಲಾಗಿದೆ. ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ನೋಡುವಂಥದ್ದಾದರೆ ನೋಡೋಕೆ ದೊಡ್ಡ ಕ್ವಶನ್ ಅಂತ ನಿಮಗೆ ಫೀಲ್ ಆಗುತ್ತೆ, ಬಟ್ ಇದನ್ನು ಸ್ಪ್ಲಿಟ್ ಮಾಡಿದಾಗ ಅಥವಾ ಇದು ಯಾವ ರೀತಿಯಾಗಿ ಅವರು ಏನು ಕೇಳ್ತಾ ಇದ್ದಾರೆ ಅಂತ ಅರ್ಥ ಮಾಡಿಕೊಂಡ್ರೆ ನೀವು ಈಸಿಯಾಗಿ ಆನ್ಸರ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಸೊ ಫಸ್ಟ್ ಇಲ್ಲಿ ನೀವು ನೋಡಿ, ಸೊ ಏನು ಕ್ವಶನ್ ಕೇಳಿದ್ದಾರೆ ಅಂತಂದರೆ ಓಕೆ, ಇನ್ ಎನ್ ಅನ್ಸ್ಟೇಬಲ್ ಗ್ಲೋಬಲ್ ಎನ್ವಿರಾನ್ಮೆಂಟ್ ಓಕೆ ಎನರ್ಜಿ ಸವರ್ನಿಟಿ ಹ್ಯಾಸ್ ಬಿಕಮ್ ಅ
ಟ್ರೂ ಕರೆನ್ಸಿ ಆಫ್ ನ್ಯಾಷನಲ್ ಸೆಕ್ಯೂರಿಟಿ. ಓಕೆ, ಸೊ ಇಲ್ಲಿ ಏನಂತಂದರೆ ಎನರ್ಜಿ ಸೆಕ್ಯೂರಿಟಿಯ ಒಂದು ಇಂಪಾರ್ಟೆನ್ಸನ್ನು ಇಲ್ಲಿ ಎಂಫೋಸಿಸ್ ಮಾಡ್ತಾ ಇದ್ದಾರೆ. ಸೊ ಗ್ಲೋಬಲ್ ಲೆವೆಲಲ್ಲಿ ಒಂದು ಅನ್ಸ್ಟೆಬಿಲಿಟಿ ಇದೆ ಅನ್ನುವಂಥದ್ದು ಒಂದು ಡೈಮೆನ್ಷನ್ನು. ಸೊ ಇವಾಗ ಒಂದು ಪರ್ಟಿಕ್ಯುಲರ್ಲಿ ಈ ಒಂದು ಸವರ್ನಿಟಿಯನ್ನು ಎಂಫೋಸಿಸ್ ಮಾಡ್ತಾ ಇದೆ, ಅಂದರೆ ನ್ಯಾಷನಲ್ ಸೆಕ್ಯೂರಿಟಿಯನ್ನು ಒಂದು ಫೋಕಸನ್ನು ಮಾಡುವಂಥದ್ದಾಗಲಿ. ಸೊ ಇಂಡಿಯಾ ಏನೇನು ಚಾಲೆಂಜಸನ್ನು ಫೇಸ್ ಮಾಡ್ತಾ ಇದೆ, ಪರ್ಟಿಕ್ಯುಲರ್ಲಿ ಯಾವ ಚಾಲೆಂಜಸನ್ನು ಫೇಸ್ ಮಾಡ್ತಾ ಇದೆ ಈ ಒಂದು ಎನರ್ಜಿ ಸವರ್ನಿಟಿಯನ್ನು ಅಚೀವ್ ಮಾಡುವಂಥ ನಿಟ್ಟಿನಲ್ಲಿ. ಸೊ ಗ್ಲೋಬಲ್ ಲೆವೆಲಲ್ಲಿ ಇರ್ತಕ್ಕಂಥ ಒಂದು ಅನ್ಸರ್ಟನಿಟಿಯನ್ನು ಗಮನ ಹರಿಸಿರುವಂಥ ಸಂದರ್ಭದಲ್ಲಿ ನ್ಯಾಷನಲ್ ಎನರ್ಜಿ ಸೆಕ್ಯೂರಿಟಿಗೆ ಒಂದು ಥ್ರೆಟನ್ನು ಕ್ರಿಯೇಟ್ ಮಾಡಿದೆ. ಭಾರತ ಈ ಒಂದು ಸವರ್ನಿಟಿಯನ್ನು ಎನರ್ಜಿ ಸೆಕ್ಟರ್ನಲ್ಲಿ ಅಳವಡಿಸ್ಕೋಬೇಕು ಅಂತಂದರೆ ಯಾವ ರೀತಿಯಂಥ ಚಾಲೆಂಜಸನ್ನು ಇದು ಫೇಸ್ ಮಾಡ್ತಾ ಇದೆ. ಸೊ ಒಂದು ರೋಡ್ ಮ್ಯಾಪನ್ನು ಸಜೆಸ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸಜೆಸ್ಟ್ ರೋಡ್ ಮ್ಯಾಪ್ ಟು ರಿಡ್ಯೂಸ್ ಡಿಪೆಂಡೆನ್ಸ್ ಆನ್ ಇಂಪೋರ್ಟ್ ವೈಲ್ ಎನ್ಶೂರಿಂಗ್ ಸಸ್ಟೇನಬಲ್ ಎನರ್ಜಿ ಟ್ರಾನ್ಸಿಷನ್ ಅಂತ ಇಲ್ಲಿ ಎಂಫೋಸಿಸ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಇಷ್ಟೇ. ಗ್ಲೋಬಲ್ ಲೆವೆಲಲ್ಲಿ ಎನರ್ಜಿ ಕ್ರೈಸಿಸ್ ನಡೀತಾ ಇದೆ. ಓಕೆ, ಗ್ಲೋಬಲ್ ಲೆವೆಲಲ್ಲಿ ಒಂದು ಎನರ್ಜಿ ಕ್ರೈಸಿಸ್ ನಡೀತಾ ಇದೆ. ಸೊ ಹಾಗಾಗಿ ಒಂದು ನ್ಯಾಷನಲ್ ಲೆವೆಲಲ್ಲಿ ಅದು ಸೆಕ್ಯೂರಿಟಿಯನ್ನು ಸಹ ಇದು ಸೆಕ್ಯೂರಿಟಿ ಥ್ರೆಟ್ಟನ್ನು ಕ್ರಿಯೇಟ್ ಮಾಡ್ತಾ ಇದೆ. ಸೊ ಹಾಗಾಗಿ ಭಾರತ ಈ ಒಂದು ಎನರ್ಜಿ ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಸೆಲ್ಫ್ ರಿಲಯನ್ಸನ್ನು ತೋರಿಸ್ಬೇಕು ಅಂದರೆ ಏನೇನು ಚಾಲೆಂಜಸ್ಗಳಿದ್ದಾವೆ, ಸೊ ಬೇಸಿಕಲಿ ಚಾಲೆಂಜಸನ್ನು ಎಂಫೋಸ್ ಮಾಡಬೇಕಾಗುತ್ತೆ. ಆಮೇಲೆ ರೋಡ್ ಮ್ಯಾಪ್, ಏನು ಸೊಲ್ಯೂಷನ್ಸ್ ಇದೆ, ಯಾವ ರೀತಿಯಂಥ ಸೊಲ್ಯೂಷನ್ಸನ್ನು ಕೊಡ್ತಾ ಇದ್ದಾರೆ, ನ್ಯಾಷನಲ್ ಲೆವೆಲಲ್ಲಿ ಒಂದು ಥ್ರೆಟ್ ಇದೆ, ಹಾಗೂ ಭಾರತದ ಒಂದು ನ್ಯಾಷನಲ್ ಸೆಕ್ಯೂರಿಟಿಗೆ ಇದು ಕ್ವಶನನ್ನು ಮಾಡ್ತಾ ಇದೆ, ನ್ಯಾಷನಲ್ ಎನರ್ಜಿ ಸೆಕ್ಯೂರಿಟಿಗೆ ಒಂದು ಕ್ವಶನನ್ನು ಕ್ರಿಯೇಟ್ ಮಾಡ್ತಾ ಇದೆ. ವಾಟ್ ಆರ್ ದ ಚಾಲೆಂಜಸ್ ಆ್ಯಂಡ್ ರೋಡ್ ಮ್ಯಾಪ್, ಈ ರೀತಿಯಾಗಿ 4 ಸೆಕ್ಷನ್ನ ಮುಖಾಂತರ ನೀವು ಆನ್ಸರ್ನ ಕೊಡಬಹುದು. ಸೊ ಇವಾಗ ಡಿಸ್ಕಸ್ ಮಾಡಿದ್ವಲ್ಲ ಅದೇ ರೀತಿಯಾಗಿ ನಿಮ್ಗೆ ಎಷ್ಟು ಪಾಯಿಂಟ್ಸ್ ಆಗುತ್ತೆ ಬರೀಲಿಕ್ಕೆ ಟ್ರೈ ಮಾಡಿ. ಸೊ ಮಿಸ್ ಮಾಡಬೇಡಿ, ಎವ್ರಿ ಡೇ ಒಂದು ಆನ್ಸರ್ನ ಬರೆಯೋದ್ರ ಮುಖಾಂತರ ನಿಯರ್ಲಿ ನೀವು 1 ಮಂತಲ್ಲಿ 2 ಮಂತ್ಸಲ್ಲಿ ತುಂಬ ಬದಲಾವಣೆ ಆಗುತ್ತೆ ನಿಮ್ಮ ಆನ್ಸರ್ ರೈಟಿಂಗ್ ಸ್ಕಿಲ್ ನಡೆಯಲ್ಲಿ. ಸೊ ಇವಾಗ ಆಲ್ರೆಡಿ ಡಿಸ್ಕಸ್ ಮಾಡಿರೋ ಪ್ರಕಾರ ನಿಮ್ಗೆ ಎಷ್ಟು ಮಟ್ಟಿಗೆ ಗೊತ್ತಿದೆ, ನಿಮಗೆ ಅಡಿಷ್ನಲ್ ಆಗಿ ಏನಾದರೂ ಒಂದು ಐಡಿಯಾಸ್ ಇತ್ತಂದರೆ ಅದನ್ನ ಇನ್ಕ್ಲೂಡ್ ಮಾಡಲಿಕ್ಕೆ ಟ್ರೈ ಮಾಡಿ. ಸೊ ಏನೇನು ಪ್ರಾಬ್ಲಮ್ಸ್ಗಳಿದ್ದಾವೆ ಅಂತ ಇನ್ಕ್ಲೂಡ್ ಮಾಡುವಂಥದ್ದು, ಮತ್ತು ಅದಕ್ಕೆ ಬೇಕಾಗಿರುವಂಥ ಒಂದು ರೋಡ್ ಮ್ಯಾಪನ್ನು ಕೊಡಲಿಕ್ಕೆ ಟ್ರೈ ಮಾಡಿ. ಸೊ ಗ್ಲೋಬಲ್ ಲೆವೆಲಲ್ಲಿ ಏನು ಅನ್ಸರ್ಟೆನಿಟಿ ಇದೆ, ಯಾವ್ಯಾವ ಇನ್ಫ್ಲೂಯೆನ್ಸಿಂಗ್ ಫ್ಯಾಕ್ಟರ್ಸ್ ಇದ್ದಾವೆ, ಏನೇನು ಎನರ್ಜಿ ಸಂಬಂಧಪಟ್ಟಂತೆ ಸಪ್ಲೈ ಚೈನ್ ಪ್ರಾಬ್ಲಮ್ ಇದೆ ಅನ್ನೋದ್ರ ಬಗ್ಗೆ ನೀವು ಸ್ಟಾರ್ಟ್ ಮಾಡಿ. ಸೊ ಆಮೇಲೆ ಕನ್ಕ್ಲೂಷನ್ ಅಡಿಯಲ್ಲಿ ನೀವು ಒಂದು ಸೊಲ್ಯೂಷನ್ಸನ್ನು ಪ್ರೊವೈಡ್ ಮಾಡಿ, ಹೇಗೆ ಇಂಡಿಯಾ ಎನರ್ಜಿ ಸೆಕ್ಟರ್ ನಡೆಯಲ್ಲಿ ಡೈವರ್ಸಿಫಿಕೇಷನನ್ನು ತೋರಿಸ್ಬೇಕಾಗುತ್ತೆ ಅಂತ. ಪ್ರಿಲಿಮ್ಸ್ ಸೆಕ್ಷನ್ ಅಡಿಯಲ್ಲಿ ಕೇಳಿರ್ತಕ್ಕಂಥ ಒಂದು ಕ್ವಶನ್ ಅಂತಂದರೆ ಇಲ್ಲಿ ಗ್ಲೋಬಲ್ ಲೆವೆಲಲ್ಲಿ ಭಾರತದ ಒಂದು ಪೊಸಿಷನ್, ಸೊ ಭಾರತದ ಒಂದು ಪೊಸಿಷನ್ ಆಧಾರದ ಮೇಲೆ ಇಂಡಿಯಾಸ್ ಎಕನಾಮಿಕ್ ಪೊಸಿಷನ್ ಗ್ಲೋಬಲಿ ಎಷ್ಟು ಮಟ್ಟಿಗಿದೆ ಅನ್ನೋದ್ರ ಮೇಲೆ ಸಿಂಪಲ್ ಕ್ವಶನನ್ನು ಫ್ರೇಮ್ ಮಾಡಿದ್ದಾರೆ. 3 ಸ್ಟೇಟ್ಮೆಂಟ್ಸ್ಗಳಿದ್ದಾವೆ. ಸೊ ಇಲ್ಲಿ ಭಾರತ ಕರೆಂಟ್ಲಿ 5th ಲಾರ್ಜೆಸ್ಟ್ ಎಕಾನಮಿ ಅಂತ ನಾವು ಗಮನ ಹರಿಸ್ತಾ ಇದ್ದೀವಿ. ಸೊ ಇನ್ ಟರ್ಮ್ಸ್ ಆಫ್ ನಾಮಿನಲ್ GDP ಅನ್ನುವಂಥದ್ದಾಗಿ ಇಲ್ಲಿ ಹೇಳ್ತಾ ಇದ್ದಾರೆ ಫಸ್ಟ್ ಸ್ಟೇಟ್ಮೆಂಟ್. ಇನ್ ಸೆಕೆಂಡ್ ಸ್ಟೇಟ್ಮೆಂಟ್ ನಡೆಯಲ್ಲಿ ನೋಡೋದಾದರೆ ಇಂಡಿಯಾ ಎಕ್ಸ್ಪೆಕ್ಟೆಡ್ ಟು ಬಿಕಮ್ ಅ 3rd ಲಾರ್ಜೆಸ್ಟ್ ಎಕಾನಮಿ ಇನ್ ದ ಕಮಿಂಗ್ ಇಯರ್ಸ್ ಅನ್ನುವಂಥದ್ದಾಗಿ ಹೇಳ್ತಾ ಇದ್ದಾರೆ. ಸೊ ಅಕಾರ್ಡಿಂಗ್ ಟು ದಿ ಪ್ರೊಜೆಕ್ಷನ್ ಅಂತ ಹೇಳ್ತಾ ಇದ್ದಾರೆ, ಯಾರು ಪ್ರೊಜೆಕ್ಟ್ ಮಾಡಿದ್ದಾರೆ ಅನ್ನೋದ್ರ ಮೇಲೆ. ಈವನ್ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟನ್ನು ನೋಡಿರುವಂಥ ಸಂದರ್ಭದಲ್ಲಿ ಜಪಾನ್ ಹ್ಯಾಸ್ ಪ್ಲೇಡ್ ಅ ಸಿಗ್ನಿಫಿಕೆಂಟ್ ರೋಲ್ ಇನ್ ಇಂಡಿಯಾಸ್ ಗ್ರೋತ್. ಜಪಾನ್ ಈಸ್ ಬಿಕಮಿಂಗ್ ಅಮಂಗ್ಸ್ ಟಾಪ್ 5 ಇನ್ವೆಸ್ಟರ್ಸ್ ಇನ್ ಇಂಡಿಯಾ ಅನ್ನೋದ್ರ ಮೇಲೆ ಹೇಳ್ತಾ ಇದ್ದಾರೆ. ಸೊ ಭಾರತದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದ್ರಲ್ಲಿ ಜಪಾನ್ ಇವಾಗ ಪರ್ಟಿಕ್ಯುಲರ್ಲಿ ಮೊದಲ 5 ರಾಷ್ಟ್ರಗಳಲ್ಲಿ ಒಂದಾಗಿದೆ ಅನ್ನೋದ್ರ ಬಗ್ಗೆ ಒಂದು ಸ್ಟೇಟ್ಮೆಂಟನ್ನು ನಾವು ಗಮನ ಹರಿಸ್ತಾ ಇದ್ವಿ. ಇದು FDIಗೆ ಸಂಬಂಧಪಟ್ಟಂತೆ. ಸೊ ಈ ಒಂದು ಕ್ವಶನ್ಗೆ ಸರಿಯಾದ ಉತ್ತರವನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಸೊ ಇಲ್ಲಿ 4 ಆಪ್ಷನ್ಸ್ಗಳಿದ್ದಾವೆ. ಸೊ ಯಾವುದು ಸರಿ ಇದೆ ಅನ್ನೋದನ್ನು ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಸೊ ಇವತ್ತು ಡಿಸ್ಕಸ್ ಮಾಡಿರ್ತಕ್ಕಂಥ ಆರ್ಟಿಕಲ್ಸ್ಗಳು ನಿಮಗೆ ನೀಟಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ನಿಮ್ಗೆ ಏನೇ ಕನ್ಸರ್ನ್ ಇದ್ರೂ ಸಹ ನಮಗೆ ಕಮೆಂಟ್ನ ಮುಖಾಂತರ ತಿಳಿಸಿಕೊಡಿ. ಸೊ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸನ್ನು ನಾವು ಏನು ಮಾಡಿದ್ದೀವಲ್ಲ ಅದು ಯಾವ ರಾಷ್ಟ್ರದೊಂದಿಗೆ ಮಾಡಿದ್ವಿ ಅನ್ನೋದು ಸಹ ಇಂಪಾರ್ಟೆಂಟ್ ಇರೋದ್ರಿಂದ ಅದನ್ನು ಸಹ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಸೊ ಇವಾಗ ನಾವು ಈ ಒಂದು ಸೆಷನಿಂದ ಅರ್ಥ ಮಾಡ್ಕೊಂಡಿರೋದು ಏನಂತಂದರೆ ಕ್ರೆಡಿಟ್ ಟ್ರೇಡಿಂಗ್ ಮೆಕ್ಯಾನಿಸಮ್ಗೆ ಸಂಬಂಧಪಟ್ಟಂತೆ ಜಪಾನೊಂದಿಗೆ ನಾವು ಒಂದು ಕೊಲಾಬ್ರೇಷನನ್ನು ಮಾಡ್ತೀವಿ. ಫಸ್ಟ್ ನೇಷನ್ ಅಂದ್ಕೊಳ್ಳಿ. ಸೊ ಈ ಒಂದು ಕ್ರೆಡಿಟಿಂಗ್ಗೆ ಸಂಬಂಧಪಟ್ಟಂತೆ ಫಸ್ಟ್ ನೇಷನ್ ನಾವು ಮತ್ತೆ ಬೇರೆಯವ್ರ ಜೊತೆಗೆ ಮಾಡ್ಬೋದು ನೆಕ್ಸ್ಟ್. ಸೊ ಇವಾಗ ನೆಕ್ಸ್ಟ್ ನಿಮ್ಗೆ ಕೇಳಿರುವಂತಂದ್ರೆ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಅಂತ ಬಂದಾಗ ಯಾವ ರಾಷ್ಟ್ರದೊಂದಿಗೆ ನಾವು ಈ ಒಂದು ಇನಿಷಿಯೇಟಿವನ್ನು ಸ್ಟಾರ್ಟ್ ಮಾಡಿದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಸೊ ಇದಕ್ಕೆ ಸರಿಯಾದ ಉತ್ತರವನ್ನು ಸಹ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಮೇನ್ಸ್ಗೆ ಇವತ್ತು ಆನ್ಸರ್ನ ಬರೀಲಿಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾ ಆಲ್ ದಿ ವೆರಿ ಬೆಸ್ಟ್. ಧನ್ಯವಾದಗಳು.